ಚರ್ಚೆನ ಆರಂಭಿಸೋಣ. ಶ್ರೀಲಂಕಾದಿಂದ ಈ ಒಂದು ಬಾಂಬ್ ಸ್ಫೋಟ ನಡೆದಂಥ ಸಂದರ್ಭದಲ್ಲಿ ಅಲ್ಲಿನೇ ಇದ್ದಂಥವರು, ಅಲ್ಲಿಂದ ಪಾರಾಗಿ ಬಂದಂಥವರು, ಯಾವ ರೀತಿಯಾಗಿ ಆ ಘಟನೆಗೆಲ್ಲವೂ ಕೂಡ ನಡೆದಿದೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಂಜುನಾಥ್ ಅವರು, ಪ್ರವೀಣ್ ಮತ್ತು ಕಿಟ್ಟಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಅವರೇ, ನೀವು ಯಾವಾಗ ಹೋಗಿದ್ರಿ? ಆ ಘಟನೆ ನಡೆದಂಥ ಸಮಯದಲ್ಲಿ, ಬಾಂಬ್ ಸ್ಫೋಟ ಆದಂಥ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ? ಏನೇನು ಆಯಿತು ಅನ್ನೋದ್ರ ಹೇಳ್ಬೋದಲ್ಲ ಸರ್? ನಾವು 19ನೇ ತಾರೀಕು ನಮ್ಗೆ ಫ್ಲೈಟ್ ಬುಕ್ಕಿಂಗ್ ಇದ್ದು, ಬ್ಯಾಕ್ ರಿಟರ್ನು 23rd ಇದ್ದಿದ್ದು ಟು ಇಂಡಿಯಾ. ನಾವು 19th ಹೋದ್ಮೇಲೆ ಅಲ್ಲಿ ಹೋಗಿ ರೂಮ್ ಬುಕ್ ಮಾಡಿಕೊಂಡು ಎಲ್ಲ ಆರಾಮಾಗೇ ಇದ್ವಿ. ಏನಂತ ಏನು ಇದು ಕಾಣಿಸ್ಲಿಲ್ಲ ನಮಗೆ. ಬಟ್ ಈ 20th ಏನು ಮಾಡಿದ್ವಿ, ನಾವು ಬೆಳಗ್ಗೆಲ್ಲ ಬ್ರೇಕ್ಫಾಸ್ಟ್ ಆಯಿತು, ಬೆಳಗ್ಗೆನೇ ಕಾರ್ ತೊಗೊಂಡು ಟ್ರಿಪ್ ಹೋಗೋಣ ಅಂತ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟ್ಬಿಟ್ವಿ. ಒಂದು 10 ಕಿಲೋಮೀಟರ್ಸ್ ಹೋಗಾದ್ಮೇಲೆ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ನಮಗೆ ಡ್ರೈವರ್ ಮುಖಾಂತರ ಗೊತ್ತಾಯಿತು. ಯಾರವ್ರ ಧರ್ಮಪತ್ನಿ ಅವ್ರಿಗೆ ಫೋನ್ ಮಾಡಿದ್ದಾರೆ, ಯಾರಿಗೆ? ಡ್ರೈವರ್ಗೆ. ಈ ಥರ ಕೊಲಂಬೋದಲ್ಲಿ ಬ್ಲಾಸ್ಟ್ ಆಗಿದೆ ಅಂತ. ಅದು ಸರಿ, ನಾವು ಆಚೆ ಬಂದುಬಿಟ್ಟಿದ್ವಲ್ಲ ಒಂದು 10 ಕಿಲೋಮೀಟರ್ಸು, ನಾವು ಹೊರಟ್ಬಿಟ್ವಿ. ಹೊರಟಾದ್ಮೇಲೆ ಆ್ಯಕ್ಚುಲಿ ಇವ್ರು ನಮ್ಮ ಮುಖಂಡರುಗಳು ಏನಿದ್ದಾರೆ, ಇವ್ರು ಅಲ್ಲಿದ್ದಾರೆ ಅನ್ನೋದು ನಮ್ಗೆ ಕನ್ಫರ್ಮೇಷನೇ ಇಲ್ಲ, ಬಂದಿದ್ದಾರೆ ಅಂತ. ಇವ್ರು ಅವ್ರು ಹೋಗಿರೋದು ನಿಮ್ಗೆ ಗೊತ್ತಿಲ್ಲ? ಇವ್ರು 20th ಬಂದಿದ್ದಾರಂತೆ. ನಾವು ಹೊರಟುಬಿಟ್ವಿ. ತಿರ್ಗಿ ಈವ್ನಿಂಗ್ ಬರಬೇಕಾದ್ರೆ ಫುಲ್ ಕೊಲಂಬೋ ಎಲ್ಲ ಫುಲ್ ಕರ್ಫ್ಯೂ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಕರ್ಫ್ಯೂ ಹಾಕಿದ್ಮೇಲೆ ನಮಗೆಲ್ಲಿ ಎಂಟ್ರೆನ್ಸ್ ಎಲ್ಲೂ ಇಲ್ಲ. ಸರಿ, ಅಲ್ಲೇ ಒಂದು ಔಟ್ರ್ ಇದರಲ್ಲೇ ಒಂದು ರೂಮ್ ಮಾಡ್ಕೊಂಡು ಅಲ್ಲೇ ಇದ್ವಿ. ತಿರ್ಗಿ ಆವಾಗ ಎಲ್ಲ ಬ್ಯಾಂಗ್ಳೂರಿಂದ ಎಲ್ಲ ಕಾಲ್ ಮಾಡಿ, ಈ ಥರ ಹನುಮಂತರಾಯಪ್ಪ, ರಂಗಣ್ಣ ಅವರೆಲ್ಲ ಬಂದಿದ್ದಾರೆ, ಹಿಂಗಾಗಿದೆ ಅಂತ ಹೇಳಿದ್ರೆ ನಮಗೆ ಶಾಕ್ ಆಯಿತು. ತಿರ್ಗಿ ಆಮೇಲೆ ಅಲ್ಲಿ ಇವರೆಲ್ಲ ಪರಿಚಯದವರೇ? ಇವರೆಲ್ಲ ಖಂಡಿತ ಸರ್, ಎಲ್ಲ ಅಲ್ಲಿರೋರೆ ಅಲ್ವಾ. ನಮ್ಮ 8ನೇ ಮೈಲಿ ರಾಮಯ್ಯ ಲೇಔಟಲ್ಲಿರೋರೆ ನಮ್ಮ ಮುಖಂಡ್ರವರು, ನಮ್ಮ ರಂಗಣ್ಣವ್ರು ದಾಸರಳ್ಳಿಯಲ್ಲಿರೋರು, ನಮ್ಮ ಲಕ್ಷ್ಮೀರಣ್ಣವ್ರು ಗೊತ್ತಿರೋರೆ. ಬಟ್ ನಮಗೆ ಶಾಕ್ ಆದಮೇಲೆ ನಮಗೆ ತಿರ್ಗಾ ಅಲ್ಲಿನ ಅಂಬಾಸಿದ ನಂಬರ್ ತೊಗೊಂಡು ಅಂಬಾಸಿಯವ್ರಿಗೆ ಕಾಲ್ ಮಾಡಿದಾಗ ಅವರೇ ನಮಗೊಂದು ಕ್ಯಾಬ್ ಕಳಿಸಿ, ಅವರೇ ಮಾರ್ಚುರಿ ಹತ್ರ ಕರ್ಕೊಂಡೋಗಿ ಬಾಡಿ ಐಡೆಂಟಿಫೈ ಮಾಡ್ತೀರಾ ಅಂದರು. ಆಯಿತು ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ವಿ. ಅಲ್ಲೋದಾಗ ಮಾರ್ಚರಿ ಒಳಗೆ ಏನು ಬಿಡಲಿಲ್ಲ, ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿದ್ರು. ಆವಾಗ ನಾವು ಅಲ್ಲಿ ತುಂಬ ಇದು ಅಬ್ಸರ್ವ್ ಮಾಡಿದ್ವಿ, ಇವ್ರದ್ದು ಅಂತ ಗೊತ್ತಾಗಲಿಲ್ಲ ನಮಗೆ. ಆಮೇಲೆ ಲೇಟರ್ ನೋಡ್ತಾ ಮುಖ ಅಬ್ಸರ್ವ್ ಮಾಡ್ತಾನೆ ಗೊತ್ತಾಗಿದ್ದು ಇವರೇ ಅಂತ. ಆಮೇಲೆ ಅಲ್ಲಿ ಆ್ಯಕ್ಚುಲಿ ಮಿಸ್ಸಿಂಗ್ ಅಂತ ಬರೆದಿದ್ರು ಅವ್ರ ಫೋಟೋದಲ್ಲಿ, ಯಾರು ಇವ್ರು ಬಂದಿದ್ದಾರೆ, ಇವರೆಲ್ಲ ಮಿಸ್ಸಿಂಗ್ ಅಂತ. ಆಮೇಲೆ ನಾವು ಐಡೆಂಟಿಫೈ ಮಾಡಿ ಹೇಳಿದ್ವಿ, ಇಲ್ಲ ಸರ್ ಇವರೇ ಇದು ಡೆಡ್ ಆಗಿದೆ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ನಮ್ಮ ರಂಗಣ್ಣವ್ರದ್ದು ಇದ್ರ ಮೇಲೆ ಒಂದು ಗರಡ ಮಚ್ಚೆ ಇದೆ. ಆಮೇಲೆ ಅದು ನೋಡಿದ್ಮೇಲೆ ಸರ್ ಇವರೇ ಸರ್ ಅಂತ ಆಮೇಲೆ ಕನ್ಫರ್ಮ್ ಮಾಡಿದ್ವಿ. ಲಕ್ಷ್ಮೀನಾರಾಯಣನ ಈಸಿಯಾಗಿ ಐಡೆಂಟಿಫೈ ಮಾಡಿದ್ವಿ. ಬಟ್ ನಮ್ಮ ಮಾತೃಶ್ರೀ ಅವ್ರನ್ನ, ಹನುಮಂತರಾಯಪ್ಪ ಅವರಾಗಲಿ, ರಂಗಣ್ಣವ್ರನ್ನ ಸ್ವಲ್ಪ ಲೇಟ್ ಆಯಿತು ಐಡೆಂಟಿಫೈ ಮಾಡೋಕ್ಕೆ. ಆಮೇಲೆ ಕೇಳಿದ್ವಿ, ಏನು ಸರ್ ಪ್ರೊಸೀಜರನ್ನು ಇದೆಯಾ, ಬೇಕಾದ್ರೆ ನಾವು ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ಕೆ, ಇಲ್ಲ ಅದು ಫ್ಯಾಮಿಲಿಯಿಂದನೇ ಬರಬೇಕು, DNA ಇದೆಲ್ಲ ಆಗಬೇಕು, ಆಮೇಲೆ ಪೋಸ್ಟ್ ಮಾರ್ಟಮ್ ಆಗಬೇಕು, ಆಮೇಲೆ ಹೆಲ್ತ್ ಆರ್ಗನೈಸೇಷನ್ನಿಂದ ಅವರು ಲೆಟ್ರ್ ಬರಬೇಕು ನಮಗೆ, ಆ ಫ್ಯಾಮಿಲಿಯವ್ರಿಗೆ ಇನ್ಫಾರ್ಮ್ ಮಾಡಿ ಅಂತಂದ್ರೆ ಗೊತ್ತಿದೆ ಸರ್ ಅಂತ. ಮತ್ತು ಬರ್ತಾ ಇದ್ದಾರೆ, ನೀವು ಹೊರಡಿ, ಇನ್ನು ಪರವಾಗಿಲ್ಲ ಅಂದರು. ಸೊ ಆ ಪ್ರೊಸೀಜರ್ನ ಮುಗಿಸ್ಕೊಂಡು ನಾವು ಜಸ್ಟ್ ಅಲ್ಲಿಂದ ಕೊಲಂಬೋಯಿಂದ ಒಂದು ಸ್ವಲ್ಪ ದೂರ ಬಂದಿದ್ದೀವಿ, ಟುವರ್ಡ್ಸ್ ನಿಗಂಬೋಗೆ ಹೋಗ್ತಾಯಿದ್ವಿ. ತಿರ್ಗಾ ಕಾರ್ ಬ್ಲಾಸ್ಟ್ ಅಲ್ಲಿ. ತಿರ್ಗಾ ಅಲ್ಲಿ ನಮಗೆ ಅಲ್ಲಿ ಉಸಿರು ಕಟ್ಟೋ ವಾತಾವರಣ ಆಗೋಗ್ಬಿಡ್ತು ಅಲ್ಲಿರೋದಕ್ಕೆ. ಅದು ನೀವು ಹೇಳಿದ್ರಲ್ಲ, ಶಾಂತಿ ನಾಡು ಬುದ್ಧ, ಬಟ್ ಅಲ್ಲಿ ಅಶಾಂತಿನೇ ಆಗೋಯ್ತು. ನಾವು ಯಾವಾಗ ಬ್ಯಾಂಗ್ಳೂರ್ ರಿಟರ್ನ್ ಆಗ್ಬಿಡ್ತೀವಿ ಇಂಡಿಯಾಗೆ ಅಂತ. ಎಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತೇಳಿ ಕನ್ಫರ್ಮೇಷನ್ ಸರ್, ಯಾಕೆಂದ್ರೆ ಇದು ಒಂದೇ ಜಾಗದಲ್ಲಿ ಆಗ್ತಿಲ್ಲ. ಒಂದ್ಸಲ ಸ್ಟಾರ್ಟಿಂಗ್ ಆಗಿ ನಿಗಂಬೋದಲ್ಲಿ, ಆಮೇಲೆ ಕೊಲಂಬೋದಲ್ಲಿ 3-4 ಕಡೆ ಆಗೋಯ್ತು ಹಿಂದಿಂದೆ. ತಿರ್ಗಾ ಈವ್ನಿಂಗು ತಿರ್ಗಾ ಕಾರ್ ಬ್ಲಾಸ್ಟ್ ಆಯಿತು. ನಮ್ಗೆ ಯಾವ ರೋಡಲ್ಲಿ ಹೋಗ್ತಿದ್ವಿ ಏನು ಅನ್ನೋದೇ ಗೊತ್ತಿಲ್ಲ. ಪಾಪ ಅವ್ರು ಡ್ರೈವರಲ್ಲಿ ಲೋಕಲ್ ಆಗಿರೋದ್ರಿಂದ ನಮಗೆ ಸೇಫಾಗಿ ಕರ್ಕೊಂಡೋದು. ಕಿಟಿಯವರೇ, ನೀವು ಏನು ಹೇಳ್ತೀರಿ? ಯಾವ ರೀತಿಯಾಗಿ ಅನ್ನಿಸ್ತು ಈಗ ನಿಮಗೆ ಗೊತ್ತಿರೋವಂಥವ್ರೆ ಅಲ್ಲಿ ತೀರ್ಕೊಂಡಿದ್ದಾರೆ ಅನ್ನೋಂಥದ್ದನ್ನು? ಯಾಕಂದರೆ ಬಹುಶಃ ಎಲ್ಲೋ ಹೋದಾಗ ಅವ್ರು ಬಂದಿದ್ದಾರೆ ಅಂತೇಳಿ ಗೊತ್ತಿಲ್ಲ, ಬಟ್ ಅವ್ರು ತೀರ್ಕೊಂಡಿದ್ದಾರೆ. ನಿಮ್ಮ ಪರಿಚಯ ತುಂಬಾ ನೋವಾಯ್ತು. ನಮ್ಗೆ ಗೊತ್ತಿರಲ್ವಲ್ಲ ಹಿಂಗಿದ್ದಾರೆ ಅಂತ. ನಮ್ಗೆ ಅವ್ರು ಅಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ನಾವಿದ್ದೀವಿ ಅಂತ ಅವ್ರಿಗೂ ಗೊತ್ತಿಲ್ಲ ನಮ್ಮ ಮುಖಂಡರುಗಳಿಗೆ. ಅಕಸ್ಮಾತ್ ಇಲ್ಲ ನಮ್ಮ ಹನುಮಂತರಾಯಪ್ಪರಾಗಲಿ, ಇಲ್ಲ ನಮ್ಮ ರಂಗಣ್ಣವರಾಗಲಿ, ನಾವು ಅಲ್ಲಿದ್ದೀವಿ ಅಂತ ಗೊತ್ತಾಗಿದ್ದರೆ ಅವ್ರು ನಮ್ಮನ್ನು ಕರ್ಸ್ಕೊಳ್ತಾ ಇದ್ರು ಅಲ್ಲಿಗೆ. ಅವರ ನಮ್ಮಲ್ಲಿ ನಾವೆಲ್ಲ ಅವ್ರ ಮುಖಂಡರುಗಳಲ್ವಾಗ ನಮ್ಗೆ ಕರ್ಸ್ಕೊಡೋರು ನಮ್ಮನ್ನು. ಅವ್ರು ನಮ್ಗೆ ಗೊತ್ತಾಗಿಲ್ಲ ನಮಗೆ, ಅವ್ರು ಈಗ ಬಾಂಬ್ ಸ್ಫೋಟ ಆಗಿದೆ, ಅವ್ರು ತೀರೋಗಿದ್ದಾರೆ ಅಂತ ಹೇಳೋದು ಆದಮೇಲೆ ಗೊತ್ತಾದ್ಮೇಲೆ ನಮಗೆ ಭಯ ಆಗಿತ್ತು. ಆ್ಯಕ್ಚುಲಿ ಏನಂದ್ರೆ ನಮ್ಮೊಂದು 10 ಮಿನಿಟ್ಸ್ ಅಲ್ಲಿಂದ ನಾವು ಪಾಸ್ ಆಗಿದೆ ಅಷ್ಟೇ ನಾವು. ಇಲ್ಲ ನಮ್ಮ ಜನ ನಸೀಬ್ ಚೆನ್ನಾಗಿತ್ತು ಅನಿಸ್ತದೆ, ನಾವು ಅಲ್ಲಿಂದ ಉಳ್ಕೊಂಡು ಬಂದಿದ್ದೀವಿ ಹೇಳ್ಬೇಕಂದ್ರೆ. ಪ್ರವೀಣ್ ಅವರು, ನೀವೇನು ಹೇಳ್ತೀರಿ? ಯಾವ ರೀತಿಯಾಗಿ ಆ ಸ್ಥಿತಿ ಹೆಂಗಿತ್ತು ಅಂತ ಹೇಳ್ಕೊಂಡು ಅಲ್ಲಿದ್ದಾಗ ನೀವು ಈ ಸುದ್ದಿಗಳೆಲ್ಲ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಾದಾಗ ಬಹುಶಃ ಏನು ಅನ್ಸೋಕ್ಕೆ ಶುರು ಆಯ್ತು ಅಲ್ಲಿ? ಸರ್, ಫಸ್ಟ್ ಕೇಳಿದಾಗ ಡ್ರೈವರ್ ಅವ್ರ ಮಿಸ್ಸಸ್ ಫೋನ್ ಮಾಡಿ ಹೇಳಿದಾಗ ಸ್ವಲ್ಪ ಭಯ ಆಗ್ಬಿಡ್ತು ಸ್ಟಾರ್ಟಿಂಗು. ಸ್ವಲ್ಪ ಶಾಕ್ ಆಗ್ಬಿಡ್ತು ಸಡನ್ನಾಗಿ. ಅವ್ನು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಅವ್ರ ಮಿಸ್ಸಸ್ ಫೋನ್ ಎತ್ಬಿಟ್ಟು ಈಗ ಫಸ್ಟು ಚರ್ಚಲ್ಲಿ ಬಾಂಬ್ ಅಟ್ಯಾಕ್ ಆಯಿತು ಅಂತಂದ ತಕ್ಷಣವೇ ಭಯ ಆಗೋಗ್ಬಿಡ್ತು. ಆಮೇಲೆ ಸೆಕೆಂಡ್ ಹೋಗ್ತಾ ಇನ್ನೂ 2 ಕಡೆ 3 ಕಡೆ ಅವರು ಲೋಕಲ್ ಚಾನಲ್ ನೋಡ್ತಿದ್ರು. ಅವ್ರ ಮಿಸ್ಸಸ್ ಫೋನ್ ಮಾಡ್ತಾಯಿದ್ರು ಅವ್ರ ಲೋಕಲ್ ನಂಬರ್ಗೆ. ಓಕೆ.
ಅವ್ರು ನೋಡ್ಕೊಂಡು ಫೋನ್ ಮಾಡ್ತಿದ್ರೆ ನಮಗೆ ಇನ್ನೂ ಭಯ ಸ್ಟಾರ್ಟ್ ಆಗ್ತಾನೆ ಇತ್ತು. ಓ ಈಗ ಅಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಆಗಿದೆ, ಈಗ ಶಾಂಗ್ರಿಲಾ ಹೋಟ್ಲಲ್ಲಿ ಆಗಿದೆ. ಆಮೇಲೆ ಅವ್ನು ಫೋನ್ ಮಾಡಿ ಕೇಳ್ತಿದ್ದ ಅವನು ಲೋಕಲ್ ಅವ್ರ ಫ್ರೆಂಡ್ಸ್ಗಳಿಗೆ ಏನಾಯ್ತು ಅಂತ. ಆಮೇಲೆಲ್ಲ ಆಮೇಲೆ ಏನು ಮಾಡಿದೆ, ಅವ್ರ ಲೋಕಲ್ ಫೋನ್ಸು ಮೊನ್ನೆ ಬೆಳಿಗ್ಗೆ ನಾವು ಹೋಗ್ಬೇಕಾದ್ರೆ ಕೊಲಂಬೋದಲ್ಲಿ ಡ್ರಿಂಕಿಂಗ್ ವಾಟರ್ಗೆ ಪಾಯ್ಸನ್ ಹಾಕಿದ್ದಾರೆ ಅಂತ ಅಂದ್ಬಿಟ್ರು. ಓಕೆ, ಫೋನ್ ಬಂದ್ಬಿಡ್ತು, ಸರ್ ಐ ಡೋಂಟ್ ನೋ ರೂಮರ್ ವಾಟ್ ಐ ಡೋಂಟ್ ನೋ ಅಂತ ಹೇಳ್ತಿದ್ದ. ನನಗೆ ಗೊತ್ತಿಲ್ಲ, ಇದ್ರೂ ಇರ್ಬೋದು, ಡ್ರಿಂಕ್ ಮಾತ್ರ ಎಲ್ಲೂ ಕುಡಿಬೇಡಿ, ವಾಟರ್ನ ಇಲ್ಲಿ ಬಿಸ್ತರಿ ತಗೊಂಡು ಕುಡಿಬೇಕಿದ್ರೆ ಎಲ್ಲೂ ಟ್ಯಾಪ್ ವಾಟ್ರು ಯಾವ ಹೋಟೆಲಲ್ಲೂ ಕುಡಿಬೇಡಿ, ಪಾಯ್ಸನ್ ಹಾಕಿದ್ದಾರೆ ಅಂತಂದು. ನಮ್ಗೆ ಅದು ಬೇರೆ ಇನ್ನೂ ಭಯ ಸ್ಟಾರ್ಟ್ ಆಗಿ, ಎಲ್ಲಪ್ಪ ನೀರು ಕುಡಿಯೋಂಗಿಲ್ವಾ ಇಲ್ಲಿ ಅಂತ ಅನಿಸ್ಬಿಡ್ತು. ಅದ್ಯಾರು ಡ್ರೈವರಿಗೆ ಹೇಳಿದೆ ಈ ರೀತಿಯಾಗಿ? ಡ್ರೈವರಿಗೆ ಬೇರೆ ಕಡೆಯಿಂದ ಮೆಸೇಜ್ ಬಂತು, ಫೋನ್ ಬಂದ್ಬಿಡ್ತು. ಅಂದರೆ ರೂಮರಾಗ ಹಬ್ಬಿಸಿದಾರೋ ಗೊತ್ತಿಲ್ಲ, ಇದು ಹಬ್ಸಿರೋದು ಇಲ್ಲ ಅಂತಂದರೆ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಎಲ್ಲೂ ಕುಡಿಬೇಡಿ. ಅವನು ಆಮೇಲೆ ಮಿಸ್ಸಸ್ಗೂ ಫೋನ್ ಮಾಡ್ದಾನೆ, ನೀನು ಗೌರ್ಮೆಂಟ್ ಟ್ಯಾಪ್ ನೀರು ಕುಡಿಬೇಡ, ಏನು ಹಿಡಿಬೇಡ ಅಂತ ಅವ್ನು ಮಿಸ್ಸಸ್ಗೆ ಫೋನ್ ಮಾಡಿದ. ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಶ್ರೀಲಂಕಾದಲ್ಲಿ ಸರಣಿ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ ಈಗ 359ಕ್ಕೆ ಏರಿಕೆಯಾಗಿದೆ. ಬಹುಶಃ ಶ್ರೀಲಂಕಾ ಹಿಂದೆಂದೂ ಕಂಡರಿಯದಂತಹ ಒಂದು ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು. 39 ಮಂದಿ ವಿದೇಶಿ ಪ್ರಜೆಗಳು ಸಾವನ್ನಪ್ಪಿರ್ತಕ್ಕಂಥದ್ದು ಈ ಒಂದು ಘಟನೆಯಲ್ಲಿ. ಮುಖ್ಯವಾಗಿ ಚರ್ಚ್ಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು ಮತ್ತು 5 ಸ್ಟಾರ್ ಹೋಟೆಲ್ಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. ಚರ್ಚ್ಗಳನ್ನು, ಕ್ರಿಶ್ಚಿಯನ್ನರನ್ನು ಟಾರ್ಗೆಟ್ ಮಾಡಿ ಚರ್ಚ್ಗಳಲ್ಲಿ ಬ್ಲಾಸ್ಟನ್ನು ನಡೆಸಿದರೆ, ಟೂರಿಸ್ಟ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಹೋಟೆಲ್ಗಳ ಮೇಲೆ ದಾಳಿಯನ್ನು ನಡೆಸಿರುವಂತಹದ್ದು ಮತ್ತು ಸಂಚಾರ ವ್ಯವಸ್ಥೆಯನ್ನು ಕೂಡ ಅಸ್ತವ್ಯಸ್ತಗೊಳಿಸುವಂತಹ ನಿಟ್ಟಿನಲ್ಲಿ, ಅದು ಸಂಚಾರ ವ್ಯವಸ್ಥೆಯ ಪ್ರದೇಶಗಳಲ್ಲೂ ಕೂಡ, ಅಂದರೆ ಕಾರ್ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವಂಥದ್ದು. ಕೊಲಂಬೋ ಪೊಲೀಸರಿಂದ ಈಗ ಸುದ್ದಿಗೋಷ್ಠಿ ನಡೀತಾ ಇರುವಂತಹದ್ದು. What are the measures you took after that? And she informed these attacks. I don't think I should give out the measures of security that we've taken up at the moment. I don't. But we've been taking a lot of. Well, the past 3 to 4 years, a lot of experts have been coming to Sri Lanka. We've been talking about, security measures and everything like that, and we've taken their, the points that they've made, and to a certain extent, made those certain security arrangements in the country. But as to what we have taken, what measures we have taken, I think is not good to provide that information. SSP Gunasekara, initially we were told that 7 suicide bombers were involved in the attacks, and you just said that there were 9. Can you explain that, please? Yeah, now CID confirmed 9 suicide carders, bomb attackers involved, and out of 9, 8 out of 9 have been identified by CID, and mainly CID is conducting investigations, and so far around 60 persons were arrested, and 32 out of 60 are in CID custody. Sir, what is the information about the explosives? From where they procured this? From all LTT hideouts or from other countries? What kind of substance they use? I cannot divulge that information at the moment because it's been carried out at the moment. Today morning there is a video released by some IS channel of these suicide bombers taking pledge before they went for the attack. So do we acknowledge that? Do we have any official? But what I would like to say is, please do not, give, any publicity to these videos, because it helps to motivate other extremist elements, be it Sri Lanka or anywhere in any other country. So it's best that we do not, give more publicity to these groups. Yeah, just a question from Mr. Gunasekara on the Amal. On the CID numbers, when you say 9 suicide. ಎಸ್, ಇಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಈಗಾಗಲೇ ಸುಮಾರು 60 ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಅನ್ನುವಂತಹ ಮಾತನ್ನ ಶ್ರೀಲಂಕಾ ಪೊಲೀಸರು ಹೇಳ್ತಾ ಇದ್ದಾರೆ. ಅದರ ಜೊತೆಗೇನೆ ನಾವು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ವಿಡಿಯೋ ಆಲ್ರೆಡಿ ರಿಲೀಸ್ ಆಗಿದೆ. ಅದು ಹೇಗಿದೆ ಅಂತ ಹೇಳಿದ್ರೆ, ಲಿಫ್ಟ್ನ ಮೂಲಕವಾಗಿ 2 ಬಾಂಬರ್ಗಳು
ಸೂಸೈಡ್ ಬಾಂಬ್ ಮಾಡೋದಕ್ಕಿಂತ ಮೊದಲು ಅವರು ಲಿಫ್ಟ್ ಮೂಲಕವಾಗಿ 3ನೇ ಮಹಡಿಗೆ ಬರುವಂಥದ್ದು ಮತ್ತು ನಂತರ ಅಲ್ಲಿ ಸೂಸೈಡ್ ಬಾಂಬಿಂಗ್ ಮಾಡ್ತಾರೆ ಅನ್ನುವಂಥದ್ದು, ಅವರು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅನ್ನುವಂಥದ್ದು. ಆ ಒಂದು ವಿಚಾರದ ಬಗ್ಗೆಯೂ ಕೂಡ ಪ್ರಶ್ನೆನ ಕೇಳಿದಾಗ ಅವರು ಸ್ಪಷ್ಟವಾಗಿ ಹೇಳುವಂಥದ್ದು, ಇವುಗಳ ಬಗ್ಗೆ ಹೆಚ್ಚು ಪಬ್ಲಿಸಿಟಿ ಇವಾಗ ಮಾಡಬೇಡಿ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಕೊಟ್ಟರು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಇದನ್ನು LTT ಹೈಡ್ಔಟ್ಸಿಂದ ಇಂಥದ್ದು ಏನಾದರೂ ನಡೆದಿದೆಯಾ ಅನ್ನುವಂಥ ಒಂದು ಪ್ರಶ್ನೆಗೂ ಕೂಡ ಅವರು ಕೊಟ್ಟಿರುವಂಥ ಉತ್ತರ, ನಾವು ಇದನ್ನು ಯಾವುದನ್ನು ಕೂಡ ಈಗ ಲಿಂಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಇದರ ಬಗ್ಗೆ ನಾವು ಈಗ ಏನನ್ನೂ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ನಾವು ಕಂಪ್ಲೀಟ್ ಆಗಿ ಇದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಶ್ರೀಲಂಕಾ ಸರ್ಕಾರ ಈಗ ಹೇಳ್ತಾ ಇರ್ತಕ್ಕಂಥದ್ದು. ಬಹುಶಃ ಶ್ರೀಲಂಕಾದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಬಗ್ಗೆ ನಮ್ಮ ಜೊತೆಗೆ ಹೇಳ್ತಾ ಇದ್ರು ಯಾವ ರೀತಿಯಂಥ ಪರಿಸ್ಥಿತಿ ಅಲ್ಲಿ ಇತ್ತು ಅಂತ ಹೇಳ್ಕೊಂಡು. ಬಹುಶಃ ಮಂಜುನಾಥ್ ಅವರೇ, ನೀರಿಗೆ ವಿಷ ಬೆರೆಸಿದ್ದಾರೆ ಈ ರೀತಿಯಾದಂಥ ಮಾತುಗಳು ಕೇಳಿದಾಗ, ಯಾಕಂದರೆ ಎಲ್ಲೋ ಹೋಗಿರ್ತೀವಿ, ಏನು ಅಂತ ಗೊತ್ತಿರೋದಿಲ್ಲ, ಗುರುತು ಪರಿಚಯ ಇರೋದಿಲ್ಲ, ಅಂಥ ಕಡೆಗಳಲ್ಲಿ ಇಂಥ ಮಾತುಗಳು ಕೇಳಿದಾಗ ಯಾವ ಮನಸ್ಥಿತಿಗೆ ತಲುಪಿದ್ರಿ ನೀವು ಅಂತೇಳಿ? ಸರ್, ಅಲ್ಲಿ ಅವ್ರು ಫೋನ್ ಮಾಡಿ ಹೇಳಿದಾಗ ನಮಗೆ ಈ ಥರ ನೀರೆಲ್ಲ ಕುಡಿಯೋಕೆ ಹೋಗ್ಬೇಡಿ, ಔಟ್ಸೈಡು ಹೋಟ್ಲು, ಲೋಕಲ್ ಹೋಟ್ಲ್ಸಲ್ಲಿ ಯಾವುದೇ ಹೋಟ್ಲಲ್ಲಿ ನೀರು ಕುಡಿಬೇಡಿ, ಏನೋ ನೀರಿಗೆ ಇದಕ್ಕೆ ಇದು ಮಾಡಿದ್ದಾರೆ, ಕೆಮಿಕಲ್ ಮಿಕ್ಸ್ ಮಾಡಿ ಇದು ಮಾಡಿದ್ದಾರೆ ಅಂತ ಹೇಳಿದ್ರು. ನಮ್ಗೆ ಅವಾಗ ಅದೇ ನಮ್ಗೆ ಇನ್ನೂ ಭಯ ಆಯಿತು. ಮತ್ತು ಇನ್ನೊಂದು ಏನಂದ್ರೆ ನಮ್ಗೆ ಜಾಮರ್ ಹಾಕ್ಬಿಟ್ಟಿದ್ರು. ಏನು ವಿಡಿಯೋ ವಾಟ್ಸಪ್ ಯೂಸ್ ಹೋಗ್ತಿಲ್ಲ, ಫೇಸ್ಬುಕ್ ಯೂಸ್ ಮಾಡೋಂಗಿಲ್ಲ, ಇಂಟರ್ನ್ಯಾಷನಲ್ ಕಾಲ್ನ ಬ್ಲಾಕ್ ಮಾಡಿದ್ರು ಸಡನ್ನಾಗಿ. ನಾವು ಮನೆಗೆ ಇನ್ಫಾರ್ಮ್ ಮಾಡೋಕ್ಕೂ ನಮ್ಗೆ ಯಾವುದೋ ಥರ ಇದಾಗ್ತಿಲ್ಲ ನಮಗೆ. ಆ ಥರ ತುಂಬ ಕಷ್ಟ ಬಿದ್ವಿ ಸರ್. ಮನೆಯವರ ಸ್ಥಿತಿ ಹೆಂಗಿತ್ತು? ಅಯ್ಯೋ, ಅವರು ಗಾಬರಿ ಬಿದ್ದುಬಿಟ್ಟಿದ್ದಾರೆ. ಗಾಬರಿ ಬಿದ್ದು ಆಮೇಲೆ ಇವ್ರು ನೈಟ್ ಫೋನ್ ಮಾಡಿದ್ದಕ್ಕೆ ಲೈನ್ ಸಿಕ್ಕಿದಾಗ ಹೇಳಿದ್ವು, ನೀವು ಹುಷಾರಾಗಿರಿ, ಸ್ವಲ್ಪ ಇಲ್ಲಿದ್ದೀರಾ, ಜಾಸ್ತಿ ಹತ್ರ ಹೋಗ್ಬಿಡಿ, ಕೊಲಂಬೋ ಹತ್ರ ದೂರ ಇರಿ ಅಂತ ಹೇಳಿದ್ರು. ಈಗ ಇವರು ತೀರ್ಕೊಂಡಿದ್ದಾರೆ ಅನ್ನೋಂಥ ಘಟನೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಹೋದ ನಂತರ ಬಹುಶಃ ಇವರಲ್ಲಿ ಇದ್ದಾರೆ ಅನ್ನೋದು ನಿಮಗೂ ಗೊತ್ತಿರಲಿಲ್ಲ, ನೀವು ಅಲ್ಲಿ ಬಂದಿರಿ ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ಬಟ್ ನಿಮಗೆ ಕೊನೆಗೆ ನೋಡೋದಕ್ಕಾಗಿದ್ದು ಅವ್ರ ನಮ್ಮ ಮೃತದೇಹಗಳನ್ನು ಮಾತ್ರ ನೋಡೋಕ್ಕೆ. ಬಹುಶಃ ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಹೆಂಗಿತ್ತು ಆ ಮಾರ್ಚರಿ ಪರಿಸ್ಥಿತಿ ಇಲ್ಲೆಲ್ಲವೂ ಕೂಡ? ಹೋಗಿದೆ, ನಮ್ಮನ್ನ ಅವರೇ ಬಂದು ಕರ್ಕೊಂಡು ಹೋಗಿದ್ದೆ. ನಮ್ಮನ್ನು ಕೊಲಂಬೋದಿಂದ ಬಂದ್ಬಿಟ್ಟು ಅವ್ರು ಸೆಕ್ಯೂರಿಟಿ ಕಟ್ಟಿ ನಮ್ಮನ್ನ ಕರ್ಕೊಂಡು ಹೋದ್ರಲ್ಲಿ. ಅಂದರೆ ನೀವು ಬ್ಯಾಂಗ್ಳೂರ್ನವ್ರು ಅಂತೇಳಿ ಗೊತ್ತಾದ ಕಾರಣಕ್ಕಾಗಿ ನಿಮ್ಮನ್ನು ಕರ್ಕೊಂಡು ನಾವು ಇನ್ಫಾರ್ಮ್ ಮಾಡಿದ್ವಿ. ಇವ್ರು ಅಂಬಾಜಿ ಹತ್ರ ನಾವು ಮಾತಾಡಿ ಅವ್ರು ಇನ್ಫಾರ್ಮ್ ಮಾಡಿ ಹೇಳಿದ್ಮೇಲೆ, ಸರಿ ನೀವು ಬಾಡಿ ಐಡೆಂಟಿಫೈ ಮಾಡ್ತೀರಾ ಅಂತ ಹೇಳಿದ್ಮೇಲೆ, ಸರಿ ಇಲ್ಲ ನಾವು ಮಾಡ್ಕೊಳ್ತೀವಿ ನಮಗೆ ಇವರೇ ಅಂತ ಹೇಳಿದ್ಮೇಲೆ, ಸರಿ ಕರ್ಕೊಂಡೋದ್ರು ನಮ್ಮನ್ನ. ಕೊಲಂಬೋದಿಂದ ಬಂದು ಕರ್ಕೊಂಡೋದ್ರು, ಮಾಚಿ ಡೈರೆಕ್ಟಾಗಿ ಕರ್ಕೊಂಡೋದ್ರು. ಅಲ್ಲಿ ನೋಡಿದ್ರೆ ಪ್ರತಿಯೊಬ್ಬರದ್ದು ಎಲ್ಲರದ್ದು ಐಡೆಂಟಿಫೈ ಮಾಡ್ಬೇಕಾಯ್ತು. ಅಲ್ಲಿ ಆಕ್ರಂದ ನಾವು ನೋಡೋಕ್ಕಾಗ್ತಾ ಇರಲಿಲ್ಲ ನಮಗೆ. ವಿಪರೀತ ಆಕ್ರಂದ, ಒಂದೊಂದು ಫೋಟೋಗಳು ನೋಡ್ಬೇಕಾದ್ರೆ ಒಬ್ಬೊಬ್ರು ಆಕ್ರಂದಗಳು ನೋಡ್ತಾ ಇದ್ದು. ಆಮೇಲೆ ನಾವು ಹೋಗಿ ಅಲ್ಲಿ ಇವ್ರದ್ದು ಮಿಸ್ಸಿಂಗ್ ಅಂತಲೇ ಇದ್ದಿದ್ದು ಇವ್ರದ್ದು ಎಲ್ಲರದನ್ನು. ಮುಖಂಡರು ಹನುಮಂತರಾಯಪ್ಪ ಅವ್ರದ್ದು ಮತ್ತು ಇವರು ಎಲ್ಲದನ್ನು ಮಿಸ್ಸಿಂಗ್ ಅಂತಿತ್ತು. ನಾವು ಕನ್ಫರ್ಮೇಷನ್ ಮಾಡಿ ನಾವೆಲ್ಲ ಹೇಳಿದ್ಮೇಲೆ ಆಮೇಲೆ ಡಿಡ್ ಅಂತ ಮಾಡಿದ್ರು. ಆಮೇಲೆ ಮಾಚೂರೆಲ್ಲ ನೋಡಿಕೊಂಡು ಆಮೇಲೆ ಅಲ್ಲಿ ಅಂಬಾಜಿಗೆ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಿ, ಸರಿ ಮಿಕ್ಕಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ನಾವು ಅಲ್ಲಿಂದ ಆಮೇಲೆ ನಾವು ಬ್ಯಾಂಗ್ಳೂರ್ಗೆ ಕಾಲ್ ಮಾಡಿ ಹನುಮಂತರಾಯಪ್ಪ ಅವ್ರ ತಮ್ಮವ್ರಿಗೆ ನಾನು ಮೆಸೇಜ್ ಕೊಟ್ಟೆ, ಈ ಹಿಂಗಾಗಿದೆ, ಹಿಂಗೆ ನೋಡ್ಕೊಳ್ಳಿ. ಸರಿ ಆಯ್ತು, ಅವರೇ ಹೇಳಿದ್ದು ನಮಗೆ, ಅವಾಗ ನೀವೇ ಕನ್ಫರ್ಮೇಷನ್ ಮಾಡಿಬಿಡಿ ಫಸ್ಟು. ನಾವು ತುಂಬ ಬೇಕಾಗಿರೋರು ಹತ್ರದವರಿಂದ ನಾವು ಐಡೆಂಟಿಫೈ ಮಾಡೋಕ್ಕಾಯಿತು. ಐಡೆಂಟಿಫೈ ಮಾಡ್ದೆ ನಾವೇ ಹೋಗಿ. ಸರಿ ಆಯಿತು ಅಂತೇಳಿ ಅವ್ರ ಸಹಕಾರ ತುಂಬ ಸಹಕಾರ ಕೊಟ್ಟರು ನಮಗೆ, ಅವ್ರ ಸರ್ಕಾರದವರು ಸಹಿತ. ಅಂದರೆ ಅಲ್ಲಿ ನೋಡೋಕ್ಕಾಗಿದೆ, ನೀವು ಬುದ್ಧನ ನಾಡು ಅಂದ್ರಲ್ಲ, ಅಲ್ಲಿ ನೋಡಿದ ಪರಿಸ್ಥಿತಿನಲ್ಲಿ ಬುದ್ಧನ ನಾಡ್ತಾ ಇರಲಿಲ್ಲ ಅದು ನಿಜ. ಅಷ್ಟು ಆಕ್ರಂದನಗಳು, ಅಷ್ಟು ಜನಗಳು, ಸಾವಿನ ಸಂಖ್ಯೆ ಬೇರೆ ಜಾಸ್ತಿ ಆಗ್ತಿತ್ತು. ಅಲ್ಲಿ ನೋಡ್ತಾ 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 ತುಂಬಾ ಹಿಂಸೆ ಆಗ್ಬಿಟ್ಟಿತ್ತು ನಮಗೂ. ಕುಡಿಯೋ ನೀರಿಲ್ಲ, ಭಾಳ ಕಷ್ಟನೇ ಅನುಭವಿಸಿದ್ದೀವಿ. ಮಾತ್ರ ಬರೋದು ಬ್ಯಾಂಗ್ಳೂರ್ ಬಂದು ತಲುಪ್ತೀವಿ, ಯಾವಾಗ ತಲುಪ್ತೀವಿ ಬಂದು ಫಸ್ಟ್ ನಮ್ಮ ತಾಯಿನಾಡು ಬಂದು ಯಾವಾಗ ತಲುಪ್ತೀವಿ ನಾವು ಅನ್ನೋ ಥರ ಮಟ್ಟಿಗೆ ಆಗ್ಬಿಟ್ಟಿದ್ದೆ ನಾವು. ನಿಜ. ಯಾಕಂದರೆ ಆರಾಮಾಗಿ ಟೂರ್ ಹೋಗಬೇಕು ಅಂದರೆ ಯೂಶ್ವಲಿ ಭಾಳ ಫ್ರೀಯಾಗಿ ಹೋಗ್ತೀವಿ, ಯಾವ ಯೋಚನೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬರೋದು, ಮೈಂಡ್ ಫ್ರೀಯಾಗಿ ಹೋಗಿದ್ವಿ. ಬರ್ಬೇಕಾದ್ರೆ ಫುಲ್ ಟೆನ್ಷನಾಗಿ ಬಂದ್ವಿ. ಅಂದರೆ ಅಲ್ಲಿ ಹೋದಾಗ ನಾವು ಬುದ್ಧನಾಡಾಗೆ ಇತ್ತು. ಹೌದೌದು. ಅಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗು ಅಲ್ಲಿ ಹೋಗ್ಬಿಟ್ಟು ಕ್ಯಾಂಟೀನೆಲ್ಲ ಬುದ್ಧಿಸ್ಟ್ ಟೆಂಪಲ್ಗೆಲ್ಲ ಹೋದಾಗ ಅಲ್ಲಿ ಕಲ್ಚರು, ಅಲ್ಲಿ ಭಕ್ತಿ ನೋಡ್ಬಿಟ್ಟು ನಾವು ತುಂಬ ಖುಷಿ ಆದ್ವಿ. ಒಳ್ಳೆ ಯಾವ ಥರ ನಾವು ಹಾಗೆ ಬೇಡ್ಕೊಂಡ್ವಿ, ಅವ್ರಂಗೆ ಕೂತ್ಕೊಂಡು ಎಲ್ಲ ಚೆನ್ನಾಗಿತ್ತು ಅಲ್ಲಿ. ಅಲ್ಲಿ ನೋಡಿದಾಗ ಒಂಥರ ಖುಷಿ ಆಯಿತು ಅಲ್ಲೆಲ್ಲ. ಆಮೇಲೆ ನ್ಯೂಸ್ ಕೇಳಿದಾಗ ತುಂಬ ಭಯ ಆಯಿತು. ಅಂದರೆ ಏನಪ್ಪ ಅಂತಂದರೆ ಅಲ್ಲಿ ಮಿಲ್ಟ್ರಿ ಸೆಕ್ಯೂರಿಟಿ, ಆ ಕರ್ಫ್ಯೂ ಹಾಕಿರೋದು, ಒಂದು ಹೆಜ್ಜೆಗೂ ಮಿಲ್ಟ್ರಿಗವರು ನಾವೊಂದು ಏನಾರು ಒಂದು ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳೋ, ನಾವು ನಿಂತ್ಕೊಂಡು ಒಂದು ಫೋಟೋ ತಗೊಂಡು ನಮಗೆ ಭಯ, ನಮ್ಮನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ ಅಂತ. ನಾವು ಹೌದು, ಈಗ ನಾವು ಪಾಸ್ಪೋರ್ಟ್ಗಳು ಎಲ್ಲ ತಗೊಂಡು ಹೋಗ್ತಿದ್ವಿ, ಅದರಿಂದ ನಮ್ಗೆ ಯಾವುದೇ ರೀತಿ ಏನು ಭಯ ಆಗ್ತಿಲ್ಲ. ಬ್ಯಾಗಲ್ಲಿ ಹಾಕೊಂಬಿಟ್ಟು ಈ ಥರ ಆಗಿತ್ತಲ್ಲ ಅಂತ ಬ್ಯಾಗಲ್ಲಿ ಹಾಕೊಂಡು ಹೋಗ್ಬಿಡ್ತೆ ಕ್ಯಾರಿ ಬ್ಯಾಗಿಗೆ. ತುಂಬ ಭಯ ಆಗ್ತಾಯಿತ್ತು. ಆದರೆ ಏನು ಮಾಡೋಣ, ಹಂಗೂ ನೋಡೋಣ ಅಂತ ಡ್ರೈವರ್ಗೆ ಹೇಳಿದ್ವಿ, ಒಂಚೂರು ನೋಡೋಣ ಹಂಗೆ. ಅವನು ಆಯಿತು ಬನ್ನಿ ಸಾರ್ ಹಾಕೊಂಡು ಅವರು ಹೇಳ್ತಾಯಿದ್ರು, ತೋರಿಸ್ತೀನಿ ಬನ್ನಿ ನೋಡೋಣ ಅವಾಗ. ಅದು ನಾವು ಒಂದು ನೋಡೇ ಬಿಡೋಣ ಅಂತ ಇವರು ನಾನು ಬೈತಾರೆ ಇವರು. ಆಮೇಲೆ ಇವ್ರು ಇದು ಮಾಡೋರು, ಹೋಗಿ ನೋಡಿದ್ವಿ ಸ್ವಲ್ಪ. ಆದರೂ ಆ ಭಯದಲ್ಲೇ ಸ್ವಲ್ಪ ಎಲ್ಲ ಪ್ಲೇಸು ನೋಡೋಕ್ಕಾಗಲಿಲ್ಲ.
ಒಂದು 10% ನೋಡಿದ್ವಿ. ನೀವು ಸ್ಟೇ ಮಾಡಿದಂಥ ಹೋಟೆಲ್ಗೂ ಈ ಬ್ಲಾಸ್ಟ್ ಆದಂಥ ಹೋಟೆಲ್ಗಳಿಗೂ ಎಷ್ಟು ದೂರ? ಸರ್ ನಮ್ಮದು ಬಂದ್ಬಿಟ್ಟು ಗ್ಯಾಲಿ ರೋಡ್ ಅಂತದ್ದು ಮೇನ್ ಸಿಟಿ ಒಳಗೆ ಕೊಲಂಬೋ ಪಾರ್ಲಿಮೆಂಟ್ ರೋಡ್ ಅಂತದ್ದು. ನೆಕ್ಸ್ಟು ಒಂದು 2 ರೋಡ್ ಬಿಟ್ಟರೆ ಅದು ಅಲ್ಲೇ ಗ್ಯಾಲಿ ರೋಡ್ ಅಂದರೆ ಮೇನ್ ರೋಡ್, ಈಗ MG ರೋಡ್ ಥರನೇ ಗ್ಯಾಲಿ ರೋಡ್ ಅದು. ಓಕೆ, ಆ ಥರ ರೋಡಲ್ಲಿ ನಾವು 3 ಸ್ಟಾರ್ ಹೋಟ್ಲು ಮಾಡಿದ್ವಿ. 1 ಡೇ ಅಲ್ಲಿ ಸ್ಟೇ ಆಗಿದ್ವಿ. ಅಲ್ಲಿಂದ ನಾವೇನು ಮಾಡಿದ್ವಿ, ಮತ್ತು ನಾವು ಬೇರೆ ಕಡೆ ಪ್ಲೇಸ್ಗೆ ಹೋಗ್ಬೇಕಾದ್ರೆ ನಾವು ಮಾರ್ನಿಂಗ್ ಬಿಟ್ಬಿಟ್ವಿ, ಒಂದು 8 ಹೊತ್ತಿಗೆ ಬಿಟ್ಬಿಟ್ವಿ. ನಾವು ಬಿಟ್ಟು ನಾವು ಸ್ವಲ್ಪ ದೂರ ಅದೇ ಒಂದು 10-15 ಕಿಲೋಮೀಟ್ರ್ ಹೋದಾಗ ಅದೇ ನಮ್ಮ ಡ್ರೈವರ್ ಮಿಸ್ಸಸ್ ಫೋನ್ ಮಾಡಿ ಅವ್ನು ಲೋಕಲ್ ಚಾನಲಲ್ಲಿ ನೋಡಿಬಿಟ್ಟು ಇಮಿಡಿಯೇಟಾಗಿ ಕಾಲ್ ಮಾಡಿದಾಗ ನಮ್ಗೆ ಒಂದು ಸೈಡ್ಗೆ ಆಗ್ತಾ ನಾವು ಮಾತಾಡ್ತಾಯಿದ್ದ ಅವ್ರ ಭಾಷೆಯಲ್ಲಿ, ಸಿಂಗ್ಲಿ ಭಾಷೆಯಲ್ಲಿ ಮಾತಾಡ್ತಾಯಿದ್ದು. ನಾವು ನಮ್ಮ ಪಡೆ ಸುಮ್ಮನೆ ನಿಂತಿದ್ವಿ. ಆಮೇಲೆ ಅವನು ಒಂದೇ ಸಲ ಸಡನ್ನಾಗಿ ಶಾಕ್ ಆಗಲ್ದ ನಮ್ಗೆ ಸ್ವಲ್ಪ ಭಯ ಆಯಿತು. ಬಹುಶಃ ಮಂಜುನಾಥ್ ಅವರು, ನೀವು ಈಗ ಅಲ್ಲಿಗೆ ವಾಪಸ್ ಕ್ಯಾಂಡಿಯಿಂದ ಮತ್ತೆ ವಾಪಸ್ ಕೊಲಂಬೋಗೆ ಬಂದಾಗ ಕಂಪ್ಲೀಟಾಗಿ ಕರ್ಫ್ಯೂ ಇದ್ದಿತ್ತು? ಇಲ್ಲ ಸರ್, ಅದು ನಾವು ಹೊರಟಾಗ ಯಾವಾಗ ಬಾಂಬ್ ಬ್ಲಾಸ್ಟ್ ಆಯ್ತು ಕರ್ಫ್ಯೂ ಆರ್ಡರ್ ಮಾಡಿಬಿಟ್ರು. ಓಕೆ, ನಾವು ಏನೋ ಶ್ರೀಲಂಕಾದಲ್ಲಿ ಏನೋ ಇದಾಗಿದೆ ಅಂತೇಳಿ, ಕೊಲಂಬೋದಲ್ಲಿ ಆಗಿದೆ ಅಂತ ನಮ್ಗೆ ಇವ್ರು ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹೌದು, ಖಂಡಿತ ಇವ್ರೇನು ಅಕಸ್ಮಾತ್ ಇದ್ದಿದ್ರೆ ನಮಗೂ ಅವ್ರಿಗೂ ಜಸ್ಟ್ ಅಂದ್ರೆ ಒಂದು 1/2 ಕಿಲೋಮೀಟರ್ ಇರೋದ್ರಿಂದ ಆ್ಯಕ್ಚುಲಿ ನಮ್ಮ ರೂಮ್ಗೆ ಹೋಗ್ಬೇಕು ಅಂದರೆ ಇವರು ಸ್ಯಾಂಗ್ರಿಲಾ ಹೋಟ್ಲು ಮುಂದೆ ಆಸೆ ನಾವು ಹೋಗ್ಬೇಕು. ಹಂಗೇನ ಇಲ್ಲಿದ್ದಾರೆ ಅಂತ ಖಂಡಿತ ಹೋಗಿ ಮಾತಾಡಿಸ್ತಿದ್ವಿ ಅವ್ರನ್ನ. ನಮ್ಮ ಇವರು ಏನು ಅನ್ನೋದು ಗೊತ್ತಾಗ್ಲಿಲ್ಲ. ಬಟ್ ನಾವು ಮೂವ್ ಆಗಿಬಿಟ್ಟಿದ್ವಲ್ಲ, ತಿರ್ಗಾ ಈವ್ನಿಂಗ್ ಬರಬೇಕಾದ್ರೆ ರಿಟರ್ನ್ ಕೊಲಂಬೋದಲ್ಲಿ ಬ್ಲಾಕ್ ಮಾಡಿಬಿಟ್ರು. ಮಂಜುನಾಥ್ ಅವರು ಮಾತಾಡ್ತೀನಿ ಜೊತೆಗೆ. ಎಸ್, ಶ್ರೀಲಂಕಾದಲ್ಲಿ ನಡೆದಿರ್ತಕ್ಕಂತಹ ಘಟನೆಯ ಬಗ್ಗೆ ಮಾತನ್ನ ಮುಂದುವರಿಸಿ. ಮಂಜುನಾಥ್ ಅವರು, ಈಗ ನೀವು ವಾಪಸ್ ಅಲ್ಲಿಂದ ಟೂರ್ ಹೋದಂಥವ್ರು ವಾಪಸ್ ಬರೋ ಸಂದರ್ಭದಲ್ಲಿ ಈಗ ಕರ್ಫ್ಯೂ ಹಾಕಲಾಗಿತ್ತು, ಸತ್ತಿದ್ದಾರೆ ಅನ್ನುವಂಥ ಸುದ್ದಿ ನಿಮಗೆ ಎಷ್ಟು ಗೊತ್ತಾಯಿತು, ಎಷ್ಟೊತ್ತಿಗೆ ಗೊತ್ತಾಯ್ತು? ಅಂದರೆ ಜನ ಸತ್ತಿದ್ದಾರೆ, ಅದರಲ್ಲಿ ಇಂಡಿಯನ್ಸ್ ಇದ್ದಾರೆ, ನಮ್ಮ ಕರ್ನಾಟಕದವರು ಇದ್ದಾರೆ, ಈ ವಿಚಾರಗಳು ನಿಮಗೆ ಗೊತ್ತಾಗಿರೋದು ಎಷ್ಟೊತ್ತಿಗೆ? ಸರ್ 20ನೇ ತಾರೀಕು ನೈಟ್ ಗೊತ್ತಾಯ್ತು ನಮಗೆ. ಅಂದರೆ ನೀವು ಬೆಳಗ್ಗೆ ನೀವು ಹೋದವರು ಸಂಜೆ ಬಂದಮೇಲೆ ಒಂದು 10 ಗಂಟೆಗೆ ಗೊತ್ತಾಯ್ತು ಈ ಥರ. ಮನೆಯಿಂದ ಕಾಲ್ ಬಂತು. ಕಾಲ್ ಬಂದಾದ್ಮೇಲೆ ಹೇಳಿದ್ರು ಈ ಥರ ಟಿವಿಯಲ್ಲಿ ಹೇಳ್ತಿದ್ದಾರೆ, ಈಗ ನಮ್ಮ ಹನುಮಂತರಾಯಪ್ಪ ಅವರು, ರಂಗಣ್ಣ, ಲಕ್ಷ್ಮೀನಾರಾಯಣ ಇವರೆಲ್ಲ ಬಂದಿದ್ದಾರೆ, ರಮೇಶ್ ಅವರು ಇವರೆಲ್ಲ ಅಂತ. ನಾನು ಆಮೇಲೆ ಕನ್ಫರ್ಮ್ ಅಂತ ಕೇಳಿದ್ಕೆ ಹೌದು ಕನ್ಫರ್ಮ್ ಆಗಿದ್ದಾರೆ, ಬಟ್ ಬ್ಲಾಸ್ಟಲ್ಲಿ ಅವರು ಇದಾಗಿದ್ದಾರೆ, ಟಿ ವಿಯಲ್ಲಿ ಬರ್ತಾ ಇದೆ ಅಂದರು. ಸರಿ ಅಂದ್ಬಿಟ್ಟು ಆವಾಗ ಅಂಬಾಜಿ ನಮ್ಮ ಫ್ರೆಂಡಿಂದ ಅಲ್ಲಿಗೆ ಕಾಲ್ ಮಾಡಿದಾಗ ಅಂಬಾಜಿ ನಂಬರ್ ತೊಗೊಂಡು ಅಂಬಾಜಿಗೆ ಮಾಡಿದಾಗ ಬಂದು ಐಡೆಂಟಿಫೈ ಮಾಡ್ತೀರಾ ಅಂದರು. ಬರ್ತೀವಿ ಸರ್ ಅದ್ರ ಬೆಳಗ್ಗೆ ಬನ್ನಿ ಅಂದರು. ಆಮೇಲೆ ಬೆಳಗ್ಗೆ ಪಾಪ ಅವರೇ ಕಾಲ್ ಮಾಡಿ ಅವ್ರ ಅಂಬಾಜಿ ಅವರೊಬ್ಬರನ್ನ ಕಳಿಸಿ ನಮ್ಮ ರೂಮ್ ಹತ್ರ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಅಲ್ಲಿ ಬಾಡಿ ಐಡೆಂಟಿಫಿಕೇಷನ್ ಮಾಡಾಕ್ಬಿಟ್ರು. ಬಟ್ ಅಲ್ಲಿ ನೋಡಿದ್ರೆ ಅಲ್ಲಾಗಿರೋ ಸಿಚುವೇಶನ್ಗೆ ಯಾವ ಮುಖ ನೋಡಿದ್ರು ನಾವು ರೆಗ್ಯುಲರಾಗಿ ಒಂದು ಮುಖ ನೋಡಿದ್ಮೇಲೆ ಅಲ್ಲಿ ಸ್ಕ್ರೀನಲ್ಲಿ ಒಂದು ಮುಖದಲ್ಲಿ ಕಾಣ್ತಾನೆ ಇಲ್ಲ ನಮ್ಗೆ ಇವ್ರೇನದು. ಸುಮಾರು ಬ್ಲಾಸ್ಟ್ ಆಗಿರ್ತಕ್ಕಂಥ ಫೋಟೋವನ್ನ ನನ್ನ ಮೊಬೈಲಲ್ಲಿ ಇದೆ, ಅವು ನೋಡಿದ್ರೆ ಬಟ್ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ. ಬಟ್ ಆಮೇಲೆ ತುಂಬ ಹೊತ್ತು ಅಬ್ಸರ್ವ್ ಮಾಡಾದ್ಮೇಲೆ ಇವ್ರೇನದು ಅವಾಗ ಗೊತ್ತಾಯ್ತು. ಹನುಮಂತಶ್ರೀ ಅವರು ಹಿಂಗೆ ಅಂತ, ರಂಗಣ್ಣವ್ರದ್ದು ಗೊತ್ತಾಯ್ತು. ಲಕ್ಷ್ಮೀನಾರಾಯಣದೇನೋ ಸ್ವಲ್ಪ ಈಸಿ ಐಡಿಯಾ, ಬಟ್ ಅವ್ರಿಗೇನು ಸ್ಟೇಟ್ ಆಗಿರಲಿಲ್ಲ. ಬಟ್ ಮಕ್ಕ ಸ್ವಲ್ಪ ಕ್ಲಾರಿಟಿ ಗೊತ್ತಾಗ್ತಿತ್ತು. ಅದರಿಂದ ಅವರಿದ್ದಂಥ ಹೋಟೆಲಲ್ಲಿ ಹೆಂಗಾಗಿತ್ತಂತೆ ಘಟನೆ ಅನ್ನೋದ್ರ ಬಗ್ಗೆ ನಿಮಗೆ ಅಲ್ಲಿ ಏನಾದರೂ ಗೊತ್ತಾಯ್ತು? ಆಮೇಲೆ ನೀವೇನಾದರೂ? ಸರ್ ಇವರು ತಿಂಡಿ ತಿನ್ನಕ್ಕೆ ಬಂದಿದ್ದಾರೆ ಕೆಳಗಡೆ, ಜಸ್ಟ್ ಮುಗಿಸ್ಕೊಂಡು ಇವರು ಹೊರಡ್ಬೇಕಾಗಿತ್ತು. ಹೊರಡ್ಬೇಕಾದ್ರೆ ತಿಂಡಿ ತಿನ್ಬೇಕಾದ್ರೆ ಅದೇನೋ ಬ್ಲಾಸ್ಟ್ ಆಗಿದೆ ಅಂತ ಹೇಳಿದ್ರು. ಅದು ಏನಾಗಿದೆ ಅಂದ್ರೆ ಆ ಹೋಟ್ಲಲ್ಲಿ ಒಂದು 120 ಮೆಂಬರ್ಸ್ ಕೂತ್ಕೊಳ್ಳೋಷ್ಟು ಒಂದು ಹಾಲ್ ಇದೆ ಕೆಳಗಡೆ. ಅಲ್ಲೇನು ಮಾಡಿದ್ರೆ ತಿಂಡಿ ತಿನ್ಬೇಕಾದ್ರೆ ಇವ್ರು ಹೋಗಿ ಏನೋ ಬ್ಲಾಸ್ಟ್ ಆಗಿರೋದು. ಬಟ್ ಇದು ಅವ್ರು ಆಗಿರೋ ಸಿಚುಯೇಷನ್ ನೋಡಿದ್ರೆ ಎಲ್ಲ ಮೋಸ್ಟ್ಲಿ ಕಂಜೆಸ್ಟೆಡ್ ಏರಿಯಾ ಅಂತದ್ದು. ಎಲ್ಲ ಒಂದು ಟಿಫನ್ ರೂಮ್ ಥರ ಇರುತ್ತೆ. ಹೌದು, ಅದರಿಂದ ಏನು ಮಾಡಿದ್ದಾರೆ ಅಲ್ಲೆಲ್ಲ ಏನಾಗುತ್ತೆ ಅಂದರೆ ಸಣ್ಣ ಏರಿಯಾ ಇರೋದ್ರಿಂದ ಎಲ್ಲ ಒಂದು ಕ್ರೌಡ್ನೆಸ್ ಅಲ್ಲೇ ತಿಂತಾ ಇರ್ತಾರಲ್ವ. ಹೌದು. ಸೊ ಅವಾಗ ಅದೇನೋ ಬ್ಲಾಸ್ಟ್ ಆಗಿದೆ ಅನ್ಸ. ಯಾಕೆಂದ್ರೆ ಆ ಬಾಡಿ ನೋಡಿದ್ರೆ ಹಂಗೆ ಅನ್ಸುತ್ತೆ ನನಗೆ ಸರ್. ಯಾಕಂದ್ರೆ ಅಷ್ಟು ಚಿದ್ರಾಗಿದ್ದಾವೆ ಅಂದ್ರೆ ಅಲ್ಲಿ ಬೇರೆಯವ್ರದ್ದೆಲ್ಲ ನೋಡ್ಬಿಟ್ರೆ ಎಲ್ಲ ಕವರಲ್ಲಿ ಪ್ಯಾಕ್ ಮಾಡಿದ್ರು ಸರ್ ಈ ಮೀಲ್ಸ್. ನಿಜ ಮಾತಾಡ್ತೀರಿ ಮಂಜುನಾಥ್ ಅವರೇ. ನನ್ನ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೀಗ ರಂಗಪ್ಪ ಅವರ ಅಂತಿಮ ದರ್ಶನವನ್ನು ಪಡೆಯುವುದಕ್ಕಾಗಿ ವಿದ್ಯಾರಣ್ಯಪುರದಲ್ಲಿ ಇರುವಂತಹ ಅವರ ಮನೆ ಕಡೆಗೆ ಬರ್ತಾ ಇರುವಂತಹದ್ದು. ರಂಗಪ್ಪ ಅವರ ನಿವಾಸದ ಕಡೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ತಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥವರು ಮತ್ತು ಈ ಒಂದು ಬಾಂಬ್ ಬ್ಲಾಸ್ಟ್ನ ಸಂದರ್ಭದಲ್ಲಿ ಮೃತಪಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ಅವರ ಅಂತಿಮ ದರ್ಶನವನ್ನು ಪಡೆಯುವುದಕ್ಕಾಗಿ ಆಗಮಿಸಿರ್ತಕ್ಕಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಅವರು ಈಗಾಗಲೇ ಅವರ ಮನೆಗೆ ಬಂದಿದ್ದಾರೆ. ರಂಗಪ್ಪ ಅವರ ನಿವಾಸಕ್ಕೆ ಆಗಮಿಸಿರ್ತಕ್ಕಂತಹ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ರಂಗಪ್ಪ ಅವರು ಈ ಒಂದು ದುರಂತದಲ್ಲಿ ಅವರು ಕೂಡ ಸಾವಿಗೀಡಾಗಿದ್ದಾರೆ. ದ್ವೀಪ ರಾಷ್ಟ್ರದಲ್ಲಿ ಮಾನವೀಯತೆಯ ಕಗ್ಗೊಲೆ ನಡೆದಿರತಕ್ಕಂಥದ್ದು, ಬುದ್ಧನ ನಾಡೋದು ಅತ್ಯಂತ ನೆಮ್ಮದಿಯಿಂದ. ಯಾಕಂದರೆ LTTE ಉಗ್ರರ ದಮನ ಕಾರ್ಯವನ್ನು 2004-05ರಲ್ಲಿ ಮುಗಿಸಿದ ನಂತರ
ಅದಾದ ನಂತರ ಬಹುತೇಕ 8-9ರಲ್ಲಿ ಮುಗಿಸಿದ ನಂತರ ಬಹುತೇಕ ಕಳೆದ 10 ವರ್ಷಗಳಿಂದ ಅಲ್ಲಿ ನೆಮ್ಮದಿ ಮನೆ ಮಾಡಿತ್ತು. ಇದೇ ಕಾರಣಕ್ಕಾಗಿ ಶ್ರೀಲಂಕಾ ಟೂರಿಸಂ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ಕೂಡ ಕಂಡಿತು ಮತ್ತು ಭಾರತದ ಜೊತೆಗೆ ಬಹಳಷ್ಟು ವ್ಯಾವಹಾರಿಕವಾಗಿ ಕೂಡ ಭಾರತದ ಅನೇಕ ಉದ್ದಿಮೆದಾರರು ಅಲ್ಲಿ ಹೋಗಿ ತಮ್ಮ ಉದ್ದಿಮೆಗಳನ್ನು ಆರಂಭಿಸೋದು ಇರಬಹುದು. ಕೋಕೋನಟ್ನ ಬಿಸ್ನೆಸ್ನಿಂದ ಹಿಡಿದು ಕ್ರಷರ್ವರೆಗಿನ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಂತಹ ಉದ್ದಿಮೆಯನ್ನು ಅಲ್ಲಿ ನಡೆಸ್ತಾ ಇದ್ದಂಥದ್ದು ಕೂಡ ಇತ್ತು ಶ್ರೀಲಂಕಾದಲ್ಲಿ. ಹೀಗಾಗಿ ಮತ್ತು ಶ್ರೀಲಂಕಾಕ್ಕೆ ಬಹಳ ನಮ್ಮ ಪಕ್ಕದ ಒಂದು ನಗರಕ್ಕೆ ಹೋಗಿ ಭೇಟಿ ಕೊಡುವಂಥ ರೀತಿಯಲ್ಲಿ, ಅಂದರೆ ಬೆಂಗಳೂರಿನಿಂದ ಚೆನ್ನೈಗೆ ಹೋಗುವಂಥ ರೀತಿಯಲ್ಲೇ ಬೆಂಗಳೂರಿನಿಂದ ಕೊಲಂಬೋಗೆ ಹೋಗುವಂಥದ್ದು ಕೂಡ ಅಷ್ಟೇ ಸುಲಭವಾಗಿ ಹೋಗೋದಕ್ಕೆ ಇರುವಂಥ ವ್ಯವಸ್ಥೆಗಳು. ಯಾಕಂದರೆ ಪಾಸ್ಪೋರ್ಟ್ ಒಂದು ಇದ್ದರೆ ನೇರವಾಗಿ ಅಲ್ಲಿ ಹೋಗಿ ಅಲ್ಲಿ ವೀಸಾ ಆನ್ ಅರೈವಲನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಾಗಿ ಡೈರೆಕ್ಟಾಗಿ ಅಲ್ಲಿಗೆ ರೀಚ್ ಆಗೋದಕ್ಕಾಗತ್ತೆ. ಮಾಮೂಲಿ ಅಲ್ಲಿ ಹೋಗಿ ಪ್ರವಾಸವನ್ನು ಮುಗಿಸ್ಕೊಂಡು 4-5 ದಿವಸಗಳ ಕಾಲ ಪ್ರವಾಸ ಮುಗಿಸಿ ಬರೋದಕ್ಕಾಗತ್ತೆ. ಮತ್ತು ಶ್ರೀಲಂಕಾ ಕಳೆದ 8-10 ವರ್ಷದ ಅವಧಿಯಲ್ಲಿ ಬಹಳಷ್ಟು ಬೆಳವಣಿಗೆಯನ್ನು ಕಂಡಿರ್ತಕ್ಕಂತಹ ದೇಶವು ಕೂಡ. ಯಾಕಂದರೆ ಅತ್ಯಂತ ಕ್ಲೀನ್ ಸಿಟಿಯನ್ನು ಹೊಂದಿರತಕ್ಕಂತಹ ದೇಶ ಮತ್ತು ಟೂರಿಸಮನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಮೋಟ್ ಮಾಡ್ತಾ ಇರುವಂತಹ ದೇಶವಾಗಿ ಈಗ ಶ್ರೀಲಂಕಾ ಮಾರ್ಪಟ್ಟಿದೆ. ಮತ್ತು ಶ್ರೀಲಂಕಾದ ಎಕಾನಮಿಯು ಕೂಡ ಬಹಳ ದೊಡ್ಡ ಮಟ್ಟಿಗೆ ಈ ಪ್ರವಾಸೋದ್ಯಮವನ್ನು ಅವಲಂಬಿಸಿರುವಂಥ. ಹೀಗಾಗಿ ಬಹಳ ಸುಲಭವಾಗಿ ಭಾರತದಿಂದ ಒಂದು ವಿದೇಶ ಪ್ರವಾಸಕ್ಕೆ ಹೋಗಬೇಕು ಅಂತೇಳಿ ಅನಿಸಿದಂಥ ಸಂದರ್ಭದಲ್ಲಿ ಶ್ರೀಲಂಕಾ ಕೂಡ ಒಂದು ಉತ್ತಮ ಆಯ್ಕೆಯಾಗಿರುತ್ತೆ ಮತ್ತು ಕಡಿಮೆ ಖರ್ಚಿನಲ್ಲೂ ಕೂಡ ಹೋಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಈ ಎಲ್ಲ ಲೆಕ್ಕಾಚಾರದಿಂದ ಕೂಡ ಶ್ರೀಲಂಕಾ ಪ್ರವಾಸವನ್ನು ಅನೇಕರು ಕೈಗೊಳ್ತಾರೆ. ಅದೇ ರೀತಿಯಲ್ಲಿ ಚುನಾವಣೆ ಮುಗಿದಿದೆ, ಚುನಾವಣೆಯ ಭರಾಟೆ ಇವೆಲ್ಲವೂ ಕೂಡ ಮುಗಿದ ನಂತರ ಇವರೆಲ್ಲರೂ ಕೂಡ ಜೊತೆಯಾಗಿ ಹೋಗಿದ್ದಾರೆ. ಆದರೆ ಶ್ರೀಲಂಕಾದಲ್ಲಿ ನಡೆದಂತಹ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಅಲ್ಲಿ ನಡೆದಿರತಕ್ಕಂತಹ ಈ ಒಂದು ಬಾಂಬ್ ಬ್ಲಾಸ್ಟ್, ನರಹಂತಕರು ನಡೆಸಿರ್ತಕ್ಕಂತಹ ಬಾಂಬ್ ಬ್ಲಾಸ್ಟ್ನ ಸಂದರ್ಭದಲ್ಲಿ ರಂಗಪ್ಪ, ಲಕ್ಷ್ಮೀನಾರಾಯಣ್, ಶಿವಕುಮಾರ್, ಪುಟ್ಟರಾಜು, ರಮೇಶ್ ಗೌಡ ಇವರೆಲ್ಲರೂ ಕೂಡ ಸಾವಿಗೀಡಾಗಿರುವುದು. ನಾಗರಾಜ್ ರೆಡ್ಡಿ, ಹೀಗೆ ಕರ್ನಾಟಕದ 10 ಜನ ಕನ್ನಡಿಗರು ಈ ಸಂದರ್ಭದಲ್ಲಿ ಈ ಉಗ್ರರ ಕುಕೃತ್ಯಕ್ಕೆ ಬಲಿಯಾಗಿರ್ತಕ್ಕಂತಹದ್ದು. ಪ್ರವಾಸಕ್ಕೆ ಹೋದವರ ಪ್ರಾಣವನ್ನು ಭಯೋತ್ಪಾದಕರು ತೆಗೆದಿದ್ದಾರೆ. हेलो हेलो ಅಂದರೆ ಕುಮಾರಸ್ವಾಮಿ ಅವರು ಇಲ್ಲಿ ರಂಗಪ್ಪ ಅವರ ಸಹೋದರ ಮುನಿಸ್ವಾಮಿ ಅವರ ಜೊತೆಗೆ ಮಾತನಾಡ್ತಾ ಇರತಕ್ಕಂತಹದ್ದು, ಹಾಗೆಯೇ ಕ್ರಿಯೆಯ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀರಿ ಅನ್ನೋಂಥರ ಬಗ್ಗೆಯೂ ಕೂಡ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಅವರ ಕುಟುಂಬ ಸದಸ್ಯರ ಜೊತೆಯೂ ಕೂಡ ಮಾತನಾಡ್ತಾ ಇರತಕ್ಕಂತಹದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ದ್ವೀಪ ರಾಷ್ಟ್ರದಲ್ಲಿ ನಡೆದಿರತಕ್ಕಂತಹ ಈ ಒಂದು ಬಾಂಬ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟಿರ್ತಕ್ಕಂಥವರ ಪಾರ್ಥಿವ ಶರೀರಗಳ ಅಂತಿಮ ದರ್ಶನವನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪಡ್ಕೊಳ್ತಾರೆ. ಮುಖ್ಯಮಂತ್ರಿಯವರು ಕೂಡ ಈ ಒಂದು ಘಟನೆಯಿಂದ
ಘಟನೆಯ ಕಾರಣದಿಂದಾಗಿ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ರು ಅಂದರೆ ಹೇಳಿದರೆ, ಯಾಕಂದರೆ ಉಡುಪಿಯಲ್ಲಿ ಪಂಚಕರ್ಮ ಚಿಕಿತ್ಸೆಗಾಗಿ ಆಯುರ್ವೇದ ಚಿಕಿತ್ಸೆಯನ್ನು ಪಡೆಯೋದಕ್ಕಾಗಿ ಮುಖ್ಯಮಂತ್ರಿಯವರು ತೆರಳಿದರು. ಆದರೆ ಈ ಘಟನೆಯನ್ನು ನೋಡಿದ ನಂತರ ಇಲ್ಲ, ನನಗೆ ಇಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋಂಥ ಕಾರಣಕ್ಕಾಗಿ ನಿನ್ನೆನೇ ಅವರು ವಾಪಸ್ ಬೆಂಗಳೂರಿಗೆ ಆಗಮಿಸಿದರು. ಇವತ್ತು ಪಾರ್ಥಿವ ಶರೀರಗಳು ಬೆಂಗಳೂರಿಗೆ ಬಂದು ತಲುಪ್ತಾ ಇದ್ದಂತೆಯೇ ಅವರ ನಿವಾಸಗಳಿಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಎಚ್ ಡಿ ದೇವೇಗೌಡರು ಭೇಟಿ ನೀಡಿ ಸಾಂತ್ವನ ಹೇಳ್ತಾ ಇದ್ದಾರೆ. ಮಂಜುನಾಥ್ ನೀವು ಹೇಳ್ತಾ ಇದ್ರಿ, ಅದೇ ಅಲ್ಲಿ ನಿಮಗೆ ಫೋಟೋಸನ್ನು ತೋರಿಸಿದ್ರು, ಐಡೆಂಟಿಫೈ ಮಾಡಬೇಕಾಯ್ತು. ಅದಾದ ನಂತರ ಪ್ರೊಸೆಸ್ ಏನು ಹೇಳಿದ್ರು? ಈಗ ನೀವು ಐಡೆಂಟಿಫೈ ಮಾಡಿದ ನಂತರ ಇಲ್ಲಿ ಅವರ ಮನೆಯವರಿಗೂ ಕೂಡ ನೀವು ಇನ್ಫಾರ್ಮ್ ಮಾಡಿದ್ರಾ, ಹೇಗೆ? ಅದೇ ಅಂದರೆ ಅಷ್ಟೊತ್ತು ಕೂಡ ಮಿಸ್ಸಿಂಗ್ ಅನ್ನುವಂಥದ್ದು ಇತ್ತು. ಯಾಕಂದರೆ ನಾವು ಕೂಡ ಇಲ್ಲಿ ಸುದ್ದಿಯನ್ನು ಇದು ಮಾಡ್ತಾ ಇದ್ದಿದ್ದು, ಇವರೆಲ್ಲರೂ ಮಿಸ್ಸಿಂಗ್ ಅಂತೇಳಿ. ನಮಗೆ ಇಲ್ಲಿ ಫಸ್ಟ್ ನಮಗೆ ಸುದ್ದಿ ಸಿಕ್ಕಿರುವಂಥದ್ದು ಸುಷ್ಮಾ ಸ್ವರಾಜ್ ಅವರ ಟ್ವಿಟರ್ ಮೂಲಕವಾಗಿ ಅವರು ಹಾಕಿದಾಗ ಹನುಮಂತರಾಯಪ್ಪ ಅವರ ಮೃತಪಟ್ಟಿರ್ತಕ್ಕಂಥ ಅವರು ಮೊದಲಿಗೆ ಅವರು ಹೇಳಿದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿರುವಂಥದ್ದು. ಬಟ್ ನೀವಲ್ಲಿ ಐಡೆಂಟಿಫೈ ಮಾಡುವಂಥ ಸಂದರ್ಭದಲ್ಲಿ ಮಿಸ್ಸಿಂಗ್ ಅಂತ ಇತ್ತ ಏನು ಅಂತೇಳಿ ಮಿಸ್ಸಿಂಗ್ ಅಂತಾನೆ ಇದ್ದಿದ್ದು. ಬಟ್ ಆಮೇಲೆ ಅಂದ್ರೆ ನಿಮಗೆ ಇವರ ಫೋಟೋಸ್ಗಳನ್ನು ತೋರಿಸಿ ಇವರ ಅನ್ನೋದು ಕಂಪೇರ್ ಮಾಡಕ್ಕೆ ಹೇಳಿದ್ರೆ ಅಥವಾ ಬರೀ ಬಾಡೀಸ್ ತೋರಿಸಿ? ಫೋಟೋಸ್ ಇವ್ರು ಏನ್ ಬಂದಿದ್ರು ಅಷ್ಟು ಜನದ್ದು ಫೋಟೋಸ್ ಅಲ್ಲಿ ಇತ್ತು ಸರ್. ಫೋಟೋಸ್ ಪ್ಲಸ್ ಹೆಸರೆಲ್ಲ ಇತ್ತು. ಆ ಫೋಟೋ ನೋಡ್ಕೊಂಡು ಇದ್ ಮಾಡ್ತಾ ಇದ್ದಿದ್ದು ನಾವು. ಆವಾಗ ನಾವು ಗುರ್ತಿಡಿದ್ವಿ, ಯಾಕಂದ್ರೆ ನಾವು ಡೈಲಿ ನೋಡಿರೋಂಥ ಮುಖಗಳಲ್ವಾ ಸರ್ ಇವರು. ಹೌದು, ನಾವು ಬೆಳಗ್ಗೆ ಆದ್ರೆ ಒಂದು ದಿನಕ್ಕಾದ್ರೂ ನಮ್ಮ ಮಾತೃಶ್ರೀಯವ್ರನ್ನಾದ್ರೂ ಮಾತಾಡ್ಸ್ಕೊಂಡು ಹೋಗ್ತೀವಿ ವಾಕಿಂಗ್ ಹೋದಾಗ ಆ ಕಡೆ ಎಲ್ಲ. ಬಟ್ ಡೈಲಿ ಸಿಗೋರು ಒಳ್ಳೆ ಒಡನಾಟ ಇಟ್ಕೊಂಡಿದ್ರು ಎಲ್ಲರ ಹತ್ರ. ಭಾಳ ಮುಖ ಪರಿಚಯ ಚೆನ್ನಾಗಿರೋದ್ರಿಂದ ನಾವು ಐಡೆಂಟಿಫೈ ಮಾಡೋಕೆ ಈಸಿ ಆಯ್ತಲ್ಲ ಅಷ್ಟೇ. ಬಹುಶಃ ಅಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡಿದ್ರಿ, ಅದಾದ ನಂತರ ಏನು ಪ್ರೋಸೆಸ್ ಏನಿತ್ತು, ಅವ್ರಿಗೆ ಏನು ಇನ್ಫಾರ್ಮೇಷನ್ಸ್ ಕೊಡುವಂಥದ್ದಿತ್ತು ನೀವು ಅಲ್ಲಿ ಅಂತೇಳಿ? ನಾನು ಅಲ್ಲಿ ಅವ್ರನ್ನ ನೋಡಿದ ತಕ್ಷಣ ಏನು ಮಾಡಿದೆ, ಅವ್ರ ತಮ್ಮ ಶ್ರೀನಿವಾಸನ್ನ ಮತ್ತು ಹನುಮಂತರಾಯಪ್ಪ ಅನ್ನೋರಿಗೆ ಮತ್ತೆ ಅಲ್ಲಿ ನಾನು ಕಾಲ್ ಮಾಡಿದೆ. ಅಲ್ಲಿ ನಂಬರ್ ತೊಗೊಂಡು ಲೋಕಲ್ ನಂಬರ್ ತೊಗೊಂಡು ಕಾಲ್ ಮಾಡಿ ಅವ್ರು ಹೇಳಿದ್ರು ಐಡೆಂಟಿಫೈ ಮಾಡೋಕ್ಕಾಗಿದ್ದರೆ ನೀವು ಮಾಡಿಬಿಡಿ, ನೀವು ಪರವಾಗಿಲ್ಲ ಅಂತೇಳಿ. ಅದೇ ಎಲ್ಲರೂ ಮಿಸ್ಸಿಂಗ್ ಅಂತ ಇದ್ದಿದ್ದೇನಾಯಿತು. ನಾವು ಐಡೆಂಟಿಫೈ ಮಾಡಿದ್ಮೇಲೆ ಏನು ಮಾಡೋದು, ಅವ್ರನ್ನ ಇದನ್ನ ಡೆಡ್ ಅಂತ ಬರ್ಕೊಂಡ್ರು. ಆಮೇಲೆ ಎಲ್ಲರಿಗೂ ಗೊತ್ತಾಯಿತು ತೀರೋಗಿದ್ದಾರೆ ಇವರು ಅಂತ. ಅಲ್ಲಿಗೂ ಅಷ್ಟೊಂದು ಜನ ಗೊತ್ತಿರಲಿಲ್ಲ, ಮಿಸ್ಸಿಂಗ್ ಆಗಿದ್ದಾರೆ ಅಂತ ತಿಳ್ಕೊಂಡಿದ್ರು ಎಲ್ಲರನ್ನು. ನಾವು ಹೋಗಿ ತಿಳ್ಕೊಂಡು ಐಡೆಂಟಿಫೈ. ನೀವಲ್ಲಿ ಹೋದಾಗ ಒಟ್ಟು 5 ಜನರದ್ದು ಮಾತ್ರ. ಫಸ್ಟ್ ನಿಮಗೆ ಎಷ್ಟು ಜನರದ್ದು ಐಡೆಂಟಿಫೈ? ಫಸ್ಟ್ ನಾವು ಲಕ್ಷ್ಮೀನಾರಾಯಣ 7 ಜನ ಇದ್ರಲ್ಲ ಟೀಮಲ್ಲಿ, 7 ಜನ. ಒಂಬತ್ತಲ್ಲಿ ಹನುಮಂತರಾಯಪ್ಪ ಮತ್ತು ಹನುಮಂತರಾಯಪ್ಪ ಅವರು ಮತ್ತು ರಂಗಪ್ಪ ಅವರು ಮತ್ತು ಲಕ್ಷ್ಮೀನಾರಾಯಣ ಅವರು ರಮೇಶ್ ಅವನ್ನೆಲ್ಲ ಐಡೆಂಟಿಫೈ ಮಾಡ್ದೋ ನಾವು. ನಮ್ಗೆ ಅಷ್ಟೊಂದು ಮುಖ ಪರಿಚಯ ಐತೆ ಇದರಿಂದ ನಾವು ಅವನ್ನೆಲ್ಲ ಐಡೆಂಟಿಫೈ ಮಾಡೋದು, ಅದನ್ನ ಹೇಳೋದು ಅವ್ರಿಗೆ. ಅವರು ನಮಗೆಲ್ಲರೂ ತುಂಬ ಬೇಕಾಗಿರೋರು, ಆತ್ಮೀಯರು ಇವರೆಲ್ಲ ಅಂತ ಹೇಳಿದ್ಮೇಲೆ ಸರಿ ಆಯ್ತು ಅಂತ ಹೇಳಿದ್ರು. ಅಲ್ಲಿ 80 ಜನ ನಮ್ಮ ಜೊತೆನಲ್ಲಿ ಇದ್ರು. ನಮಗೆ ಅದು ಸಹಕಾರ ಮಾಡೋದು, ನಮ್ಮ ಅವ್ರ ಸಹಿತ ಸಹಕಾರ ಕೊಟ್ಟರು ನಮ್ಗೆ ಚೆನ್ನಾಗಿ. ನಾವು ಹೇಳಿದ್ಮೇಲೆ ಎಲ್ಲ ಇದು ಮಾಡಿಕೊಂಡ್ರು. ಉಳಿದ ಇಬ್ಬರದ್ದು ನಿಮಗೆ ಪರಿಚಯ ಇರಲಿಲ್ವಾ, ಹೇಗೆ? ಪರಿಚಯ. ಓಕೆ, ನಮ್ಮ ನೆಲಮಂಗಲದವ್ರೊಬ್ರು ತುಮಕೂರವ್ರು ಇರೋಂಥವ್ರು, ಅವರೊಬ್ರು ಗೊತ್ತಿರಲಿಲ್ಲ. ಬಟ್ ಯಾವ್ದು ನಮಗೆ ಗೊತ್ತಿತ್ತು ಅದು ಹೇಳಿದ್ವಿ. ನಾವು ಡೈಲಿ ನೋಡಿರೋಂಥವ್ರು ಮತ್ತು ನಮ್ಮ ಪರಿಚಯ ಇರೋರಾಗಿರೋದ್ರಿಂದ ನಾವು ಅವ್ರನ್ನ ಐಡೆಂಟಿಫೈ ಮಾಡಿದ್ವಿ. ಶ್ರೀಲಂಕಾದಲ್ಲಿ ಉಗ್ರರು ಮೆರೆದಂತಹ ದುಷ್ಕೃತ್ಯಕ್ಕೆ ಬಲಿಯಾದಂತಹ ಕನ್ನಡಿಗರ ಪಾರ್ಥಿವ ಶರೀರ ತಾಯ್ನಾಡಿಗೆ ಆಗಮಿಸಿದ್ದು, ಈಗ ಅವರ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಜೊತೆಗೆ ಸಾರ್ವಜನಿಕ ದರ್ಶನಕ್ಕೂ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಕುಟುಂಬಸ್ಥರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಆ ಒಂದು ಬ್ಲಾಸ್ಟ್ನ ಸಂದರ್ಭದಲ್ಲಿ ಶ್ರೀಲಂಕಾದಲ್ಲಿ ಇದ್ದಂತಹ ಪ್ರವಾಸಿಗರು, ನಮ್ಮ ಕನ್ನಡಿಗರು ಪ್ರವಾಸಿಗರಲ್ಲಿ ಹೋಗಿದ್ದವರು ತಮ್ಮ ಅನುಭವನ ಹೇಳ್ತಾ ಇದ್ರು. ಅಲ್ಲಿ ಕನ್ನಡಿಗರು ಛಿದ್ರವಾಗಿರುವಂತಹ ಸಂದರ್ಭದಲ್ಲಿ ಅವರ ಪಾರ್ಥಿವ ಶರೀರವನ್ನು ಗುರುತಿಸೋದೇ ಕಷ್ಟ ಆಗಿತ್ತು ಅನ್ನುವಂತಹ ಪರಿಸ್ಥಿತಿಯನ್ನು ಕೂಡ ಅವರು ಎಳೆಯಾಗಿ ಹೇಳ್ತಾ ಇದ್ರು. ಕಿಟ್ಟಿಯವರು ತಾವು ಹೇಳ್ತಾ ಇದ್ರಿ, ಅಂದ್ರೆ ಐಡೆಂಟಿಫೈ ಮಾಡಿದ್ದು 3 ಜನರನ್ನ ಮಾತ್ರ, ತಾವು ಇನ್ನಿಬ್ಬರನ್ನ ಮಾಡೋಕ್ಕಾಗಲಿಲ್ಲ ಅಂತ. ಅದಾದ್ಮೇಲೆ ಮುಂದೆ ಏನಾಯ್ತು? ಅದನ್ನು ಐಡೆಂಟಿಫೈ ಮಾಡಿದ್ಮೇಲೆ ಹೇಳಿದ್ರು. ಅಲ್ಲಿ ಅಂಬಾಜಿ ಏನು ಮಾಡಿದ್ರು, ಅವ್ರು ನೆಕ್ಸ್ಟ್ ಅವ್ರು ಇನ್ಚಾರ್ಜ್ ಅವ್ರು ತೊಗೊಂಡವರು. ನಮ್ಮನ್ನ ಕೇಳಿದ್ರು. ನಮ್ದು ಇಲ್ಲಿಂದೆಲ್ಲ ಅಥಾರಿಟಿಯಿಂದ ಲೆಟ್ರೆಲ್ಲ ಕೊಡಬೇಕಾಗಿತ್ತು, ಮತ್ತು DNA ಟೆಸ್ಟ್ ಅವೆಲ್ಲ ಮಾಡಬೇಕಾಗಿತ್ತು. ಹಂಗಾಗಿ ನಮ್ಗೆ ಅದೆಲ್ಲ ಮಾಡೋಕ್ಕಂತ ಆಗಲಿಲ್ಲ. ನಾವು ಬ್ಯಾಂಗ್ಳೂರಿಂದ ಮೆಸೇಜ್ ಕೊಟ್ಟು ನಾವು ಕನ್ಫರ್ಮ್ ಮಾಡೋದು, ಅದು ತೀರೋಗಿದ್ದಾರೆ ಇವರು. ಅಲ್ಲಿವರೆಗೂ ಮಿಸ್ಸಿಂಗ್ ಅಂತಲೇ ಅಂದ್ಕೊಂಡಿದ್ರು ಎಲ್ಲರನ್ನು. ಯಾರಿಗೂ ಬಗ್ಗೆ ಮೆಸೇಜ್ ಗೊತ್ತಿರಲಿಲ್ಲ. ನಾವು ಐಡೆಂಟಿಫೈ ಮಾಡಿಬಿಟ್ಟು ನಾವು ಹೇಳ್ದೆ ಆಮೇಲೆ ಫೋನ್ ಮಾಡಿ, ಈ ಥರ ಇಲ್ಲ ತೀರೋಗಿದ್ದಾರೆ. ಅದಾದ್ಮೇಲೆ ಅಂದರೆ ನೀವು ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ರಿ, ಈ ಥರ ಅವರ ಕುಟುಂಬಸ್ಥರಿಗೆಲ್ಲ ಕಮ್ಯುನಿಕೇಟ್ ಮಾಡಿದ್ರಿ. ಅದಾದ್ಮೇಲೆ ಮುಂದೆ ಅದೇ ನಮ್ಗೆ ಮತ್ತೆ ಮಾಡೋಕ್ಕಾಗಲಿಲ್ಲ. ನಾವು ಮತ್ತೆ ಸೆಕ್ಯೂರಿಟಿ ಕರ್ಕೊಂಡು ನಾವು ಮತ್ತೆ ವಾಪಸ್ ಆದ ಅಲ್ಲಿಂದ. ಏನು ಅಂಬಾಜ್ ಹೇಳಿದ್ದೇನು ಅಂತಂದ್ರೆ ಮೇಡಮ್, ನೀವು ಐಡೆಂಟಿಫೈ ಮಾಡಿ, ಬಟ್ ಇದು ಪ್ರೋಸೆಸಿಂಗ್ ಭಾಳ ಇದೆ ಇದು. ಯಾಕೆಂದರೆ ಕಂಟ್ರಿ ಟು ಕಂಟ್ರಿ ಬಾಡಿ ತೊಗೊಂಡೋಗ್ಬೇಕು ಅಂದರೆ ಭಾಳ ಕಷ್ಟ ಇದೆ. ಫ್ಯಾಮಿಲಿ ಮೆಂಬರ್ಸ್ ಬರಬೇಕು. ಅಕಸ್ಮಾತ್ ಐಡೆಂಟಿಫೈ ಆಗಿಲ್ಲ ಅಂದರೆ DNA ಟೆಸ್ಟ್ ಮಾಡ್ತೀವಿ, ಆಮೇಲೆ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಹೆಲ್ತ್ ಆರ್ಗನೈಸೇಷನ್ ಇಂಡಿಯಾಯಿಂದ ನಮ್ಗೆ ಲೆಟ್ರ್ ಬರಬೇಕು. ಇದೆಲ್ಲ ಪ್ರೋಸೆಸಿಂಗ್ ಭಾಳ ಇದೆ ಅಂತಂದರು. ಸೊ ಅದರಿಂದ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ, ಯಾರಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಥರ ಹಿಂಗೆಲ್ಲ ಇದೆ. ಅದಕ್ಕೆ ಸರಿ, ನಾವು ಇಲ್ಲಿಂದ ಒಬ್ರು ಬರ್ತಾ ಇದ್ದಾರೆ,
ಅಲ್ಲಿ ನೋಡ್ತಾರೆ, ನೀವು ಬಂದ್ಬಿಡಿ ರಿಟರ್ನ್, ನೀವು ಅಲ್ಲಿರೋಕೆ ಹೋಗ್ಬೇಡಿ ಅಂತಂದ್ರೆ ನಾವು ಅಲ್ಲಿಂದ ರಿಟರ್ನ್ ಮಾಡ್ತೀವಿ. ಓಕೆ, ಅಂದರೆ ನಿಮಗೆ ಗೊತ್ತಿರೋರ ಫ್ಯಾಮಿಲಿ ಮೆಂಬರ್ಸ್ಗಷ್ಟೇ ಹೇಳಿದ್ರೆ ಅಥವಾ 5 ಜನರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಕಾಂಟ್ಯಾಕ್ಟ್ ಇಲ್ಲ, ನಮಗೆ ಈ ಹನುಮಂತರಾಯಪ್ಪ ಅನ್ನೋರು ಭಾಳ ನಮ್ಗೆ ಹತ್ರ ಇರೋದ್ರಿಂದ, ನಮ್ಮ ಮನೆ ಹತ್ರ ಇರೋದ್ರಿಂದ ಅವರು ಅವ್ರ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಗೊತ್ತಿರೋದ್ರಿಂದ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಬಟ್ ರಂಗಣ್ಣ ಅನ್ನೋರ್ದು ಅವ್ರಿಗೆಲ್ಲ ನಮಗೆ ಗೊತ್ತಾಗಲಿಲ್ಲ. ಓಕೆ 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 ಪ್ರವೀಣ್ ಅವರೇ, ಅಂದರೆ ತಾವು ಹೋಗಿದ್ದ ದಿನಾಂಕ ಸ್ವಲ್ಪ ಮೊದಲೇ ಅನ್ಸುತ್ತಲ್ವಾ ಇವ್ರಿಗಿಂತ? ಯಾವಾಗ ಹೋಗಿದ್ರಿ? ಎಷ್ಟು ದಿನಗಳ ಪ್ಲಾನ್ ಆಗಿತ್ತು ತಮ್ಮದು? ನಾವು ಹೋಗಿದ್ದಿಲ್ಲ 19th ಈವ್ನಿಂಗು, ನಾವು 23 3rd ರಿಟರ್ನ್ ಇದ್ದಿದ್ದು. ಅದನ್ನು ನಾವು ಹೋಗಿ ಸ್ಟೇ ಆಗಿದ್ವಿ ಅಲ್ಲಿ. ನಾವು ಆಲ್ರೆಡಿ 7:30 ಎಲ್ಲ ರೀಚ್ ಆಗಿ ಶ್ರೀಲಂಕಾ ಹೋಗಿ ಆ ರೂಮಲ್ಲೆಲ್ಲ ನಾವು ಚೆಕ್ ಇನ್ ಮಾಡಿದ್ವಿ. ನೆಕ್ಸ್ಟ್ ಡೇ ನಮಗೆ ನಾವೆಲ್ಲ ರೂಮೆಲ್ಲ ಇದು ಮಾಡ್ಕೊಂಡು ಹೊರಗೆ ಬಂದಾಗ ಇವ್ರೇನು ಮಾಡಿ 20th ಇವ್ರು ಬಂದಿದ್ದಾರೆ, 19th ನೈಟ್ ಬಂದಿದ್ದಾರೆ ಇವರು. ಓಕೆ, ಮಾರ್ನಿಂಗ್ 20th ಮಾರ್ನಿಂಗ್ ಇವರು ರೂಮಿಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದಾಗ ಆಗಿರೋದು. ನಾವು ಅಷ್ಟೊತ್ತಿಗೆ ಚೆಕ್ಔಟ್ ಇದು ಮಾಡ್ಕೊಂಡು ರೂಮಿಂದ ಹೊರಗೆ ಬಂದು ನಾವು ಅಲ್ಲಿ ಕ್ಯಾಂಟೀನ್ ಕಡೆ ಹೋಗ್ತಿದ್ವಿ. ಆವಾಗ ಡ್ರೈವರ್ ಹೆಂಡ್ತಿ ಫೋನ್ ಮಾಡಿ ಹೇಳಿದಾಗಲೇ ನಮಗೆ ಅದ್ರ ಬಗ್ಗೆ ಗೊತ್ತಾಗಿದ್ದು. ಅಲ್ಲಿ ಲೋಕಲ್ ಡ್ರೈವರ್ಗೆ ಅವ್ರಿಗೆ ಹಸ್ಬೆಂಡಿಗೆ ಈ ಥರ ನಿಗಮದಲ್ಲಿ ಚರ್ಚಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, ಆಮೇಲೆ ಶಾಂಗ್ರಿಲಾ ಹೋಟ್ಲು ಅಲ್ಲೇ ಲೋಕಲ್ ಚಾನಲ್ ಬಂತಲ್ಲ, ಅವ್ರು ಆಮೇಲೆ ಇಮಿಡಿಯೇಟಾಗಿ ನೀನು ಕೇರ್ಫುಲ್ ಆಗಿರಬೇಕು, ನೀನು ಆ ಕಡೆ ಹೋಗ್ಬೇಡ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು ಅವ್ರ ಮಿಸ್ಸಸ್. ಅವಾಗ ನಮ್ಗೆ ಸ್ವಲ್ಪ ಸೈಡ್ಗಾಗಿ ಹೇಳ್ದಾಗ ನಮಗೂ ಭಯ ಬಂತು. ಇದೇನಪ್ಪ ಈಗ ಸ್ಟಾರ್ಟ್ ಮಾಡಿದ್ದೀವಿ ನೋಡೋಕ್ಕೆ, ಇವಾಗಲೇ ವಿಘ್ನಗಳು ಸ್ಟಾರ್ಟ್ ಆಗೋದ್ವಲ್ಲ ಅಂತ ಅಂದ್ಕೊಂಡು ನಮಗೂ ಭಯದಿಂದನೇ ನೋಡ್ತಾ ಹೋದ್ವಿ. ನಾವು ಬೇರೆ ಕಡೆ ಹೋಗ್ಬಿಟ್ವಿ ಅವಾಗ. ಓಕೆ, ಅಂದರೆ ನೀವು ಪ್ರವಾಸ ಕಂಟಿನ್ಯೂ ಮಾಡಿದ್ರಿ ಅವತ್ತು? ಅಂದರೆ ಬೇರೆ ಜಿಲ್ಲೆಗೆ ಹೋದ್ವಿ ಅಲ್ಲಿಂದ. ಓಕೆ, ಆ ಬುದ್ಧನ ಟೆಂಪಲ್ ಆ ಕಡೆ ಹೋಗ್ಬಿಟ್ವಿ. ಅಂದರೆ ನೀವು ಎಲ್ಲಿ ಉಳ್ಕೊಂಡಿದ್ರಿ ಮಂಜುನಾಥ್ ಅವರೇ? ಮೇಡಮ್ ಗ್ಯಾಲಿ ರೋಡ್ ಅಂತ ಇದೆ, ಅಲ್ಲಿ ಎಷ್ಟು ದೂರ ಆಗುತ್ತೆ? 1.5 ಕಿಲೋಮೀಟರ್ ಆಗುತ್ತೆ, ಒಂದು 2 ರೋಡ್. ಬಟ್ ನಾವೇನು ನಮ್ಮ ಹೋಟೆಲ್ಗೆ ಹೋಗ್ಬೇಕು ಅಂದರೆ ಈ ಶಾಂಗ್ರಿಲಾ ಹೋಟ್ಲು ಮುಂದೆ ಆಸೆ ಹೋಗ್ಬೇಕು ನಾವು. ಶಾಂಗ್ರಿಲಾ ಎದುರುಗಡೆನೇ ಹೋಗಬೇಕಾಗಿತ್ತು? ಮುಂದೆಗಡೆ ಅದರ ರೋಡು ಹೈವೇ, ಶಾಂಗ್ರಿಲಾ ಹೋಟ್ಲು ಹೈವೇ, ಬೀಚು, ಆ ಹೈವೇ ಮೇಲೆ ನಮ್ಮ ಹೋಟ್ಲಿಗೆ ನಾವು ಪಾಸ್ ಆಗಬೇಕಾಗಿತ್ತು. ಅಂದರೆ ಈ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ತಾವು ಹತ್ರ ಇರಲಿಲ್ಲ, 10 ಕಿಲೋಮೀಟರ್ಸ್ ದೂರ ಇದ್ದೀವಿ. ಓಕೆ 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 ಅಂದರೆ ಇವರೆಲ್ಲ ಅಲ್ಲಿ ಇದ್ರು, ಈ ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಶನ್ ಇತ್ತಾ? ಯಾವುದು ಮೇಡಮ್? ನಿಮ್ಮ ಹನುಮಂತರಾಯಪ್ಪ ಅವರು ಅವತ್ತು ನೈಟ್ ನಾವು ಹೊರಟ್ಬಿಟ್ಟವಲ್ಲ, ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಾಯ್ತು. ಆಮೇಲೆ ನಾವು ಹೊರಟ್ಬಿಟ್ಟು ರಿಟರ್ನ್ ಬರಬೇಕಾದ್ರೆ ನಮಗೆ ರಾತ್ರಿ 10 ಗಂಟೆಗೆ ಮನೆಯಿಂದ ಫೋನ್ ಬಂತು, ಈ ಥರ ಎಲ್ಲ ಟಿ ವಿಯಲ್ಲಿ ಈ ಥರ ಹನುಮಂತರಾಯಪ್ಪ ಅನ್ನೋರು, ರಂಗಣ್ಣ ಅನ್ನೋರೆಲ್ಲ ಅಲ್ಲಿ ಇದಾಗಿ ಸಿಕ್ಕಾಕೊಂಡು ಬ್ಲಾಸ್ಟ್ ಆಗಿದ್ದಾರಂತೆ ಅಂತ. ಅವಾಗ ನಮಗೆ ಶಾಕ್ ಆಗಿ ನಾವು ಅಲ್ಲಿನ ಲೋಕಲ್ ಅಂಬಾಸಿಗೆ ಕಾಂಟ್ಯಾಕ್ಟ್ ಮಾಡಿದಾಗ, ನೀವು ಕನ್ನಡದವರು ಈ ಥರ ನಾವು ಹೇಳೋದು ಬ್ಯಾಂಗ್ಳೂರಿಂದ ಬಂದಿರೋದು, ಇಂಡಿಯಾದಿಂದ ಬ್ಯಾಂಗ್ಳೂರು ಈ ಥರ ಅಂತ ನೀವು ಐಡೆಂಟಿಫೈ ಮಾಡ್ತೀರ, ಗೊತ್ತಿರೋ ಮುಖ ನೋಡಿದ್ದೀರಾ? ಹೌದು ನಾವು ಗೊತ್ತು ಸರ್ ಅಂತ ಹೇಳಿದಕ್ಕೆ, ಮತ್ತು ಬೆಳಗ್ಗೆ ಅವರೇ ಒಬ್ಬರು ಯಾರೋ ಇವ್ರನ್ನ ಕಳಿಸಿ ಅಲ್ಲಿ ಮಾರ್ಚುರಿಗೆ ಹೋಗಿ ಅಬ್ಸರ್ವ್ ಮಾಡಿದ್ವಿ. ಬಟ್ ಅವಾಗ ಒಂದು 3-4 ಬಾಡಿ ನಾವು ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಯಿತು. ಓಕೆ, ಕಿಟ್ಟಿ ಅವರೇ, ಈ ಬ್ಲಾಸ್ಟ್ ಆದ ಟೈಮಲ್ಲಿ ನೀವು ಅಲ್ಲಿರಲಿಲ್ಲ, ಹೊರಗಡೆ ಹೋಗಿದ್ರೆ, ಮತ್ತು ವಾಪಸ್ ಬಂದಾಗ ಆ ಸ್ಥಳ ನೋಡಿದ್ರ, ಬಾಂಬ್ ಬ್ಲಾಸ್ಟ್ ಆಗಿರುವಂತಹ ಪ್ಲೇಸ್? ಇಲ್ಲ ನೋಡೋಕ್ಕಿಲ್ಲ, ನಾವು ಅಲ್ಲಿಂದ ಸೀದಾ ನೂರಲ್ಲಿ ಹೋಗ್ಬಿಟ್ಟು, ನೂರಲ್ಲಿ ಹೋಗ್ಬಿಟ್ಟು ಬುದ್ಧ ಟೆಂಪಲ್ ಎಲ್ಲ ನೋಡ್ಕೊಂಡು ಮತ್ತೆ ನಾವು ಸ್ಟ್ರೈಟು ವಾಪಸ್ ಬಂದು ಆ ಸ್ಥಳ ಎಲ್ಲ ನೋಡೋಕೆ ಹೋಗಲಿಲ್ಲ ನಾವು. ಅಂತ ಆ ಪರಿಸ್ಥಿತಿ ನಾವು ನೋಡೋಕೆ ಹೆಂಗೆ ಧೈರ್ಯ ಬರುತ್ತೆ ಹೇಳಿ? ಅಲ್ಲ, ನೀವು ಅಲ್ಲಿಂದ ಕ್ರಾಸ್ ಆಗಿ ನಿಮ್ಮ ಹೋಟೆಲ್ ಬರಬೇಕಾಗಿತ್ತು, ಜಸ್ಟ್ ಬರೀ ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡು ಹೋದ ಅಷ್ಟೇ ನಾವು. ಫೋಟೋ ತಗೊಂಡ್ವಿ, ಇದೆ ಮೊಬೈಲಲ್ಲಿ ಇದೆ ಫೋಟೋಸ್ ಎಲ್ಲ ತಗೊಂಡು. ಬಟ್ ಅಲ್ಲಿ ಫುಲ್ ಸೆಕ್ಯೂರಿಟಿ ಇರೋದ್ರಿಂದ ಯಾರನ್ನು ವೆಹಿಕಲ್ನ ಸ್ಟಾಪ್ ಮಾಡಿಸ್ತಾ ಇಲ್ಲ, ಯಾರು ಮೂವಿಂಗಲ್ಲೇ ಇರಬೇಕು ವೆಹಿಕಲ್, ಆ ಥರ ಅಲ್ಲಿ ಇದು ಮಾಡಿಬಿಟ್ರು ಅವಾಗ. ಸೊ ಈ ಜಾಮರು ಮತ್ತು ಇದಾಕಿರೋದ್ರಿಂದ ಅಲ್ಲಿ ಫೇಸ್ಬುಕ್, ವಾಟ್ಸಪ್ ನಾವು ಏನು ಯೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಮತ್ತು ಫೋಟೋಸ್ ತೆಗಿಯಂಗಿಲ್ಲ ಅಲ್ಲಿ ನಾವು. ಯಾವುದೋ ಒಂದು ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡು ಒಂದು ಫೋಟೋ ತೆಗಿಯೋಣಂದ್ರೆ ನಿಲ್ಲಿಸ್ತಾ ಇರಲಿಲ್ಲ, ಮೂವಿಂಗಲ್ಲೇ ಇರಬೇಕು. ಹೋಗ್ತಾನೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಫೋಟೋಸ್ ಎಲ್ಲ. ಅಂದರೆ ಈ ಬ್ಲಾಸ್ಟ್ ಆದ ತಕ್ಷಣನೇ ಪ್ರವೀಣ್ ಅವರ ಅಲ್ಲಿ ಇಂಟರ್ನೆಟ್ ಕ್ಲೋಸ್ ಮಾಡಿದ್ರು, ಎಲ್ಲ ಕಮ್ಯುನಿಕೇಶನ್ ಸ್ಟಾಪ್ ಆಗಿತ್ತು, ಜಾಮರ್ ಹಾಕಿದ್ರು, ಯಾವುದೇ ರೀತಿಯ ಸಂಪರ್ಕ ಸಿಗ್ತಾ ಇರಲಿಲ್ಲ, ಕೆಲವರು ಫ್ಯಾಮಿಲಿ ಜೊತೆಗೆ ಕನೆಕ್ಟ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ನಿಮಗೂ ಕೂಡ ಅದೇ ರೀತಿ ಪರಿಸ್ಥಿತಿ ಎದುರಾಗಿತ್ತಾ? ಹೌದು, ಅದು ಏನಾಯಿತು ಅಂದರೆ 11 ಗಂಟೆ 12 ಗಂಟೆ ಮೇಲೆ ಜಾಮರ್ ಹಾಕ್ಬಿಟ್ರು. ನಾನು ಅವಾಗ ಫೇಸ್ಬುಕ್ಕಿಗೆ ಫೋಟೋಸ್ ತೆಗೆದ್ಬಿಟ್ಟು ಅಪ್ಲೋಡ್ ಮಾಡಿದ್ದೆ. ಆಫ್ಟರ್ 12 o'clock ಮೇಲೆ ಏನಿಲ್ಲ, ಎಲ್ಲ ಫೇಸ್ಬುಕ್ ತೆಗೆದ್ರೆ ಏನು ಬರ್ತಾ ಇಲ್ಲ, ವಾಟ್ಸಪ್ ತೆಗೆದ್ರು ಎಲ್ಲೂ ಹೋಗ್ತಾ ಇಲ್ಲ, ಏನು ಆನ್ಲೈನೇ ಬರ್ತಾ ಇಲ್ಲ. ಆಮೇಲೆ ಇದೇನೋ ಮೋಸ್ಟ್ಲಿ ಜಾಮರ್ ಹಾಕಿದ್ದಾರೆ ಅಂದ ಡ್ರೈವರು. ಆಮೇಲೆ ನಮಗೂ ಅವತ್ತು ಏನು ನಾವು ಫೋನ್ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಡೇ ಏನು ಮಾಡಿದ್ವಿ, ಕಾರಲ್ಲಿ ಹೋಗ್ಬೇಕಾರೆ ಮನೆಯವರೆಲ್ಲ ಇದು ಮಾಡ್ಕೊಂಡಿರ್ತಾರೆ, ಡ್ರೈವರ್ ನಂಬರ್ ಇಸ್ಕೊಂಬಿಟ್ಟು ಅವ್ರ ಲೋಕಲ್ ನಂಬರ್ನ ನಮ್ಮದು ವಾಟ್ಸಪ್ ನಂಬರ್ ಹೊಡ್ಕೊಂಡು +7 ಎಲ್ಲ ಸೇರಿಸಿ ಸೇವ್ ಮಾಡಿಬಿಟ್ಟು ಡ್ರೈವರ್ ನಂಬರಿಂದ ನಾವು ಇಲ್ಲಿ ಇಂಡಿಯಾಗೆ ಕಾಲ್ ಮಾಡಿದ್ವಿ. ಓಕೆ, ಅಂದರೆ ಅದು ಹೇಗೆ ಸಾಧ್ಯ ಆಯ್ತದು ಅಂತ? ಆ ಡ್ರೈವರ್ ನಂಬರ್ ತಗೊಂಡು ಅವನದು ಇದು ಮೊಬೈಲ್ ತಗೊಂಡು, ಅವ್ರ ಲೋಕಲ್ ನಂಬರ್, ಅದು ಲೋಕಲ್ ನಂಬರ್ ವಾಟ್ಸಪ್ ಕಾಲ್ ಮಾಡಿದ್ವಿ. ನಮ್ಮ ಮನೆಗಳಿಗೆಲ್ಲ ವಾಟ್ಸಪ್ ಕಾಲ್ ಮಾಡ್ಬಿಟ್ಟು ನಾವು ಬದುಕಿದ್ದೀವಿ, ಚೆನ್ನಾಗಿದ್ದೀವಿ, ಸೇಫ್ ಆಗಿದ್ದೀವಿ. ಇವರೆಲ್ಲ ಗಾಬರಿ ಒಂದು ಫೋನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಎಲ್ಲಿಂದ ಮಾಡೋದು, ನಮಗೆ ಯಾವ ಫೋನ್ ಇಲ್ಲ.
8 ಮೇಲಿಂದ ಹೋಗಿದ್ದಾರೆ, 3 ಜನ ತೀರೋಗಿದ್ದಾರೆ ಅಂತ ಅನ್ಕೊಂಡಿದ ತಕ್ಷಣ ಏನಾಯ್ತು, ಲೋಕಲ್ಸ್ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಅನ್ಕೊಂಡಿದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿದ್ದು ನಾವು 3 ಜನ ಹೋಗ್ಬಿಟ್ಟಿದ್ದೀವಿ. ನಾವು ಹೋಗಿರೋದು 3 ಜನನೇ. 8 ಮೇಲಿಂದ ಹೋಗಿದ್ದಾರೆ, ಬಾಗಲುಂಟೆನಲ್ಲಿ ತೀರೋಗಿದ್ದಾರೆ ಅಂತ ಹೇಳಿದ್ರೆ ನಾವೇ ತೀರೋಗಿದ್ದೀವಿ ಅನ್ನೋ ಅಷ್ಟು ಭಯ ಕ್ರಿಯೇಟ್ ಆಗ್ಬಿಟ್ಟಿದೆ ಮನೇಲಿ. ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಎಲ್ಲ ರಾತ್ರಿ ಎಲ್ಲ ಮನೆ ಮುಂದೆ ಹೋಗಿ ನಿಂತ್ಕೊಂಡಿರೋದು, ಬಂದಿದ್ದಾರಾ, ಒಂದು ಮೆಸೇಜ್ ಇಲ್ಲ, ಒಂದು ಫೋನ್ ಇಲ್ಲ, ಏನಾಗಿದೆ. ಅವ್ರು ಬಾಗಲುಂಟೆ ಅಂತ ಯಾವಾಗ ಟಿ ವಿನಲ್ಲಿ ತೋರಿಸಿದ್ದಾರೆ ಅವಾಗ ಎಲ್ಲರಿಗೂ ಭಯ ಸ್ಟಾರ್ಟ್ ಆಗಿದೆ. ಇವ್ರು ಹೋಗಿರೋದೇ 3 ಜನ ಶ್ರೀಲಂಕಾಗೆ, ಇವರೇನಾಗಿದ್ದಾರೆ ಅದು ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇವನ್ ಟಿ ವಿನಿಗೂ ಕಾಲ್ ಮಾಡಿದ್ದಾರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ, ಟಿ ವಿನಲ್ಲಿ ಕಾಲ್ ಮಾಡಿ ಅಟ್ಲೀಸ್ಟ್ ಹಿಂಗಿದ್ದಾರೆ ಮೆಸೇಜ್ ತಿಳ್ಕೊಳ್ಳೋದಕ್ಕೆ ಅಂತ ಫೋನ್ ಮಾಡಿ ಎಲ್ಲ ಟ್ರೈ ಮಾಡಿದ್ದಾರೆ. ನಾವು ಬದುಕಿದ್ದೀವಿ, ಸೇಫ್ ಆಗಿದ್ದೀವಿ ಅಂತ ಹೇಳಿದ್ಮೇಲೆ ಎಲ್ಲ ಮನೆಯವ್ರಿಗೆಲ್ಲ ಸ್ವಲ್ಪ ಸಮಾಧಾನ ಆಗಿದೆ ಮನೆಯವರಿಗೆಲ್ಲ. ಅಂದ್ರೆ ಅಲ್ಲಿ ನಿಮ್ಗೆ 3 ಜನ ನೀವು ಒಟ್ಟಿಗೆ ಹೋಗಿದ್ದು, ಬೇರೆ ಕನ್ನಡಿಗರು ಅದೇ ರೀತಿ ಪರಿಚಯ ಆದ್ರ ಆ ಸಂದರ್ಭದಲ್ಲಿ? ಇನ್ನು ನಮ್ಮ ಕನ್ನಡಿಗರಲ್ಲಿ ಇದ್ದಾರೆ, ಕೆಲಸ ಮಾಡ್ಕೊಂಡಿದ್ದಾರೆ ನಮ್ಮ ಕನ್ನಡಿಗರು. ಅವ್ರ ಅವರಿಂದ ನಾವು ಪರಿಚಯ ಮಾಡ್ಕೊಂಡು ಅವರೇ ನಮಗೆ ಬರ್ಬೇಕಾರೆಲ್ಲ ನೋಡ್ಕೊಂಡಿದ್ದವರೇ ನಮ್ಮನ್ನ. ಬೇರೆ ಕನ್ನಡಿಗರು ನಮ್ಗೆ ಪರಿಚಯ ಇರಲಿಲ್ಲ ಅಲ್ಲಿ. ಆಮೇಲೆ ಗೊತ್ತಾಗಿದೆ ನಮ್ಮ ಕನ್ನಡಿಗರು ಅಂತ ಹೇಳಿದ್ರೆ ಅದೇ ನಮ್ಮ ಮುಖಂಡರುಗಳೇ ಬಂದವರು ಅಲ್ಲಿ. ನಮ್ಗೆ ಅವಾಗ ಅಂತ ತುಂಬಾನೇ ಬೇಜಾರಾಯ್ತು ನಮಗೆ. ನಿಜ, ಯಾಕಂದ್ರೆ ಎಲೆಕ್ಷನ್ ತುಂಬಾ ಓಡಾಡಿರ್ತಾರೆ, ನಾವು ಓಡಾಡಿದ್ದು ರಿಲ್ಯಾಕ್ಸ್ ಅಂತ ನಾವು ಅದೇ ಮಾಡ್ಕೊಂಡು ಹೋಗಿದ್ದು. ನಾವು ತುಂಬಾ ಓಡಾಡಿದ್ವು, ನಾವು ಓಡಾಡಿದ್ದು ರಿಲ್ಯಾಕ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ಏನು ಮಾಡೋದು, ಟಿಕೆಟ್ ಎಲ್ಲ ಫಸ್ಟ್ ಬುಕ್ ಮಾಡ್ಕೊಂಡು ಹೋಗಿದ್ದು. ನಾವು ಹೋಗಿ ರಿಲ್ಯಾಕ್ಸ್ ಮಾಡೋಲ್ಲ ಹೋಗಿದ್ದು, ಫುಲ್ ಸ್ಯಾಡ್ ಮೂಡ್ ಆಗೋಯ್ತಲ್ಲ ಅವ್ರು ಬರಷ್ಟಲ್ಲಿ. ನಿಜ, ಯಾಕಂದ್ರೆ ಅವರು ಆಗ್ತಾನೆ ಇಳಿದಿದ್ದಷ್ಟೇ ಮರುದಿವಸ ಬೆಳಗ್ಗೆ ಬಹುಶಃ ಎಲ್ಲ ಪ್ಲಾನ್ ಶುರು ಆಗ್ಬೇಕಿತ್ತು ಅಂತ ಅನ್ಸುತ್ತೆ ಅವ್ರದ್ದು. ನಿಮಗೆ ಯಾರು ಹನುಮಂತರಾಯಪ್ಪ ಅವರೇ ತುಂಬಾ ಕ್ಲೋಸ್ ಆದ್ರು? ಹೌದು ಮೇಡಮ್. ಹೌದು. ಅಂದ್ರೆ ಯಾವಾಗಿಂದ ನೀವು ಅವ್ರು ಗೊತ್ತು ನಿಮಗೆ? ಸುಮಾರು ವರ್ಷದಿಂದ ಗೊತ್ತು. ಜೆಡಿಎಸ್ ಮುಖಂಡರು ಸಹಿತ ಮಾತಾಡ್ಸಿದ್ವಿ. 18th ಎಲೆಕ್ಷನ್ ಕ್ಯಾನ್ವಸ್ ಆಗ್ಬೇಕಾದ್ರೆ ಬೂತ್ ಹತ್ರ ಬಂದು ಮಾತಾಡ್ಸ್ಕೊಂಡು ಹೋಗಿದ್ರು. ಮಾತಾಡ್ಸ್ಬಿಟ್ಟು ಹೋಗಿದ್ರು. ನಾವು ಬೂತ್ ಹತ್ರ ನಿಂತಿದ್ದಾಗ ಅವರೇ ಬಂದು ಮಾತಾಡ್ಸ್ಕೊಂಡು ಎಲ್ಲ ಅವರು ಹಂಗೆ ಎಲ್ಲ ಬೂತ್ಗೆಲ್ಲ ಹೋಗ್ತಾ ವಿಸಿಟ್ ಮಾಡ್ತಾ ಇದ್ರು. ಅಂದ್ರೆ ಕೊನೆಯದಾಗಿ ಏನ್ ಮಾತಾಡಿದ್ರು? ಅದೇ ಹೇಗ್ ನಡೀತಿದೆ ನಮ್ಮಲ್ಲಿ ಈ ತರ ಎಲೆಕ್ಷನ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ನಡೀತಿದೆ ಅಂತೆಲ್ಲ ಮಾತಾಡ್ಸ್ಕೊಂಡು ಎಲ್ಲ ಒಟ್ಟಿಗೆ ಸೇರೋ ಎಲ್ಲ ಚೆನ್ನಾಗಿ ಮಾಡಿ ಎಲ್ಲ ಎಲೆಕ್ಷನ್ ಆಗಲಿ ಎಲ್ಲ ಒಟ್ಟಿಗೆ ಒಂದು ಮೀಟಿಂಗ್ ಮಾಡೋಣ ಎಲ್ಲ ಹೇಳಿದ್ವಿ. ನೀವೆಲ್ಲ ಒಂದು ರೌಂಡ್ ಬೂತ್ ಮಟ್ಟದ್ದೆಲ್ಲ ಒಂದ್ಸಲಿ ಓಡಾಡ್ಕೊಂಡು ಮಾಡೋಣ ಅಂತ ಹೇಳಿದ್ವಿ. ಬೂತ್ ಮಟ್ಟದ ಮೀಟಿಂಗ್ ಅದು ಅವ್ರು ಅನ್ಕೊಂಡು ಬಂದಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರು ಚರ್ಚೆ ಮಾಡಿದ್ವಲ್ಲ, ಬಂದ್ಮೇಲೆ ಮೀಟಿಂಗ್ ಇಟ್ಕೊಳ್ಳೋಣ ಕಾರ್ಯಕರ್ತ ಎಲ್ಲರೂ ಅಂತ ಹೇಳಿ ನಮ್ಮ ಮುಖಂಡರುಗಳೆಲ್ಲ ಹೋಗಿ ಬರೋಷ್ಟಲ್ಲಿ ಈ ಥರ ಸಂದರ್ಭಗಳಾಗುತ್ತೆ ಅಂತ ಗೊತ್ತಿರಲಿಲ್ಲ ನಮಗೂ. ಅವ್ರೆಲ್ರಿಗೂ ಕೈ ಸಿಗೋಂಥ ನಾಯಕರೇ ಮೇಡಮ್ ಅವರು. ಎಲ್ಲರ ಹತ್ರ ಭಾಳ ಒಡನಾಟ ಇಟ್ಕೊಂಡು ಎಲ್ಲರ ಹತ್ರ ಚೆನ್ನಾಗಿ ಭಾಳ ಪರಿಚಯ. ಮತ್ತು ಏನೇ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ ಇನ್ನೊಂದಾಗಲಿ ಯಾರೇ ಆಗಲಿ ಅವರೇ ವಾಲಂಟ್ರಿಯಾಗಿ ಬಂದು ನಾನಿದ್ದೀನಿ ಸಪೋರ್ಟ್ ಮಾಡ್ತೀನಿ ಮಾಡಿ ನೀವು ಅಂತ ಹೇಳ್ಬಿಟ್ಟು ಭಾಳ ಹೆಲ್ಪ್ ಮಾಡೋರು ಎಲ್ಲರಿಗೂ. ಅಲ್ಲಿ ಭಾಳ ಚೆನ್ನಾಗಿದ್ದು ನೋಡಿದ್ದಾರೆ. ಅಂದರೆ ಈಗ ನೀವು ಶ್ರೀಲಂಕಾಗೆ ಹೋಗ್ತಿರೋದು, ಅವ್ರು ಹೋಗ್ತಿರೋದು ನಿಮಗೆ ಗೊತ್ತಿರಲಿಲ್ಲ? ಗೊತ್ತೇ ಇಲ್ಲ ಮೇಡಮ್. ಈ ಥರ ಡೆಡ್ ಆಗಿದ್ದಾರೆ ಅಂತಂದ್ಮೇಲೆ ನಮ್ಗೆ ಅದು ಮನೆಯಿಂದ ಕಾಲ್ ಬಂದ್ಮೇಲೆ ನಾವು ಅವ್ರ ಜೊತೆ ಇರ್ಬೇಕಾಗಿದ್ದಲ್ಲಿ, ಈಗ ನಾವು ಇದೀವಂತ ಅವ್ರಿಗೆ ಗೊತ್ತಾಗಿದ್ರೆ ನಾವು 3 ಜನ ಸಹಿತ ಅವ್ರ ಜೊತೆ ಇರ್ಬೇಕಾಗ್ತಿತ್ತು. ಯಾಕೆಂದ್ರೆ ನಮ್ಗೆ ಆ ಥರ ಪರಿಚಯ ಇರೋದ್ರಿಂದ ನಮ್ಗೆ ಬಿಡ್ತಾ ಇರಲಿಲ್ಲ. ಬ್ರೇಕ್ಫಾಸ್ಟ್ ಆದ್ರೂ ಬನ್ನಿ ಅಂತ ಇನ್ವೈಟ್ ಮಾಡಿರೋ ನಮ್ಮನ್ನ. ನಾವು ಹೋಗ್ಲಿ ನಮ್ಗೆ ಇದ್ದಿದ್ದಷ್ಟು ಒಂದು ಅರ್ಧ ಕಿಲೋಮೀಟರ್, ನಮಗೂ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಇದ್ದಿದ್ದು. ಇನ್ವೈಟ್ ಮಾಡಿದ್ರೆ ನಾವು ಇಲ್ಲಿ ಕೂರ್ತಾ ಇರಲಿಲ್ಲ, ನೀವು ಇವತ್ತಿಲ್ಲಿ ಇರ್ತಿರ್ಲಿಲ್ಲ ಅಂತ. ನಿಜಕ್ಕೂ ಆ ಬ್ರೇಕ್ಫಾಸ್ಟ್ ಟೈಮ್ 8:55 ಸಮಯ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ತುಂಬಾ ಹಾರಿಬಲ್ ಟೈಮ್. ಅಥವಾ ಆ ಸಮಯದಲ್ಲಿ ಅಲ್ಲಿ ಎಂಟ್ರಿ ಕೊಡ್ತಾನೆ, ಆ ಉಗ್ರ ಎಂಟ್ರಿ ಕೊಡುವಂತಹ ದೃಶ್ಯ ಕೂಡ ಇದೆ CCTVಯಲ್ಲಿ. ಆತ ಲಿಫ್ಟ್ಗೆ ಎಂಟ್ರಿ ಕೊಡ್ತಾನೆ, ಅಲ್ಲಿ ಮೇಲ್ಗಡೆ ತುಂಬಾ ರಶ್ ಇರುತ್ತೆ ಬ್ರೇಕ್ಫಾಸ್ಟ್ ಕೌಂಟ್ರಲ್ಲಿ ಅಂತ. ಒಂದು 30-40 ಜನ ಅಲ್ಲೇ ಛಿದ್ರ ಆಗಿ ಹೋಗಿದ್ದಾರೆ ಅಂತ. ಇನ್ನೊಂದಷ್ಟು ಜನ ಅಲ್ಲಿ ಬದುಕಿ ಕೂಡ ಬಂದಿದ್ದಾರೆ. ಅಂದ್ರೆ ಕಂಬ ಅಡ್ಡ ಇರೋದಕ್ಕೆ ಬ್ಲಾಸ್ಟ್ ಟೈಮಲ್ಲಿ ಅವ್ರಿಗೇನು ತೊಂದರೆ ಆಗಿಲ್ಲ ಅಂತ. ನೀವು ಹೇಳ್ತಾ ಇದ್ರಿ ಹನುಮಂತರಾಯಪ್ಪ ಅವರು. ಮತ್ತೆ ಉಳಿದಿರೋರು ನಿಮ್ಗೆ ಎಷ್ಟು ಪರಿಚಯ? ರಂಗಣ್ಣವ್ರನ್ನೆಲ್ಲ ನಾವು ನೋಡಿದ್ವಿ, ಲಕ್ಷ್ಮೀನಾರಾಯಣ ರಂಗಣ್ಣವ್ರನ್ನೆಲ್ಲ. ಬಟ್ ಅವರು ನಮ್ಮ ಪಕ್ಕದ ಏರಿಯಾ ದಾಸರಳ್ಳಿ ಆಗಿರೋದ್ರಿಂದ ಅವರು ಅಂದ್ರೆ ಚೆನ್ನಾಗಿ ಗೊತ್ತಿರೋಂಥವ್ರೆ ಅವರು. ಬಟ್ ಜಾಸ್ತಿ ನಮ್ಗೆ ಒಡನಾಟ ಇದ್ದಿದ್ದು ಅಂದ್ರೆ ನಮ್ಮ ಹನುಮಂತರಾಯಪ್ಪ ಅವರು. ಯಾಕಂದ್ರೆ ನಮ್ಮ ಲೋಕಲಲ್ಲಿ ನಮ್ಮ ಕೈಗೆ ಸಿಗೋಂಥವ್ರು ಅವರು. ಒಂದು ಫೋನ್ ಮಾಡಿದ್ರೆ ಇಮಿಡಿಯೇಟ್ ರಿಸೀವ್ ಮಾಡ್ತಾರೆ, ರೆಸ್ಪಾಂಡ್ ಮಾಡೋರು. ಕೆಲಸಕ್ಕೂ ಬೇಗ ಬರ್ತಾರೆ, ಬೇಗ ಸ್ಪಂದಿಸೋರು ನಮ್ಗೆ ಎಲ್ಲದಕ್ಕೂ ಪಾಪ. ಓಕೆ ಪ್ರವೀಣ್ ಅವ್ರೆ, ಅದಾದಮೇಲೆ ಅಂದರೆ ನೀವು ವಾಪಸ್ ಆ ದಿವಸ ನೈಟ್ ವಾಪಸ್ ಬಂದ್ರಿ, ಆವಾಗ ನಿಮಗೆ ಅಲ್ಲಿ ಮನೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ, ಡ್ರೈವರ್ ಥ್ರೂ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಅದಾದಮೇಲೆ ನೆಕ್ಸ್ಟು ಅಂದರೆ ಈಗ ವಾಪಸ್ ತಾಯ್ನಾಡಿಗೆ ಬರಬೇಕು, ಜೊತೆಗೆ ಇಲ್ಲಿ ಒಂದಷ್ಟು ಐಡೆಂಟಿಫೈ ಮಾಡಬೇಕು, ಅಂದರೆ ಇಲ್ಲಿ ಕೂಡ ಕಮ್ಯುನಿಕೇಟ್ ಮಾಡಬೇಕು, ಅಲ್ಲೂ ಕಮ್ಯುನಿಕೇಟ್ ಮಾಡಬೇಕು. ಯಾವ ಥರ ಸ್ಟ್ರೆಸ್ ಇತ್ತು ಆ ಟೈಮ್? ಅವತ್ತು ಒನ್ ಡೇ ಫುಲ್ ಏನು ಮಾಡೋದು, ಅಲ್ಲೇ ಉಳ್ಕೊಂಬಿಟ್ಟು ಅಲ್ಲೇ ಇರಬೇಕಾಯ್ತು ನಾವು. ಅಲ್ಲಿ ಮುಗಿಸ್ಕೊಂಡು ಬರೋಷ್ಟು ಒಂದು ಸಲ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು ನಾವು ನಿಯರ್ ಬೈ ಹೋಟ್ಲು ಅದೆಲ್ಲ ಇದಾದ್ಮೇಲೆ ಮೇಡಮ್ ನಾವು ನಿಯರ್ ಬೈ ಏರ್ಪೋರ್ಟ್ 1 ಕಿಲೋಮೀಟ್ರಿಂದ ಅಲ್ಲೇ ರೂಮ್ ಮಾಡ್ಕೊಂಡ್ವಿ. ಯಾಕೆಂದ್ರೆ ತಿರ್ಗಾ ಇದೆಲ್ಲ ಆಗುತ್ತೆ ಅಂದ್ರೆ, ಯಾಕೆಂದ್ರೆ ಏರ್ಪೋರ್ಟ್ ಹತ್ರ ಫುಲ್ ಸೆಕ್ಯೂರಿಟಿ ಕೊಟ್ಟಿದ್ರು. ಸೊ ಅದರಿಂದ ನಿಯರ್ ಬೈ ಹೋಟ್ಲೇ ಮಾಡಿದ್ವಿ. ಇಲ್ಲಿ 1 ಕಿಲೋಮೀಟರ್ ಹಿಂದೆನೇ ಗಾಡಿ ಚೆಕ್ಕಿಂಗು, ಅಲ್ಲಿಂದ ಟ್ರಾಲಿ ಬ್ಯಾಗಲ್ಲಿ ತಗೊಂಡು ಹೋಗ್ಬೇಕು ಏರ್ಪೋರ್ಟ್. ನಮ್ಮ ರೂಮ್ಗೂ ಏರ್ಪೋರ್ಟ್ಗೂ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಸೆಕ್ಯೂರಿಟಿ ಇರೋದ್ರಿಂದ ನಮಗೇನು ಇದಾಗಲಿಲ್ಲ. ಸೊ ನಾವು 11-12 ಗಂಟೆವರೆಗೂ ಅಲ್ಲೇ ರೂಮಲ್ಲೇ ಟೈಮ್ ಸ್ಪೆಂಡ್ ಮಾಡಿ 12 ಗಂಟೆಗೆ ಏರ್ಪೋರ್ಟ್ಗೆ ಬಂದ್ಬಿಟ್ಟು. ಅಂದರೆ ಹೆಜ್ಜೆಗೂ ಮಿಲಿಟರಿ ಹಾಕಿದ್ದಾರೆ. ಹೌದಲ್ಲ.
ಅಂದ್ರೆ ತುರ್ತು ಪರಿಸ್ಥಿತಿ ಅಂತ ಕೇಳಿದ್ವಿ, ಬಟ್ ಬಹುಶಃ ನೀವು ಕಣ್ಣಾರೆ ನೋಡಿದ್ವಿ. ನೋಡಿದಾಗ ಏನಾಯ್ತು, ಹೇಳಿದ್ಬಿಟ್ಟು ಹೋಗ್ಬಿಟ್ಟು ಎಲ್ಲರೂ ಒಂದು ಅಂಗಡಿಗೆ ಹೋಗ್ಬೇಕಂದ್ರೂ ಭಯನೇ ನಮ್ಗೆ. ಯಾಕಂದ್ರೆ ಎಲ್ಲಾ ಕಡೆ ಮಿಲಿಟರಿ ಕ್ಲೋಸ್ ಆಗಿದೆ. ಈಗ ನಮ್ಮನ್ನ ಒಂದು ಅಂಗಡಿಗೆ ಶಾಂಪು ತರಕ್ ಹೋದೆ, ನಾನು ಮಾರ್ನಿಂಗ್ ಒಂದು ಶಾಂಪು ತರಕ್ ಹೋದೆ, ಆ ಅಂಗಡಿಯನ್ನು ನನ್ನ ನೋಡ್ತಾ ರೀತಿನೇ ಬೇರೆ ಇತ್ತು. ಓಕೆ, ಅಂದ್ರೆ ಎಲ್ಲರೂ ಅನುಮಾನ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಅನುಮಾನ ದೃಷ್ಟಿಯಿಂದ ನೋಡ್ತಾರೆ, ಇವ್ರು ಯಾರು ಬೇರೆ. ಆಮೇಲೆ ನಾನು ಬೇರೆ ಅಂಗಡಿಗೆ ಹೋದೆ ಮತ್ತೆ ತರಕ್ಕೆ. ಅಂದ್ರೆ ಈಗ ಹೋಟೆಲಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಸರಿ ಇತ್ತು ಹಾಗಾದ್ರೆ? ಇಲ್ಲ, ಅದಾದ್ಮೇಲೆ ನಾವು 6 ಹೋಟೆಲ್ ಬಿಟ್ಬಿಟ್ಟು ಮತ್ತೆ ಬೇರೆ ಹೋಟೆಲ್ ಮಾಡ್ಕೊಂಡು ಸರ್ವಿಸ್ ಅಪಾರ್ಟ್ಮೆಂಟ್ ಮಾಡ್ಕೊಂಡು, ಯಾಕಂದ್ರೆ ನಮ್ಗೇನು ಭಯ ಆಯಿತು, ಮತ್ತೆ ಹೋಟೆಲ್ಗಳು ಮಾಡ್ಕೊಂಡ್ರೆ ಮತ್ತೆ ಏನೋ ಹೆಚ್ಚು ಕಮ್ಮಿ ಆಗ್ಬೋದು, ಹೇಳೋಕ್ಕಾಗಲ್ಲ, ಎಲ್ಲಿ ಟಾರ್ಗೆಟ್ ಮಾಡಿರ್ತಾರೆ ಏನು ಗೊತ್ತಾಗುತ್ತೆ ನನಗೆ. ಆಗ ನಾವು ಮೊದಲು ಪ್ಲಾನ್ ಚೇಂಜ್ ಮಾಡ್ಕೊಂಡು ಬೇಡ ಹೋಟೆಲ್ ಬೇಡ, ಅದೊಂದು ರೆಸಾರ್ಟ್ ಮಾಡ್ಕೊಂಡು ಅಂತೇಳಿ ನಮ್ಮ ಡ್ರೈವರ್ಗೆ ಹೇಳ್ದು, ಹೋಟೆಲ್ನ ಅವಶ್ಯಕತೆ ಬೇಡ ನಮಗೆ, ಇವತ್ತು 3 ಸ್ಟಾರ್ ಹೋಟ್ಲು 5 ಸ್ಟಾರ್ ಹೋಟ್ಲು ಮಾಡ್ಕೊಳ್ಳೋ ಬದಲು ಯಾರು ಟಾರ್ಗೆಟ್ ಮಾಡ್ತಾರೆ ಅಂತ ಗೊತ್ತಾಗಲ್ವಲ್ಲ. ಇವರೆಲ್ಲ ಆ್ಯಕ್ಚುಲಿ ಟಾರ್ಗೆಟ್ ಮಾಡೋದು ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ ಟಾರ್ಗೆಟ್ ಮಾಡೋದು. ನಾವು ಅದಕ್ಕೆ ಏನು ಮಾಡೋದು ಬೇಡ ಅಂತ ಇಲ್ಲ, ಆಲ್ಮೋಸ್ಟ್ ಔಟ್ಸೈಡ್ ಅವ್ರಿಗೆ. ಆಮೇಲೆ ನಮ್ಮ ಡ್ರೈವರ್ ತುಂಬ ಪಾಪ ಹೆಲ್ಪ್ ಮಾಡಿದವರು, ಅವ್ರ ಕಡೆಯಿಂದ ರೆಸ್ಪಾನ್ಸ್ ತಗೊಂಡು ಆಮೇಲೆ ರೂಮ್ ಕೊಡಿಸಿದ್ದು. ರೂಮ್ ರಾತ್ರಿ 12 ಗಂಟೆಗೂ ರೂಮ್ ಹುಡುಕಿದ್ವಿ ನಾವು ಅಲ್ಲಿ. ಅಂದ್ರೆ ಇದೇ ತರ ನಿಮ್ ತನ್ನೇ ಈ ತರ ಪರಿಸ್ಥಿತಿಗೆ ಒಳಗಾದವ್ರು ಯಾರಾದ್ರೂ ಮಾತಾಡ್ಸಿದ್ರ ನಿಮ್ಮನ್ನ? ಇಲ್ಲ ಮೇಡಮ್, ನಮ್ಗೆ ಆ ಥರ ಚಾನ್ಸ್ ಸಿಗ್ಲಿಲ್ಲ. ನಾವು ಹೋಗ್ಲಿಲ್ಲ ಅಷ್ಟು, ನಮ್ಗೆ ಭಯ ಆಗಿದೆ, ನಾವು ಅವ್ರನ್ನ ಎಲ್ಲಿ ಹೋಗೋಣ. ನಮ್ಗೆ ಕರ್ಫ್ಯೂ ಇರೋದ್ರಿಂದ ನಾವು ಆಚೆ ಹೋಗೋಕೆ ಆಗ್ತಿರಲಿಲ್ಲ. ಅವರೇ ಭಯ ಹುಡ್ಸೋರು, ಯಾರೋ ಲೋಕಲ್ ಪೀಪಲ್ಲೇ, ಸರ್ ಕರ್ಫ್ಯೂ ಸರ್, ಡೋಂಟ್ ಗೋ ಸರ್. ಅವ್ರು ಹೇಳ್ತಿದ್ದ ನಮಗೆ, ನಾವು ಲೋಕಲ್ ಆಗಿದ್ರೆ ನಮಗೆ ಗೊತ್ತಿರತ್ತೆ ಇಲ್ಲಿ ಹೇಗೆ ಅಂತ. ಅವರೇ ಹೇಳಿದ್ಮೇಲೆ ನಾವು ಇನ್ನೇನು ಹೊರಗೆ ಹೆಂಗೆ ಹೋಗೋದು? ನಮ್ಮ ಹುಡುಗನೂ ಹೇಳ್ತಿದ್ದೆ, ನಮ್ಮ ಫ್ರೆಂಡ್ ಅಲ್ಲಿ, ಅಣ್ಣ ನಮಗೆ ಇಲ್ಲಿ ಹೊರಗಡೆ ಬಿಡ್ತಾಯಿಲ್ಲ, ಕಂಪ್ನಿ ಲಾಕೌಟ್ ಮಾಡಿಬಿಟ್ಟಿದ್ದಾರೆ, ಯಾರನ್ನೂ ಹೊರಗೆ ಬಿಡ್ತಾಯಿಲ್ಲ, ನೀವು ಸ್ವಲ್ಪ ಜಾಗೃತಿ ಆಗಿರಿ, ಎಲ್ಲೂ ಹೋಗಬೇಡಿ, ಈಗ ಬಂದಿದ್ದೀರ ಆಗೋಗ್ಬಿಟ್ಟಿದೆ, ಇನ್ನೇನು ಮಾಡೋಕ್ಕಾಗಲ್ಲ, ಈಗ ವಾಪಸ್ ಹೋಗ್ಬಿಡಿ ಸೇಫಾಗಿ ಅಂತ. ಅವನು ಏರ್ಪೋರ್ಟ್ಗೂ ಬರಲಿಲ್ಲ ನಮಗೆ ಲಾಸ್ಟಿಗೆ ಕಳಿಸ್ಬೇಕಾದ್ರೂ, ಯಾಕಂದ್ರೆ ಅವನಿಗೆ ಬಿಟ್ಟಿಲ್ಲ ಹೊರಗಡೆ. ಓಕೆ, ಅಂದರೆ ನಿಮಗೆ ಸೇಫಾಗಿ ಇಲ್ಲಿಗೆ ಕರ್ನಾಟಕಕ್ಕೆ ಬರೋ ತನಕ ಒಂದು ಧೈರ್ಯ ಅಂತ ಇರಲಿಲ್ಲ ಅಂತ? ಅಂದರೆ ಇಲ್ಲ ಮೇಡಮ್, ಖಂಡಿತ ಇರಲಿಲ್ಲ. ಅಲ್ಲಿನ ಸಿಚುವೇಶನ್ ನೋಡಿದ್ರೆ ನಾವು ಸದ್ಯಕ್ಕೆ ಇಲ್ಲಿ ಬಂದಿರೋದೇ ಹೆಚ್ಚು ಅಂತ ಕಾಣಿಸುತ್ತೆ. ಆ ಥರ ಬಿಗು ವಾತಾವರಣ ಆಗೋಗ್ಬಿಡುತ್ತಲ್ಲಿ. ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಅಲ್ಲಿ ಯಾವಾಗ ನಾವು ಏರ್ಪೋರ್ಟಿಗೆ ಬಂದಾಗೂ ಭಯ ನಮಗೆ, ಅಲ್ಲೂ ಫುಲ್ ಸೆಕ್ಯೂರಿಟಿ ಒಳಗಡೆ. ಇವನ್ ಏರ್ಪೋರ್ಟ್ ಇದ್ರೊಳಗಡೆ ನಾವು ಫ್ಲೈಟ್ ಒಳಗೆ ಹೋಗ್ಬೇಕಾದ್ರೆ ಆ ಥರ ಇತ್ತು. ಟೇಕ್ ಆಫ್ ಆಗೋವರೆಗೂ ನಮಗೆ ಭಯನೇ ಅಲ್ಲಿ. ಆ ಥರ ಸಿಚುವೇಶನ್ ಇತ್ತಲ್ಲಿ. ಯಾಕೆಂದ್ರೆ ನಾವು ಅದ್ರ ಹಿಂದಿನ ದಿನ ನಾವೇನು ಮಾಡಿದ್ವಿ, ಕೊಲಂಬೋಯಿಂದ ಆನ್ ದ ವೇ ಬರ್ತಾ ಇದ್ದೀವಿ, ಕಾರ್ ಒಂದು ಬ್ಲಾಸ್ಟ್ ಆಯ್ತು ಅಲ್ಲಿ. 5 ಮಿನಿಟ್ಸ್. ಒಂದು ನಿಮಿಷ, ದೇವೇಗೌಡರು ಮಾತನಾಡ್ತಿದ್ದಾರೆ. ಕೆಟ್ಟ ದುರಂತ ನಮ್ಮ ಪಕ್ಷದ ಆಸ್ತಿ ನಮಗೆ ಒಂದು ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ವಿಧಿಯ ಆಟ. ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ ಅಂತ. ನೋಡಿ, ಇದು ಎಷ್ಟೇ ಹೇಳಿದ್ರು ಅಷ್ಟೇ, ಈ ಘಟನೆ ಅತ್ಯಂತ ಕೆಟ್ಟದ ಘಟನೆ. ಇದು ನಮ್ಮ ಪಕ್ಷದ ಆಸ್ತಿಗಳು, ನಮ್ಮ ಬಲಭುಜ ಈ ಕ್ಷೇತ್ರದಲ್ಲಿ ಇವತ್ತು ಕಳಚಿಕೊಂಡು ಬಿದ್ದು ಹೋಗಿದೆ. 7 ಜನ ನಮ್ಮ ಪಕ್ಷದ ಆಸ್ತಿ. ನನ್ನ ಕೆಟ್ಟ ದುರಂತ ಇದು. ಈ ವಿಶ್ವದಲ್ಲೇ ಈ ಏನು ಟೆರರಿಸ್ಟ್ ಪ್ರಾಬ್ಲಮ್ ಇದೆ, ಇದನ್ನು ನಿಗ್ರಹ ಮಾಡುವವರೆಗೂ ಪ್ರಪಂಚದಲ್ಲಿ ಶಾಂತಿ ಇರೋದಿಲ್ಲ. ಈಗ ನಾವು ಆ ಕುಟುಂಬದವ್ರಿಗೆ ಶಕ್ತಿ ದುಃಖದ ಶಕ್ತಿ ತುಂಬಿಕೊಳ್ಳೋ ಭಗವಂತ ಶಕ್ತಿ ಕೊಡ್ಲಪ್ಪ ಅಂತ, ಮೃತರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಒಂದು ಇಂಗ್ಲೀಷ್ ಒಂದು ಕೊಟ್ಬಿಡ್ತೀರಾ ಗೌಡ್ರೆ? ಇದು ದೇವೇಗೌಡರು ಸಂತಾಪ ಸೂಚಿಸಿರೋದು. 7 ಜನ ನಮ್ಮ ಪಕ್ಷದವರು, ಪಕ್ಷದ ಆಸ್ತಿ, ಉಗ್ರರನ್ನ ನಿಗ್ರಹ ಮಾಡಲೇಬೇಕಾಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಇನ್ನು ಸಾವಿನಿಂದ ಪಾರಾಗಿ ಬಂದು ಈ ಘಟನೆ ನಡೆದಂತಹ ಸ್ಥಳದ ಸಮೀಪವೇ ನೆಲೆ ನಿಂತಿದ್ದಂತಹ ಕನ್ನಡಿಗರು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರು. ಮತ್ತೆ ಅವ್ರ ಜೊತೆ ಮಾತನ್ನ ಮುಂದುವರಿಸೋಣ. ಮಂಜುನಾಥ್ ಅವರೇ, ತಾವು ಹೇಳ್ತಾ ಇದ್ರಿ ಕಾರು ಬ್ಲಾಸ್ಟ್ ಆದಂತಹ ಒಂದು ದೃಶ್ಯವನ್ನ ಕಣ್ಣಾರೆ ನೋಡಿದೆ ಅಂತ. ಅದು ಯಾವಾಗಾಯ್ತು? ಅದು 20 ಸೆಕೆಂಡ್ ನಾವು ಕೊಲಂಬೋದಿಂದ ನಿಗಮಕ್ಕೆ ಬರ್ತಾ ಇದ್ದೋ. ಕೊಲಂಬೋದಿಂದ ನಿಗಮಕ್ಕೆ ಬರ್ಬೇಕಾಯ್ತು. ಜಸ್ಟ್ ಮೂವ್ ಮಾಡಿ ಒಂದು 10 ಕಿಲೋಮೀಟರ್ ಪಾಸ್ ಆಗಿದ್ದೀವಿ ನಾವು ಅಷ್ಟೇ. ಬಾಂಬ್ ಬ್ಲಾಸ್ಟ್ ಆಗಿದೆ ಅದೇ ಜಾಗದಲ್ಲಿ. ನಿಮ್ಮ ಕಣ್ಣೆದುರುಗಡೆನೆ? ಇಲ್ಲ, ಕಣ್ಣೆದುರೇ ಇಲ್ಲ, ಪಾಸ್ ಆಗಿದೆ ಅಲ್ಲಿಂದ ಆ ಸ್ಪಾಟಲ್ಲಿ. ನಾವು ಬಂದು ಯಾವ ಜಾಗದಿಂದ ಬಂದಿದ್ದೆ ನಾವು,
ಅದೇ ಜಾಗದಲ್ಲಿ ಬ್ಲಾಸ್ಟ್. ಬಟ್ ನಾವು ಏನು ಓಡಾಡ್ತಿದ್ದೀವೋ ಎಲ್ಲ ಇನ್ಫಾರ್ಮೇಷನ್ ನಮ್ಮ ಡ್ರೈವರ್ಗೆ ಪಾಪ ಅವ್ರ ಮಿಸ್ಸಸ್ ಕೊಡ್ತಾರೆ. ನೀವು ಆ ಕಡೆ ರೂಟ್ಗೆ ಹೋಗ್ಬೇಡಿ, ಅಲ್ಲಿ ಈಗ ಬ್ಲಾಸ್ಟ್ ಆಯಿತು, ಈ ಕಡೆ ಹೋಗ್ಬೇಡಿ, ಇಲ್ಲಿ ಬ್ಲಾಸ್ಟ್ ಆಗ್ತಿದೆ. ಅಂದ್ರೆ ಮಾಧ್ಯಮ ನೋಡ್ಕೊಂಡು ಅವ್ರು ಕೊಡ್ತಾ ಇದ್ರು. ಅಲ್ಲ, ಅದು ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋರು ಅವ್ರು ಯಾರು ನಮ್ಮ ಡ್ರೈವರ್ಗೆ ಅವ್ರ ಪತ್ನಿ. ಅಲ್ಲೊಂದು 10 ನಿಮಿಷ ಲೋಕಲ್ ಚಾನಲ್ ನೋಡ್ಬಿಟ್ಟು ಇನ್ಫಾರ್ಮೇಷನ್ ಹೇಳ್ತಾರೆ. ಈಗ ನಾವೆಲ್ಲ ಡ್ರೈವಿಂಗಲ್ಲಿ ಇರ್ತಿದ್ವಲ್ಲ, ಅಲ್ಲಿ ನೋಡ್ಕೊಂಡು ಅವಾಗ. ಓಕೆ, ಅಂದ್ರೆ ಅವರು ಕೊಟ್ಟಿರೋ ಇನ್ಫಾರ್ಮೇಶನ್ ಇಂದಾಗ ನೀವು ಬಚಾವಾದ್ರಿ ಅಂತ. ಇನ್ನೊಂದೇನ ನಾವು ಬರೋಕ್ಕೆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಅದು ನಮ್ಗೆ ಗೊತ್ತಿರಲಿಲ್ಲ. ನಾವು ಅದೇನು ಪಾಸ್ ಆಗಿದ್ದು ಒಳ್ಳೇದಾಯ್ತು ಅನ್ಕೊಂಡು ಆಮೇಲೆ ನಿಜವಾಗ್ಲೂ ಕೂಡ ಅಂದ್ರೆ ಅದು ವಿಚಾರ ಗೊತ್ತಾದ ತಕ್ಷಣ ನಾವು ಅನ್ಕೊಂಡು ಬದುಕಿದೀವಪ್ಪ, ಒಳ್ಳೇದಾಯ್ತು ಬಂದಿದ್ದಲ್ಲಿ. ಟಾಯ್ಸ್ ತಗೊಳಕ್ಕೆ ಶಾಪಿಂಗ್ ಮಾಡಕ್ ಹೋಗಿದ್ವಿ ಇವನ್ ಮಗಂಗೆ. ಅಲ್ಲಿ ಶಾಪಿಂಗ್ ಮಾಡಕ್ಕೆ ಒಂದು 10-20 ಅಂಗಡಿ ಹುಡ್ಕಿದ್ವಿ. ಅವ್ನು ಏನಂತಂದ್ರೆ ಎಲ್ಲ ಅಂಗಡಿ ಬಂದು ಕರ್ಫ್ಯೂ ಹಾಕಿದಾರಲ್ಲ ಅವಾಗ ಬಂದಾಗಿತ್ತು. ಹಂಗೂ ಎಲ್ಲ ಸುಮಾರು ಕಡೆ ಪಾಪ ಅವನು ಸರ್ಚ್ ಮಾಡ್ದ, ಎಲ್ಲೂ ಇಲ್ಲ ಸರ್ ಹೋಗೋಣ ವಾಪಸ್ಸು ಅಂತ. ಹಾಗಾಗಿ ಬೇಗ ಬಂದ್ಬಿಟ್ವಿ ನಾವು. ಸ್ವಲ್ಪ ಬಾಂಬ್ ಬ್ಲಾಸ್ಟ್ 100 ಬರ್ಬೇಕಾದ್ರೆ 100 ಅಪ್ ಟು ಕೊಲಂಬೋವರೆಗೂ ಒಂದು ಶಾಪ್ ಇಲ್ಲ, ಒಂದು ಅಂಗಡಿ ಇಲ್ಲ. ಕರ್ಫ್ಯೂ ವಾಲಂಟ್ರಿಯಲ್ಲಿ ಕ್ಲೋಸ್ ಮಾಡ್ಬಿಟ್ಟು ನಾವೇನು ಅನ್ಕೊಂಡಿದ್ದು ಅಟ್ಲೀಸ್ಟ್ ಕೊಲಂಬೋ ಆಗಿದ್ರು, ಅಟ್ಲೀಸ್ಟ್ ಇಲ್ಲಿ 100 ಇದ್ದು ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಿದ್ದು. ಅಲ್ಲಿ ನೋಡಿದ್ರೆ ಅಪ್ ಟು 100 ಅಂದ್ರೆ ಕೊಲಂಬೋ ಬರೋವರೆಗೂ ಒಂದು ಅಂಗಡಿ ತೆಗ್ದಿಲ್ಲ. ಮೆಡಿಕಲ್ ಕೂಡ ಇಲ್ಲ, ಎಲ್ಲ ಕ್ಲೋಸ್ ಆಗಿದೆ. ಅಂದ್ರೆ ಎಮರ್ಜೆನ್ಸಿ ಅಂದ್ರೆ ಹೇಗಿರುತ್ತೆ ಅಂತ ಬಹುಶಃ ಕಣ್ಣಾರೆ ಕಂಡು ಬಂದಿದ್ದೀವಿ. ನಾವೇನು ಅನ್ಕೊಂಡು ಅಂದ್ರೆ ಏನೋ ಅಲ್ಲೆಲ್ಲ ಆಗಿದೆ, ಇಲ್ಲೇನು ತೊಂದರೆ ಇಲ್ಲ ಬಿಡಿ, ಏನು ನಾರ್ಮಲ್ ಆಗಿರುತ್ತೆ ಪರಿಸ್ಥಿತಿ ಅಂತ ಅನ್ಕೊಂಡು. ಆಮೇಲೆ ನೋಡೋದು ಬರೋವರೆಗೂ ಒಂದು ಅಂಗಡಿ ತೆಗ್ದಿಲ್ಲ, ಶ್ರೀಲಂಕಾ ಫುಲ್ ಕ್ಲೋಸ್. ಓಕೆ, ಅಂದ್ರೆ ಆ ಟೈಮಲ್ಲಿ ನೀವು ಓಡಾಡ್ತಾ ಇದ್ರಿ, ಬೇರೆ ಊಟ ತಿಂಡಿಗೂ ಪರದಾಡುವಂತ ಪರಿಸ್ಥಿತಿ ಆಯ್ತಾ? ಮಳೆ ಬರ್ತಾ ಇದೆ, ಊಟ ಇಲ್ಲ, ಶಾಪ್ಸ್ ತೆಗ್ದಿಲ್ಲ, ವಾಟರ್ ಬಾಟಲ್ ತಗೊಳಲ್ಲ, ಸ್ನಾಕ್ಸ್ ತಗೊಳ್ಳೋಣ ಅಂದ್ರೆ ಅದೂ ಇಲ್ಲ. ಹೆಂಗಾಗಿತ್ತು ಅಂದ್ರೆ ರಾತ್ರಿ 12-1 ಗಂಟೆವರೆಗೂ ಬರೀ ರೂಮ್ಸ್ ಹುಡುಕಿದ್ದೀವಿ, ಸ್ಟೇ ಆಗಕ್ಕೆ ರೂಮೇ ಕೊಡ್ತಾ ಇಲ್ಲ. ಅಂದ್ರೆ ಈಗ ನೀವು ಅಲ್ಲಿ ಒಂದ್ ಕಡೆ ಸ್ಟೇ ಆಗಿರ್ತೀರಾ, ಅಲ್ಲಿಂದ ಮತ್ತೆ ಲಗೇಜ್ ಎಲ್ಲ ತಗೊಂಡು ಎಲ್ಲಾ ಕಡೆ ಓಡಾಡಿ ಅಪಾರ್ಟ್ಮೆಂಟ್ ಎಲ್ಲ ಹುಡುಕಿ ಎಲ್ಲ ಮಾಡಿದ್ರ? ಹೌದು ಮೇಡಮ್, ಭಾಳ ಕಷ್ಟ ಆಯ್ತು ನಮಗೆ. ಮತ್ತೆ ಲಗೇಜಸ್ ಎಲ್ಲ ಕಾರಲ್ಲಿ ಇರುತ್ತಾ ಇತ್ತು ಬಿಡಿ, ನಾವೇನೋದಿಲ್ಲ. ರೂಮ್ ಸಿಕ್ಕಾದ್ಮೇಲೆ ಶಿಫ್ಟ್ ಆಗ್ತಿದ್ವಿ. ಅಲ್ಲಿ ರೂಮ್ ವಿಕೆಟ್ ಆಗಿತ್ತು ಹಾಗಾದ್ರೆ? ಎಲ್ಲಿ ಮೇಡಮ್ ನೀವು ಉಳ್ಕೊಂಡಿರೋ? ವಿಕೆಟ್ ಮಾಡಿಬಿಟ್ಟಿದ್ವಿ. ವಿಕೆಟ್ ಮಾಡಿಬಿಟ್ಟು ನಾವು ಐಡಿಯಾ ಮಾಡಿದ್ದೇನು ಕ್ಯಾಂಡಿಯಲ್ಲೇ ಉಳ್ಕೊಂಬಿಡೋಣ ಅಂತ ಐಡಿಯಾ ಮಾಡಿದ್ದು. ಬಟ್ ಅಲ್ಲಿ ಈ ಥರ ಯಾವಾಗ ಹಿಂಗಾಯ್ತು ತಿರ್ಗಾ ವಾಪಸ್ ಬಂದ್ಬಿಟ್ಟೆ. ಆದರೆ ಏರ್ಪೋರ್ಟ್ ಹತ್ರನೇ ಇದ್ಬಿಟ್ಟು ಬೇಕಾದ್ರೆ ಹಂಗೇನೋ ಈ ಥರ ಏನೋ ಜಾಸ್ತಿ ಇದಾಯ್ತು ಅಂದರೆ ಹೊರಟು ಬಿಡೋಣ ನಾವು ಅಂತ ಹೇಳ್ಬಿಟ್ಟು ನಾವು ಐಡಿಯಾ ಮಾಡಿದ್ದು. ಬಟ್ ರಿಟರ್ನ್ ನಾವು ಬಂದಾದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಈ ಥರ ನಮ್ಮ ಲೀಡರ್ಸ್ ಎಲ್ಲ ಇದಾಗಿದ್ದಾರೆ ಅಂತ ಹೇಳಿಬಿಟ್ರು ಅಂತ. ಓಕೆ, ಅಂದರೆ ನಿಮಗೆ ತಕ್ಷಣ ವಿಚಾರ ತಿಳಿದ ತಕ್ಷಣ ಈಗಲೇ ಹೊರಟು ಬಿಡೋಣ ಅನ್ನೋ ಥರ ಮನಸ್ಥಿತಿ ಏನಾರ ಆಯ್ತಾ? ಇನ್ನೊಂದು ತೀರೋಗಿರೋರು ಬಂದು ನಮ್ಮ ಮುಖಂಡರುಗಳಾದ್ರಿಂದ ನಾವು ಬಿಟ್ಟು ಬರೋದಕ್ಕೆ ಮನ್ಸಾಗಿಲ್ಲ. ನಮ್ಮ ಕನ್ನಡಿಗರು ಬೇರೆ, ನಿಜ, ನಾವು ಬಿಟ್ಟು ಬರೋದಕ್ಕೂ ಆಗೋದಿಲ್ಲ ಆ ಪರಿಸ್ಥಿತಿನಲ್ಲಿ. ನಾವೇ ಆಮೇಲೆ ಇಂಟರ್ವ್ಯೂದಲ್ಲಿ ನಾವೇ ತೊಗೊಂಡು ನಾವೇ ಹೇಳ್ದಿಲ್ಲ, ನಾವೇ ಮಾತಾಡ್ತೀವಿ, ನಾವೇ ಬಾಡಿ ಐಡೆಂಟಿಫೈ ಮಾಡ್ತೀವಿ ಅಂತೇಳಿ ಅವ್ರು ತಮ್ಮ ಶ್ರೀನಿವಾಸ ಮತ್ತು ಹನುಮಂತವ್ರಿಗೆಲ್ಲ ನಾವು ಕಾಲ್ ಮಾಡಿ ಅವ್ರು ಹೇಳಿದ್ರೆ ನೀವು ಐಡೆಂಟಿಫೈ ಮಾಡಿ, ನೀವು ಪರವಾಗಿಲ್ಲ ಹನುಮಂತರಪ್ಪನ ಐಡೆಂಟಿಫೈ ಮಾಡಿ, ನೀವು ಎಲ್ಲರೂ ಮೆಸೇಜ್ ಹೇಳ್ತಾರೆ ಮಾಡಕ್ಕೆ ಹೋಗ್ತಾಯಿದ್ವಿ, ಅಂಬಾಜಿ ಬರ್ತಾಯಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ. ಅಂಬಾಜಿ ಮಂದಿ 3 ಜನ ಕರ್ಕೊಂಡು ಹೋಗಿ ಅವರೇ ಪಾಪ ಕರ್ಕೊಂಡೋಗಿ ನಾವೇ ಬಾಡಿಯಲ್ಲಿ ಐಡೆಂಟಿಫೈ ಮಾಡೋದು. ಆಮೇಲೆ ಕನ್ಫರ್ಮ್ ಬಂದು ಹೇಳ್ದು ಇಲ್ಲ ಈ ಥರ ಆಗೋಗಿದೆ, ತೀರೋಗಿದ್ದಾರೆ. ನೀವು ಹೇಳ್ತಾ ಇದ್ರಿ ನೀವೇ 3 ಜನ ಅಂತ ನಿಮ್ಮ ಫ್ಯಾಮಿಲಿಯವರೆಲ್ಲ ಅಂದ್ಕೊಂಡಿದ್ರು, ಜನರೆಲ್ಲ ಸೇರಿದ್ರು ಅಂತ. ನೀವು ಕಮ್ಯುನಿಕೇಟ್ ಮಾಡಿದಾಗ, ನೀವು ಅವರಿಗೆ ಫೋನ್ ಮಾಡಿ ಹೇಳಿದಾಗ ಜಾಮಾರ್ ಹಾಕಿದ್ದಾರೆ, ನಾವು ಯಾರು ಫೋನ್ ಮಾಡೋದು, ಯಾರು ಫೋನ್ ಸ್ಟಾರ್ಟ್ ಮಾಡಿದ್ರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ನಮ್ಮನೆಗೆ ನಾನು ಫೋನ್ ಮಾಡಿದ್ರೆ ನಮ್ಮ ಅಣ್ಣ ಬೈಯಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ರು ಯಾಕೆ ಫೋನ್ ಮಾಡಿಲ್ಲ ಇಷ್ಟೊತ್ತಾದ್ರು, ನಾವಿಲ್ಲಿ ನೀನು ಹೋಗ್ಬಿಟ್ಟಿದ್ಯಾ ಅಂತ ತಿಳ್ಕೊಂಡ್ಬಿಟ್ಟಿದೀವಿ ಅಂತ. ಅವ್ರ ಮನೆಯಲ್ಲಿ ಅವ್ರ ಅಮ್ಮ ಫೋನ್ ಎತ್ತಿದ್ರೆ ಅಳ್ತಾ ಕೂತಿದ್ದಾರೆ. ನಾವು ಅಲ್ಲಿದ್ದಾಗ ಒಂದು 150 ಮೆಂಬರ್ಸ್ ಏನೋ ಡೆತ್ ಆಗಿರ್ತಾರೆ ಅಂದ್ರಲ್ಲ, ಅವ್ರಿಗೆ ಒಬ್ಬರ 2-3 ಆಗಿದ್ರೆ ಅವ್ರೇನೋ ಇದು ಮಾಡ್ತಿರ್ಲಿಲ್ಲ. ಇಷ್ಟು ಜನ ಸತ್ತಾಗ ಇವ್ರದ್ದು ಬೇರೆ ಫೋನ್ಗಳು ಯಾರ್ದು ವರ್ಕ್ ಆಗ್ತಿಲ್ವಲ್ಲ, ಏನು ಬಂದಿಲ್ಲ ಮೆಸೇಜ್ಗಳೆಲ್ಲ. ಎಲ್ಲರೂ ಏನು ಬದುಕಿದ್ಯಾ ಅಂತಾನೆ ಎಲ್ಲರೂ ಈ ಫೇಸ್ಬುಕ್ಕಲ್ಲೆಲ್ಲ ನಮಗೆ ಮೆಸೇಜ್ಗಳು ನಮಗೇನು ವರ್ಕ್ ಆಗ್ತಿಲ್ಲ ಅಲ್ಲಿ. ಜನಕ್ಕೆ ಭಯ ಸ್ಟಾರ್ಟ್ ಆಗಿದ್ದೇನೆಂದ್ರೆ ಹೋಗಿರೋ ನಾವು ಲೋಕಾಸ್ 3 ಜನ, ತೀರೋಗಿರೋದು 3 ಜನ ಕನ್ನಡಿಗರು. ನಿಮ್ಮನೆ ಅಲ್ಲಿ ಕಂಪೇರ್ ಮಾಡಿದ್ರು. ಇವರೆಲ್ಲ ಅನ್ಕೊಂಡ್ರೆ ಹೋಗಿರೋ ನಮ್ಮ ಸರ್ಕಲ್ ಅವರೇ ಹೋಗಿದ್ದಾರೆ, ನಮ್ಮವರೇ ತೀರೋಗಿದ್ದಾರೆ ಅನ್ನೋ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಎಲ್ಲರಿಗೂ. ಜಾಮರ್ ಹಾಕಿದ್ರೆ ಫೋನ್ ಇಲ್ಲ, ನಮ್ಮ ಕಡೆ ನಾವು ಫೋನ್ ಮಾಡಿ ಮನೆಗೆಲ್ಲ ನಾವು ಸೇಫ್ ಆಗಿದ್ದೀವಿ ಅಂತ ಹೇಳೋವರೆಗೂ ಅಲ್ಲಿವರೆಗೂ ಎಲ್ಲ ಫ್ರೆಂಡ್ಸ್ಗಳಾಗಲಿ ಎಲ್ಲರೂ ಮನೆ ಹತ್ರ ಹುಡ್ಕೊಂಡು ಹೋಗೋದು ಬರೋದು, ಹುಡ್ಕೊಂಡು ಹೋಗೋದು. 1 ಗಂಟೆಗೂ 1 ಗಂಟೆಗೂ ವೆಯ್ಟ್ ಮಾಡಿದ್ದಾರೆ, ಫೋನ್ ಮಾಡ್ತೀವಿ ಅಂತ. ಎಲ್ಲಿಂದ ಫೋನ್ ಮಾಡೋಕ್ಕಾಗುತ್ತೆ? ಫೋನ್ ಮಾಡೋಕೆ ಆಗ್ತಾರೇ ಇಲ್ಲ ನಮಗೆ. ನೀವು ಯಾರಿಗೆ ಫೋನ್ ಮಾಡಿ ಹೇಳಿದ್ರಿ? ಇಲ್ಲ, ಆಮೇಲೆ ನೈಟ್ ಮತ್ತೆ ಡ್ರೈವರ್ ನಂಬರ್ ತೊಗೊಂಡು ಡ್ರೈವರ್ ನಂಬರ್ ನಾವು ಇದು ಮಾಡಿಕೊಂಡು ಮನೆಯವ್ರು ಇನ್ಫಾರ್ಮ್ ಮಾಡೋದು ಹೇಳ್ದು. ಆಮೇಲೆ ಸೇಫ್ ಆಗಿದ್ದೀವಿ, ನೀವೇನು ತಲೆ ಕೆಡ್ಸ್ಕೊಂಡು ಬರ್ತಾ ಇದೀವಿ ನಾವು. ಅವ್ರು ಅದೇ ಹೇಳ್ತಾರೆ, ಮನೆ ಇಲ್ಲ ಬೇರೆ ಫ್ಲೈಟ್ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ರಿ ನೀವು, ಪರವಾಗಿಲ್ಲ ಅರ್ಜೆಂಟಾಗಿ. ಏನಂದ್ರೆ ಫ್ಲೈಟ್ ಚೇಂಜ್ ಮಾಡೋಕೆ ಆಗ್ತಾ ಇಲ್ಲ, ಟಿಕೆಟ್ ಬುಕ್ ಆಗ್ಬಿಟ್ಟಿತ್ತು. ಅಪ್ಪ ನಾನು 2 ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾವು.
ಮಾಮೂಲಿ ಅದೇ ಫ್ಲೈಟ್ಗೆ ವಾಪಸ್ ಬಂದ. ನಿಜ ಕೂಡ ಸಾವಿನ ದವಡೆಯಿಂದ ಕೂದಲೇ ಅಂತರದಲ್ಲಿ ಪಾರಾಗ್ಬಿಟ್ಟು ಬಂದಿದ್ದೀರಾ ನೀವು. ಎಮರ್ಜೆನ್ಸಿ ಅನ್ನೋದು ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬೇರೆ ಬಂದಿದ್ದೀರಾ. ತುಂಬಾ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿ, ತಾವು ಇಷ್ಟಪಟ್ಟಂತಹ ತಮ್ಮ ನೆಚ್ಚಿನ ಲೀಡರ್ನ ಕಳ್ಕೊಂಡಂತಹ ದುಃಖ ಒಂದು ಕಡೆಗೆ, ತಾವು ಸೇಫ್ ಆಗಿ ಬಂದಂತಹ ಖುಷಿ ಇನ್ನೊಂದು ಕಡೆಗೆ. ಇದ್ರ ಬಗ್ಗೆ ಮಾತಾಡ್ತೀನಿ ನಿಮ್ಮ ಜೊತೆಗೆ ಇನ್ನಷ್ಟು. ಒಟ್ಟಾರೆ ಉಗ್ರರ ಈ ದುಷ್ಕೃತ್ಯಕ್ಕೆ ಬಲಿಯಾದಂತಹ ಕನ್ನಡಿಗರ ವಿಚಾರಕ್ಕೆ ಸಂಬಂಧಪಟ್ಟ ನಿಜಕ್ಕೂ ಇಂತಹ ಅನ್ಯಾಯ ಆಗಬಾರ್ದಿತ್ತು. ಈ ಒಂದು ಪರಿಸ್ಥಿತಿಯನ್ನ ಕಣ್ಣಾರೆ ಕಂಡು ಸಾವಿನಿಂದ ಪಾರಾಗಿ ಬಂದವರು ಇನ್ನೂ ಕೂಡ ಆ ಒಂದು ಗುಂಗಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನೋವಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರ ಜೊತೆ ಇನ್ನಷ್ಟು ಮಾತುಕತೆ ನಡೆಸೋಣ. ಶ್ರೀಲಂಕಾದಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ದು ಕನ್ನಡಿಗರು ಬಲಿಯಾಗಿದ್ದಾರೆ. ಅದರಲ್ಲೂ ಕೂಡ ಜೆಡಿಎಸ್ನ 7 ಮಂದಿ ಜೆಡಿಎಸ್ ನಾಯಕರು ಮೃತಪಟ್ಟಿದ್ದಾರೆ. ಈ ವಿಚಾರದಲ್ಲಿ ರಂಗಪ್ಪ ಅವರ ಕುಟುಂಬಕ್ಕೆ ಈಗ ಸಿಎಂ ಎಚ್ಡಿಕೆ ಸಾಂತ್ವನ ಹೇಳಿದ್ದಾರೆ. ನಮ್ಮನ್ನ ಮರಿಬೇಡಿ, ಕೈ ಬಿಡಬೇಡಿ ಅಂತ ರಂಗಪ್ಪ ಪುತ್ರ ಎಚ್ಡಿಕೆ ಅವ್ರ ಬಳಿ ಅಳಲು ತೋಡ್ಕೊಂಡ್ರು ಅಂತ ಹೇಳಲಾಗಿದ್ದು, ನೋವು ತೋಡಿಕೊಂಡಂತಹ ಸಂದರ್ಭದಲ್ಲಿ ಅವರು ಎಚ್ಡಿಕೆ ಭರವಸೆಯನ್ನ ಕೊಟ್ಟಿದ್ದಾರೆ, ಅಭಯ ನೀಡಿದ್ದಾರೆ ಅಂತ. ನಮ್ಮ ತಂದೆ ನಮ್ಮನ್ನ ಬಿಟ್ಟು ಹೋದ್ರು, ನೀವು ಕೈ ಬಿಡಬೇಡಿ ಅನ್ನುವಂತಹ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಮನಕಲಕುವಂತಹ ದೃಶ್ಯ ಇದು. ತಂದೆಯನ್ನ ಕಳ್ಕೊಂಡಂತಹ ದುಃಖದ ಮಧ್ಯೆ ಪುತ್ರ ಸಿಎಂ ಎಚ್ಡಿಕೆ ಅವರ ಕೈ ಹಿಡಿದು ಅಂಗಲಾಚ್ತಾ ಇರುವಂತದ್ದು, ನೀವು ನಮ್ಮನ್ನ ಬಿಡಬೇಡಿ ಅನ್ನುವಂತಹ ಮಾತು. ಇನ್ನು ರಂಗಪ್ಪ ಪಾರ್ಥಿವ ಶರೀರದ ದರ್ಶನದ ನಂತರ ನೆಲಮಂಗಲದ ಅಂಬೇಡ್ಕರ್ ಮೈದಾನಕ್ಕೆ ಸಿಎಂ ಎಚ್ಡಿಕೆ ಆಗಮಿಸಿರುವಂತಹ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ಅಲ್ಲಿ ಶಿವಕುಮಾರ್ ಮತ್ತು ಲಕ್ಷ್ಮೀನಾರಾಯಣ ಅವರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅಂಬೇಡ್ಕರ್ ಮೈದಾನದಲ್ಲಿ. ಅಲ್ಲಿಗೆ ತೆರಳಿ ಸಿಎಂ ಎಚ್ಡಿಕೆ ಈಗ ಅವರ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ನಾವೀಗ ನೋಡ್ತಾ ಇದ್ದೀವಿ ಆ ದೃಶ್ಯವನ್ನು. ನೆಲಮಂಗಲದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸಿಎಂ ಎಚ್ಡಿಕೆ ಕಾರ್ನಿಂದ ಇಳಿತಾ ಇರೋದು. ಈಗ ಅಲ್ಲಿ ಶಿವಕುಮಾರ್ ಮತ್ತು ಲಕ್ಷ್ಮೀನಾರಾಯಣ್ ಇಬ್ಬರ ಪಾರ್ಥಿವ ಶರೀರವನ್ನು ಕೂಡ ಅಲ್ಲಿ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಅಂತಿಮ ದರ್ಶನ ಪಡೆಯೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಈ ಸಂದರ್ಭದಲ್ಲಿ ಸಿಎಂ ಜೊತೆಗೆ ಆಗಮಿಸಿದ್ದಾರೆ. ರಂಗಪ್ಪ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಬಳಿಕ ಸಿಎಂ ಎಚ್ಡಿಕೆ ಮತ್ತು ಜೆಡಿಎಸ್ ವರಿಷ್ಠ ದೇವೇಗೌಡರು ಈಗ ಶಿವಕುಮಾರ್ ಮತ್ತು ಲಕ್ಷ್ಮೀನಾರಾಯಣ ಇವರು ಕೂಡ ಜೆಡಿಎಸ್ಗಾಗಿ ದುಡಿದವರು, ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಈಗ ಆಗಮಿಸಿರುವಂತಹ ದೃಶ್ಯ. ಒಂದು ಕಡೆ ಶ್ರೀಲಂಕಾದಲ್ಲಿ ಸಾಲು ಸಾಲು ಬಾಂಬ್ ಸ್ಫೋಟವಾಗಿ 350ಕ್ಕೂ ಹೆಚ್ಚು ಜನ ಜೀವವನ್ನು ಕಳ್ಕೊಂಡಿದ್ದಾರೆ. ಅದರಲ್ಲಿ ಕರ್ನಾಟಕಕ್ಕೂ ಕೂಡ ಸೂತಕ ಆವರಿಸಿದ್ದು ಕರ್ನಾಟಕದ 10 ಮಂದಿ ಬಲಿಯಾಗಿರೋದು. ಅದರಲ್ಲಿ 7 ಮಂದಿ ಜೆಡಿಎಸ್ನ ನಾಯಕರು, ಜೆಡಿಎಸ್ಗೋಸ್ಕರ ದುಡಿದವರು ಅನ್ನುವಂತಹ ಮಾಹಿತಿ. ನಿಜಕ್ಕೂ ಕೂಡ ಇದು ತುಂಬ ಬೇಸರದ ಸಂಗತಿ ಅನ್ನುವಂತಹ ವಿಚಾರವನ್ನು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಹೇಳಿದ್ರು. ನಮ್ಮ ಪಕ್ಷಕ್ಕೋಸ್ಕರ ದುಡಿದವರು ಇವತ್ತು ಈ ರೀತಿಯ ಪರಿಸ್ಥಿತಿ ಎದುರಾಗಿದೆ ಅನ್ನುವಂತಹ ಮಾತನ್ನು ಹೇಳಿದ್ರು. ಕಣ್ಣೀರಲ್ಲಿ ಕುಟುಂಬಸ್ಥರಿದ್ದಂತಹ ಸಂದರ್ಭದಲ್ಲಿ ಅವರು ಸಾಂತ್ವನ ಕೂಡ ಹೇಳಿದ್ರು, ಅಭಯ ಕೂಡ ನೀಡಿದ್ರು. ಈ ಸಂದರ್ಭ ರಂಗಪ್ಪ ಅವರ ಪಾರ್ಥಿವ ಶರೀರದ ದರ್ಶನದ ಸಂದರ್ಭದಲ್ಲಿ ಸಿಎಂ ಎಚ್ಡಿಕೆ ಅವರ ಕೈಯನ್ನ ಹಿಡಿದು ರಂಗಪ್ಪ ಅವರ ಪುತ್ರ ಅಂಗಲಾಚಿದ್ರು. ನೀವು ನಮ್ಮ ತಂದೆ ನಮ್ಮನ್ನ ಬಿಟ್ಟು ಹೋದ್ರು, ನೀವು ನಮ್ಮ ಕೈ ಬಿಡಬೇಡಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಈ ಸಂದರ್ಭದಲ್ಲಿ ಇಲ್ಲ, ನಿಮ್ಮೊಂದಿಗೆ ನಾನಿದ್ದೇನೆ ಅನ್ನುವಂತಹ ಭರವಸೆಯನ್ನ ಸಿಎಂ ಎಚ್ಡಿಕೆ ಕೊಟ್ಟಿದ್ದಾರೆ. ಅದಾದ ನಂತರ ಈಗ ಅಲ್ಲಿ ಅಂಬೇಡ್ಕರ್ ಕ್ರೀಡಾಂಗಣಕ್ಕೆ ಆಗಮಿಸಿರೋದು ಸಿಎಂ ಎಚ್ಡಿಕೆ ಮತ್ತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಗಮಿಸಿ ಅಲ್ಲಿ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಪುಷ್ಪದ ಮಾಲೆಯನ್ನು ಹಾಕಿ ಅಲ್ಲಿ ಭಾವಚಿತ್ರಕ್ಕೆ ಅಂತಿಮ ನಮನವನ್ನು ಎಚ್ ಡಿ ದೇವೇಗೌಡರು ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ನೆಲಮಂಗಲದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಶಿವಕುಮಾರ್ ಮತ್ತು ಲಕ್ಷ್ಮೀನಾರಾಯಣ ಇಬ್ಬರ ಪಾರ್ಥಿವ ಶರೀರವನ್ನು, ಇಬ್ಬರು ಮುಖಂಡರ ಶರೀರವನ್ನು ಅಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿರೋದು. ಕಲಕುವಂತಹ ದೃಶ್ಯ ಆಗಿತ್ತು ರಂಗಪ್ಪ ಅವರ ನಿವಾಸದಲ್ಲಿ ಆಗಿರುವಂತಹ ಘಟನೆ. ಯಾಕಂದರೆ ತಂದೆಯನ್ನು ಕಳ್ಕೊಂಡಂತಹ ದುಃಖ ಒಂದು ಕಡೆಗೆ, ಅಲ್ಲಿ ಸಮಾಧಾನ ಹೇಳೋಕೆ ಬಂದಂತಹ ಸಿಎಂ ಎಚ್ಡಿಕೆ ಅವರ ಕೈ ಹಿಡಿದು ಅಂಗಲಾಚಿರುವಂತಹ ದೃಶ್ಯ ಅವರ ಪುತ್ರ. ಈಗ ನಾವು ನೋಡ್ತಾ ಇರೋದು ಅಂಬೇಡ್ಕರ್ ಕ್ರೀಡಾಂಗಣದ ದೃಶ್ಯ. ಅಲ್ಲಿ ಶಿವಕುಮಾರ್ ಮತ್ತು ಲಕ್ಷ್ಮೀನಾರಾಯಣ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ.
ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತುಂಬಾ ನೋವಿನಿಂದಲೇ ಈ ಸಂದರ್ಭದಲ್ಲಿ ಸಾಂತ್ವನ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ರಂಗಪ್ಪ ಅಂತಿಮ ದರ್ಶನದ ಬಳಿಕ ಈಗ ಇನ್ನು ಇಬ್ಬರ ಜೆಡಿಎಸ್ ಮುಖಂಡರ ಅಂತಿಮ ದರ್ಶನ ಪಡೆಯೋದಕ್ಕೆ ಎಚ್.ಡಿ. ದೇವೇಗೌಡರು ಆಗಮಿಸಿರೋದು. ಸಾಲು ಸಾಲು ಮಾರಣ ಹೋಮ ಇಡೀ ವಿಶ್ವವೇ ಮರುಕ ಪಡುವಂತಹ ಘಟನೆ ಅದಾಗಿತ್ತು. ಶ್ರೀಲಂಕಾದಲ್ಲಿ ನಡೆದಿರುವಂತಹ ಘಟನೆ, ಬಾಂಬ್ಗಳನ್ನು ಬ್ಲಾಸ್ಟ್ ಮಾಡಿ ಉಗ್ರರು ನರಮೇಧ ನಡೆಸಿ ರಣಕೇಕೆ ಹಾಕಿರುವಂತಹ ಈ ದುಷ್ಕೃತ್ಯದಲ್ಲಿ ಅಮಾಯಕ ಜೀವಗಳು ಬಲಿಯಾಗಿವೆ. ಇನ್ನು ಎಲೆಕ್ಷನ್ ಇತ್ತು, ಪ್ರಚಾರ ಇತ್ತು, ಎಲ್ಲವೂ ಇತ್ತು. ಸಾಕಷ್ಟು ಬಿಸಿಲಲ್ಲಿ ಓಡಾಡಿ ದಣಿದಂತಹ ನಾಯಕರು ಅಲ್ಲಿ ಹೋಗಿ ರಿಲ್ಯಾಕ್ಸ್ ಮಾಡ್ತೀವಿ ಅಂತ ಹೋಗಿದ್ದಷ್ಟೇ. ಆದರೆ ರಿಲ್ಯಾಕ್ಸ್ ಮಾಡೋದಕ್ಕೆ ಒಂದು ದಿವಸವೂ ಕೂಡ ಸಿಕ್ಕಿಲ್ಲ. ಅದರ ಹೋದ ಮರುದಿವಸ ಬೆಳಗ್ಗೆಯೇ ಈ ರೀತಿ ಛಿದ್ರವಾಗಿ ಹೋದಂತಹ ಪರಿಸ್ಥಿತಿ. ಎಷ್ಟು ಭೀಕರತೆ ಇತ್ತು ಅಂತಂದರೆ ಅವರ ಮುಖವನ್ನು ಗುರುತು ಹಚ್ಚೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು ಅಂತ ಈಗಾಗಲೇ ಅಲ್ಲಿಂದ ಪಾರಾಗಿ ಬಂದವರು, ಅವರನ್ನು ಪತ್ತೆ ಹಚ್ಚಿದವರು ನಮ್ಮ ಹತ್ರ ಹೇಳ್ತಾ ಇದ್ರು, ಅನುಭವವನ್ನು ಹಂಚಿಕೊಳ್ತಾ ಇದ್ರು. ಯಾವ ರೀತಿಯ ಪರಿಸ್ಥಿತಿ ಇತ್ತು ಆ ಒಂದು ಸ್ಫೋಟದ ನಂತರ ಅನ್ನುವಂತಹ ವಿಚಾರವನ್ನು. ಕರುನಾಡಿನ 10 ಜನ ಮೃತಪಟ್ಟಿರುವಂತಹ ದುರ್ಘಟನೆ ಇದು. ಅವರನ್ನು ಕಳ್ಕೊಂಡಂತಹ ಸಂಬಂಧಿಗಳ ಗೋಳು ಹೇಳತಿರದಾಗಿದೆ. ಖುಷಿಯಲ್ಲಿ ಲಂಕಾ ಪ್ರವಾಸಕ್ಕೆ ಅಂತ ಇವರೆಲ್ಲರೂ ಕೂಡ ತೆರಳಿದವರಾಗಿದ್ರು. ಅವರ ಪಾಲಿಗೆ ಉಗ್ರರೇ ರಕ್ಕಸರಾಗಿ ಬದಲಾದಂತಹ ಘಟನೆ ಇದು. ಅವರ ಹತ್ಯಾಕಾಂಡಕ್ಕೆ ಬಲಿಯಾದಂತಹ ಕನ್ನಡಿಗರ ಪಾರ್ಥಿವ ಶರೀರ ಈಗ ತಾಯ್ನಾಡಿಗೆ ಬರ್ತಾ ಇದ್ದು, ಇನ್ನು ಮಧ್ಯಾಹ್ನವೂ ಕೂಡ ಬರಬೇಕಾಗಿದೆ. ಈಗ ಲಕ್ಷ್ಮೀನಾರಾಯಣ ಶಿವಕುಮಾರ್ ಸೇರಿದಂತೆ ರಂಗಪ್ಪ ಅವರ ಪಾರ್ಥಿವ ಶರೀರ ಕೂಡ ಆಗಮಿಸಿದ್ದು, ಹನುಮಂತರಾಯಪ್ಪ ಅವರ ಪಾರ್ಥಿವ ಶರೀರ ಕೂಡ ಆಗಮಿಸಿದೆ. ಈಗ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾರ್ವಜನಿಕರಿಗೂ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಮೃತದೇಹದ ನಿರೀಕ್ಷೆಯಲ್ಲಿರುವಂತಹ ಕುಟುಂಬಸ್ಥರ ಕಂಬನಿ ಮಾತ್ರ ನಿಜಕ್ಕೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನೇ ಕೊಟ್ಟಿಲ್ಲ. ಯಾಕಂದರೆ ಈ ಒಂದು ದುಃಖವನ್ನು, ಈ ಒಂದು ಆಘಾತವನ್ನು ಭರಿಸುವಂತಹ ಶಕ್ತಿ ಅವರಲ್ಲಿ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪುಟ್ಟರಾಜು ಅವರ ಕುಟುಂಬಸ್ಥರಿಗೆ ಇನ್ನೂ ಕೂಡ ಅವರಿಲ್ಲ ಅನ್ನುವಂತಹ ಸತ್ಯವನ್ನು ಇನ್ನೂ ಕೂಡ ತಿಳಿಸೋದಕ್ಕೆ ಹೋಗಲಿಲ್ಲ ಅಲ್ಲಿ ತಿಳಿದವರು. ಯಾಕಂದರೆ ಅದನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಅವರ ಕುಟುಂಬಸ್ಥರು ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ನಿಜಕ್ಕೂ ಇದು ಮನಕಲಕುವಂತಹ ಹೃದಯ ವಿದ್ರಾವಕ ಘಟನೆ ಇದು. 7 ಜನರ ಜೆಡಿಎಸ್ ಟೀಮ್ನಲ್ಲಿ ಪುಟ್ಟರಾಜು ಕೂಡ ಇದ್ರು. ಪುಟ್ಟರಾಜು ಅವರ ಸಾವಿನ ಬಗ್ಗೆ ಅಧಿಕೃತ ಮಾಹಿತಿ ಸಿಗದೇ ಇದ್ದಿದ್ದರಿಂದ ಮಗ ಬರಬಹುದು ಅನ್ನುವಂತಹ ಸಣ್ಣ ಆಸೆಯಲ್ಲಿ ತಂದೆ ಕಾಯ್ತಾ ಇದ್ರು. ಆದರೆ ಅವರ ನಿರೀಕ್ಷೆ ಹುಸಿಯಾಗಿದ್ದು ಪುಟ್ಟರಾಜು ಕೂಡ ಮೃತಪಟ್ಟಿದ್ದಾರೆ ಅಂತ ಕನ್ಫರ್ಮ್ ಆಗೋಗಿದೆ. ಹೀಗಾಗಿ ಮಗನ ನೆನೆದು ಒಂದು ಕಡೆ ತಂದೆ ಪುಟ್ಟರಾಜು ಕಣ್ಣೀರು ಹಾಕ್ತಾ ಇದ್ರು. ಇನ್ನು ಈ ವಿಚಾರ ಕುಟುಂಬಸ್ಥರಿಗೆ ಗೊತ್ತಾಗೋದು ಬೇಡ ಅನ್ನುವ ಕಾರಣಕ್ಕೋಸ್ಕರ ತಂದೆ ಆದಷ್ಟು ದುಃಖವನ್ನು ತಾವೇ ಅನುಭವಿಸುವಂತಹ ಪರಿಸ್ಥಿತಿ. ಮಂಜುನಾಥ್ ಅವರೇ, ಸಾಮಾನ್ಯವಾಗಿ ಬಾಂಬ್ ಬ್ಲಾಸ್ಟ್ಗಳ ಬಗ್ಗೆ ಸುದ್ದಿ ಕೇಳ್ತಾ ಇರ್ತೀವಿ, ನೀವು ಕೇಳಿರ್ತೀರಾ, ಈಗ ನೋಡಿರ್ತೀರಾ ದೂರದಲ್ಲಿ. ಆದರೆ ತಾವಿದ್ದ ಜಾಗದಲ್ಲೇ ಆಗಿದ್ದು, ತಮ್ಗೆ ಗೊತ್ತಿರೋರೇ ಬಾಂಬ್ ಬ್ಲಾಸ್ಟಿಗೆ ಬಲಿಯಾಗಿದ್ದು, ಆ ಒಂದು ಪರಿಸ್ಥಿತಿ ಈಗ ಬಹುಶಃ ಇನ್ನೂ ಕೂಡ ನಿಮ್ಮ ಮನಸ್ಸಿಂದ ಅದು ಹೋಗೋದು ಕಷ್ಟ ಅನ್ಸುತ್ತಲ್ಲ? ಖಂಡಿತ ಮೇಡಮ್. ಇನ್ನು ನಾವು ಅಲ್ಲಿಂದ ಇದರಿಂದ ನಾವು ಆಚೆನೇ ಬಂದಿಲ್ಲ. ಬಟ್ ಅಲ್ಲಿ ಆ ಥರ ಸಿಚುವೇಶನ್ ಯಾರಿಗೂ ಬರೋದು ಬೇಡ, ಆ ಥರ ಆಗ್ಬಿಟ್ಟಿದೆ. ಅಂದರೆ ಅಲ್ಲಿ ಅನುಭವಿಸಿರುವ ನೋವು ಇಲ್ಲೂ ಕೂಡ ಈಗ ಕಾಡ್ತಾ ಇದೆಯಾ ನಿಮ್ಮನ್ನು? ಅದು ಹಂಗೆ ಇದೆ ಮೇಡಮ್. ಅದು ಆ ನೋವು ಅನ್ನೋದು ಯಾಕೆಂದರೆ ಭಾಳ ಹತ್ರದವ್ರು ಕಳ್ಕೊಂಡ್ವಲ್ಲ, ಅದರಿಂದ ಆ ನೋವು ಹಂಗೆ ಇದೆ ನಮಗೆ. ಅಂದರೆ ಅಲ್ಲಿಂದ ಹೊರಗಡೆ ಬಂದ ಮೇಲೂ ಕೂಡ ಇನ್ನೂ ಕೂಡ ಇಲ್ಲಿ ಬೆಚ್ಚಿ ಬೀಳೋದು ಅಥವಾ ಆ ಘಟನೆ ನೆನಪಾಗೋದು ಪದೇ ಪದೇ ಇಲ್ಲ, ನೋವಾಗ್ತಿದೆ ಮನಸ್ಸಿಗೆ. ಬಟ್ ಆ ಥರ ಏನಿಲ್ಲ, ನೋವಾಗ್ತಿದೆ. ಈ ಥರ ನಾವು ಒಳ್ಳೆ ಲೀಡ್ರುಗಳನ್ನೆಲ್ಲ ಕಳ್ಕೊಂಡ್ವಲ್ಲ ಅನ್ನೋದು. ಇದೊಂದು ಬಾಂಬ್ ಬ್ಲಾಸ್ಟ್ನ ಭೀಕರತೆ ಯಾವ ರೀತಿ ಇರುತ್ತೆ ಅನ್ನೋದು ಬಹುಶಃ ಆ ಪರಿಸ್ಥಿತಿ ನಿಮಗೆ ನೈಜವಾಗಿ ಅರ್ಥ ಆಗಿರುತ್ತಲ್ಲ? ಖಂಡಿತ ಮೇಡಮ್. ಆ ವಾತಾವರಣನೇ ಬೇಡ ಅನ್ಸುತ್ತೆ ನಮಗೆ. ಯಾಕಂದರೆ ಎಲ್ಲ ಕಡೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇರುತ್ತೆ. ಈಗ ಉಗ್ರರು ಅಲ್ಲಿ ಹಲವು ಕಡೆ ದುಷ್ಕೃತ್ಯ ಮೆರೀತಾ ಇರ್ತಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಆಗಿದೆ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಆಗಿದೆ. ಹೇಳಿದ್ದು ನೋಡಿರಲಿಲ್ಲ. ಆದರೆ ಈಗ ಮೊನ್ನೆಷ್ಟೇ ಪುಲ್ವಾಮಾ ದಾಳಿದು ವಿಚಾರ ಕೂಡ ಮೊನ್ನೆ ಅಷ್ಟೇ. ನಾವೆಲ್ಲ ಟಿವಿಲಿ ನೋಡಿದ್ದೋ ಕೇಳಿದ್ದೋ ನಾವು. ಅದು ಇದು ನೋಡ್ದಂಗೆ ಆಯ್ತು, ನಮಗೊಂದು ಅನುಭವ ಆಯ್ತು ಅಷ್ಟೇ. ಅಂತ ಇದು ಯಾರಿಗೂ ಆಗಬಾರ್ದು ಅನ್ಸುತ್ತೆ. ಘೋರ ಅನುಭವಗಳು ಯಾರಿಗೂ ಆಗಬಾರ್ದು. ಮಾರ್ಚರಿಯಲ್ಲಿ ಕವರಲ್ಲಿ ಹಾಕಿಟ್ಟಿದ್ದಾರೆ ಮೇಡಮ್, ಫುಲ್ ಬಾಡಿನ ಪ್ಲಾಸ್ಟಿಕ್ ಕವರಲ್ಲಿ ಚಿತ್ರವಾಗಿದೆ. ಪ್ಲಾಸ್ಟಿಕ್ ಕವರ್ ಹಂಗೆ ವ್ಯೂ ಕಾಣುತ್ತೆ. ಹಿಂಗೆ ಐಡೆಂಟಿಫೈ ಮಾಡ್ಬೇಕಂದ್ರೆ ಟ್ಯಾಟೂ ಇದೆ ನೋಡಬೇಕು. ಟ್ಯಾಟೂ ಮೇಲೆ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ತಲೆ ಸಪೋರ್ಟಾಗಿ ಇಟ್ಟಿದ್ದಾರೆ.
ಒಂದು ಯಾವ್ದು ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಆಗುತ್ತಿದೆ ಪ್ರಸ್ತುತ ಆ ಥರ ಖಂಡಿತ ಮೇಡಮ್. ಅಲ್ಲಿ ಗೋಳಾಟ ನೋಡೋಕ್ಕಾಗ್ತಾ ಇಲ್ಲ ಅವ್ರದ್ದು. ನಾವು ಯಾವತ್ತೂ ನಮ್ಮ ಜೀವನದಲ್ಲಿ ನೋಡಿರಲಿಲ್ಲ ಆ ಥರ, ಅಲ್ಲಿ ನೋಡೋಕ್ಕಾಗಿದೆ ನಮಗೆ. ಅಂದರೆ ನೀವು ಐಡೆಂಟಿಫೈ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಮಂಜುನಾಥ್ ಅವರೇ? ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ಛಿದ್ರ ಆಗಿ ಹೋಗಿತ್ತು ಅಂತ. ಅಲ್ಲ, ಕೆಲವೊಂದು ಬಾಡಿಗಳು ಅಲ್ಲಿ ನೋಡಿದಾಗ ಅಲ್ಲಿ ಕವರಲ್ಲಿ ಇಟ್ಟಿದ್ರಲ್ಲ ಮೇಡಮ್, ಕೆಲವೊಂದು ಗುರುತಿಡಿದೇ ಇರೋಂಥವು ಮಾತ್ರ ಅಲ್ಲಿ ಇಟ್ಟಿದ್ರು ಅಷ್ಟೇ. ಬಟ್ ಇವ್ರದ್ದೆಲ್ಲ ಐಡೆಂಟಿಫೈ ಮಾಡೋ ಅಷ್ಟು ಇತ್ತು ಮೇಡಮ್. ಹನುಮಂತರಾಯಪ್ಪ ಅವ್ರದ್ದು ಹೆಚ್ಚು ಕಮ್ಮಿ ಒಂದು 15 ನಿಮಿಷ ಟೈಮ್ ತೊಗೊಂಡಿದ್ದೀವಿ ಐಡೆಂಟಿಫೈ ಮಾಡೋದಕ್ಕೆ. ಬೇರೆ ಫೋಟೋ ನೋಡ್ಕೊಂಡೆ ಮಕ ನೋಡ್ತಾ ಆಮೇಲೆ ಗೊತ್ತಾಯ್ತು ಮ್ಯಾಚ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 15 ನಿಮಿಷ 20 ನಿಮಿಷ ಟೈಮ್ ತೊಗೊಂಡಿದ್ದೀವಿ ಹನುಮಂತರಾಯಪ್ಪನ ನಾವು ಮ್ಯಾಚ್ ಮಾಡೋದಕ್ಕೆ, ಐಡೆಂಟಿಫೈ ಮಾಡೋದಕ್ಕೆ. ಇನ್ನೊಂದು ಏನಂದರೆ ಒಂದ್ಸರಿ ಐಡೆಂಟಿಫೈ ಮಾಡಿದ್ಮೇಲೆ ನಾವು ಮತ್ತೆ ಇದು ಮಾಡೋದಕ್ಕೆ ಆಗಲ್ಲ. ಬಾಡಿ ಒಂದ್ಸರಿ ಐಡೆಂಟಿಫೈ ಮಾಡೋ ಮತ್ತೆ ಅದಕ್ಕೋಸ್ಕರ ತುಂಬ ಸಮಯ ತಗೊಳ್ತು. ಅದಕ್ಕೋಸ್ಕರ ಬೇರೆಯವ್ರನ್ನ ಐಡೆಂಟಿಫೈ ಮಾಡ್ಬಿಟ್ಟು ನಮ್ಮ ಲೀಡರ್ನ ನಾವು ಐಡೆಂಟಿಫೈ ಮಾಡೋಕೆ ಒಂದು 15-20 ನಿಮಿಷ ತೊಗೊಂಡಿದ್ದೀವಿ. ಅಂದರೆ ಕೊನೆಗೆ ಹೆಂಗೆ ಕನ್ಕ್ಲೂಷನ್ ಬಂದ್ರಿ ಇವರೇ ಹನುಮಂತರಾಯ? ಆಮೇಲೆ ಕನ್ಫರ್ಮ್ ಮಾಡೋದು, ಫೋಟೋಲ್ಲಿ ನೋಡಿ ನಿಂತ್ಕೊಂಡು ಮ್ಯಾಚ್ ಮಾಡಿ ಆಮೇಲೆ ಗೊತ್ತಾಗಿದೆ ನಮ್ಗೆ ಇವರೇ ನಮ್ಮ ಲೀಡ್ರು ಅಂತ. ಆಮೇಲೆ ಕನ್ಫರ್ಮ್ ಮಾಡಿದ್ಮೇಲೆ ಆಮೇಲೆ ಐಡೆಂಟಿಫೈ ಮಾಡ್ಕೊಂಡ್ರು. ಓಕೆ, ಇನ್ನು ಉಳಿದ ಇಬ್ಬರದ್ದು ಸ್ವಲ್ಪ ಗುರುತು ಸಿಕ್ತು ಮೇಡಮ್. ಮಕ ನೋಡಿದ ತಕ್ಷಣನೇ ಲಕ್ಷ್ಮೀನಾರಾಯಣದಂತೂ ಬೇಗ. ಎಕ್ಸ್ ಮಿಲಿಟರಿ ಮ್ಯಾನು ರಂಗಪ್ಪ ಅವ್ರಿಗೆ ಕ್ಲೋಸ್. ಅವ್ರು ಬಂದ್ಬಿಟ್ಟು ಶ್ರೀಲಂಕನ್. ಅವ್ರ ಮುಖಾಂತರ ಇವರೆಲ್ಲ ಹೋಗಿದ್ದು, ರಂಗಪ್ಪ ಅವರೇ ಕರ್ಕೊಂಡು ಹೋಗಿರೋದು ಇವರೆಲ್ಲ. ಅವ್ರು ಹೋಗಿದ್ದಾರೆ ಅಲ್ಲಿ, ಅವ್ರು ಲ್ಯಾಂಡ್ ಆದಾಗಲೂ ಮೆಸೇಜ್ ಮಾಡಿದ್ದಾರೆ, ಇಲ್ಲಿ ಹೋಗ್ಬೇಕಾದ್ರೆ ಮೆಸೇಜ್ ಮಾಡಿದ್ದಾರೆ ಅವ್ರಿಗೆ. ಅವರೆಲ್ಲ ವಾಟ್ಸಪ್ಪಲ್ಲಿ ತೋರಿಸಿದ್ರು. 4:25ಕ್ಕೆ ಅವರು ಇಲ್ಲಿಂದ ಹೊರಟಾಗ ಅಲ್ಲಿ 5:15 ಬಂದಾಗ ಲ್ಯಾಂಡ್ ಆದಾಗ ಶ್ರೀಲಂಕಾದಲ್ಲಿ. ಆಮೇಲೆ ಬೆಳಿಗ್ಗೆ ಕಾಲ್ ಮಾಡಿ ಅವ್ರೇನು ಮಾಡಿದ್ದಾರೆ, BMW ಕಾರ್ ತಗೊಂಡು ಇವ್ರು ಪಿಕ್ ಮಾಡಕ್ಕೆ ಹೋಗಿದ್ದಾರೆ ಶಾಂಗ್ರಿಲಾ ಹೋಟೆಲ್ಗೆ. ಶಾಂಗ್ರಿಲಾ ಹೋಟೆಲ್ಗೆ ಹೋದಾಗ ಅಲ್ಲಿ ಲಾಬಿಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಪಾರ್ಕಿಂಗಲ್ಲಿ. ಅವರು ತಿಂಡಿ ಕರೆದಿದ್ದಾರೆ, ಇಲ್ಲ ನೀವು ಮಾಡ್ಕೊಂಬನ್ನಿ ಅಂತ ಹೇಳಿದ್ದಾರೆ. ತಿಂಡಿ ಆಗಿದೆ, ನೀವು ಹೋಗಿ ಮಾಡ್ಕೊ. ಅವರು ಲೈವಲ್ಲಿ ನೋಡಿದ್ದಾರೆ ಬ್ಲಾಸ್ಟ್ ಆಗಿರೋದನ್ನ. ಎಕ್ಸ್ ಮಿಲಿಟರಿ ಮ್ಯಾನ್ ಚಂದನ್ ಅಂತ ಆಗಿರೋದು, ಅವ್ರ ಕಣ್ಣು ಮುಂದೆನೇ ಬಾಂಬ್ ಬ್ಲಾಸ್ಟ್ ಆಗಿರೋದು. ದೂರದಲ್ಲಿ ನಿಂತ್ಕೊಂಡು ಅವ್ರು ಫುಲ್ ದೃಶ್ಯ ಅವ್ರೊಬ್ಬರು ನೋಡಿದ್ದಾರೆ. ಯಾರು ರಂಗಪ್ಪ ಸ್ನೇಹಿತರು ಬಗ್ಗದ ಆಯ್ತು ಅಂತಂದ್ರು. ನಾನು ಲೈವಲ್ಲಿ ನೋಡಿದೆ ಅಂತಂದ್ರು. ನೋಡಿದಾಗ ಶಾಕ್ ಅವ್ರಿಗೆ. ಅವರು ಪಾಪ ಅವ್ರಿಗೆ ಏನಂತಾನೆ ಗೊತ್ತಾಗ್ತಿಲ್ಲ. ಅವ್ರ ಮಗನ ಕರ್ಕೊಂಬಂದಿದ್ರಲ್ಲಿ ಮೋರ್ಚರಿ ಹತ್ರ. ಅವರು ಸುಮ್ಮನೆ ನಿಂತ್ಬಿಟ್ಟಿದ್ರು ಸೈಡಲ್ಲಿ. ಅವ್ರಿಗೆ ಏನಾದ್ರು ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಾಗ್ಬಿಟ್ಟಿದೆ. ಅಲ್ಲಿ ನಿಂತಿದ್ದು ಅವ್ರು ತೀರೋಗಿದೆ ಅಂತ ಅವರು ಐಡೆಂಟಿಫೈ ಗೊತ್ತಾಗಿಲ್ಲ ಅವ್ರಿಗೆ. ಬಾಂಬ್ ಬ್ಲಾಸ್ಟ್ ಆಗಿದೆ, ಕಣ್ಮುಂದೆ ಬಾಂಬ್ ಬ್ಲಾಸ್ಟ್ ಆಗಿದೆ ಒಟ್ಟಿನಲ್ಲಿ. ಅಲ್ಲಿ ರಂಗಪ್ಪ ಅವ್ರ ಸ್ನೇಹಿತರು ಏನಿದ್ರು ಅವ್ರ ಕಣ್ಮುಂದೆ ಬಾಂಬ್ ಬ್ಲಾಸ್ಟ್ ಆಗಿದೆ. ಅಂದರೆ ಅವ್ರಿಗೆ ಗೊತ್ತಿಲ್ಲ ಇಂತಿಂತವ್ರೆ ತೀರೋಗಿದ್ದಾರೆ, ಹಿಂಗೆ ಆಗಿದೆ ಪರಿಸ್ಥಿತಿ ಅಂತ ಗೊತ್ತಿಲ್ಲ. ನಾವು ಆದ್ಮೇಲೆ ಅವ್ರಿಗೆ ಬಂದಿದ್ದು, ಅವರು ಆಮೇಲೆ ಹೇಳೋದವರು ಈ ಥರ ಹಿಂಗಾಯಿತು, ನಾನೇ ಕರ್ಸ್ಕೊಂಡೆ ಅವ್ರನ್ನ ಬ್ಯಾಂಗ್ಳೂರಿಂದ. ಅವರು ನಮ್ಮದು ಫ್ಯಾಮಿಲಿ ಫ್ರೆಂಡು, ಒಂದು 25 ಇಯರ್ಸಿಂದ. ಚಂದನ್ ಅವರು, ಚಂದನ್ ಅನ್ನೋರು ಅದೇ ರಂಗಪ್ಪನವ್ರಿಗೆ ಆತ್ಮೀಯರು. ಎಕ್ಸ್ ಮಿಲಿಟರಿ ಮ್ಯಾನ್ ಪ್ರಭಾಕರನ್ ಅಟ್ಯಾಕ್ ಆದಾಗ ಅವ್ರ ಫೋಟೋ ಇದೆ ಪಕ್ಕದಲ್ಲೇ. ಅವ್ರು ಹೊತ್ತಂತ ಶೋ ಮಾಡಿದ್ರು ನಮಗೆ. ನಾವು ಪ್ರಭಾಕರನ್ ಡೆಡ್ ಬಾಡಿ ಇಟ್ಕೊಂಡು ಅವ್ರಲ್ಲಿ ನಿಂತಿರೋದು ಅವಾಗ ಯೂನಿಫಾರ್ಮಲ್ಲಿ ಇರೋದನ್ನ. ಸೊ ಅಂದ್ರೆ ಅವ್ರು ಕರ್ಕೊಂಡು ಹೋಗಿದ್ದಾಗಿತ್ತು ಇಲ್ಲಿಂದ. ಅವ್ರು ಅಲ್ಲೇ ಇದ್ರು, ಬನ್ನಿ ಅಂತ ಅವ್ರು ಇನ್ವೈಟ್ ಮಾಡಿದ್ರು, ಮತ್ತೆ ಅಲ್ಲಿಂದ ನೋಡ್ಕೊಳ್ಳುವಂತ ವ್ಯವಸ್ಥೆನ ಅವ್ರು ಮಾಡಿದ್ರು. ಅಂದ್ರೆ ಶಾಂಗ್ರಿಲಾ ಮುಂದೆ ನಮ್ಮ ಇದ್ದಿದ್ದ ಜಾಗದಿಂದ ಕರ್ಕೊಂಡೋಗಿ ಬಂದು ಅಲ್ಲಿ ಅಂಬಾಜಿ ಬಂದಿದ್ರು. ಅವ್ರು ಅಲ್ಲಿಂದ ಸೆಕ್ಯೂರಿಟಿ ಕಳಿಸಿ ನಮ್ಮನ್ನ ಕರ್ಕೊಂಡು ಹೋಗಿದ್ರು. ನಾವು ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿದ್ಮೇಲೆ, ನೀವು ಮಾಡ್ತೀರ ಅಂತ ಹೇಳಿದ್ಮೇಲೆ ಇಲ್ಲ ನಾವು ಮಾಡ್ತೀವಿ ಪರವಾಗಿಲ್ಲ ಅಂತ ಹೇಳಿದ್ದಕ್ಕೆ ಅಂದ್ಬಿಟ್ಟು ಅವ್ರು ಐಡೆಂಟಿಫೈ ಮಾಡೋದ್ರಿಂದ ಅವ್ರು ಕಳಿಸಿದ್ರು. ಅಲ್ಲಿ ಅಂಬಾಜಿ ಮತ್ತು ಸೆಕ್ಯೂರಿಟಿನ ನಮ್ಮ ಹತ್ರ ಕಳಿಸಿದ್ರು. ಅವರೇ ನಮ್ಮನ್ನ ಮಾರ್ಚೆಟಿಗೆ ಕರ್ಕೊಂಡು ಹೋಗಿ ಸಹಿತ. ಓಕೆ 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 ಈಗ ಅಲ್ಲಿ ಮಾಜಿ ಸಚಿವ ವೀರಪ್ಪ ಮೊಯ್ಲಿ ಅವರು ಆಗಮಿಸಿದ್ದಾರೆ. ನಿಮ್ಮ ಜೊತೆ ಮಾತಾಡ್ತೀನಿ. ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಈಗ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವೀರಪ್ಪ ಮೊಯ್ಲಿ ಅವರು ಆಗಮಿಸಿರುವಂತಹ ದೃಶ್ಯ. ಮಾಜಿ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ಅವರು ಆಗಮಿಸಿರುವಂತಹ ದೃಶ್ಯ. ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯೋದಕ್ಕೆ ಅಂಬೇಡ್ಕರ್ ಕ್ರೀಡಾಂಗಣಕ್ಕೆ ಈಗ ವೀರಪ್ಪ ಮೊಯ್ಲಿ ಅವರು ಆಗಮಿಸಿದ್ದಾರೆ. ಸಿಎಂ HDK ಮತ್ತು HD ದೇವೇಗೌಡರು JDS ವರಿಷ್ಠರು ಆಗಮಿಸಿದ್ರು, ಅಂತಿಮ ನಮನವನ್ನು ಸಲ್ಲಿಸಿದ್ರು. ಈಗ ವೀರಪ್ಪ ಮೊಯ್ಲಿ ಮಾಜಿ ಸಚಿವರು ಆಗಮಿಸಿರುವಂತಹ ದೃಶ್ಯ. ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ಈಗ ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಒಬ್ಬೊಬ್ಬರೇ ಮುಖಂಡರು ಗಣ್ಯರು ಆಗಮಿಸಿ ಪಾರ್ಥಿವ ಶರೀರದ ದರ್ಶನ ಪಡಿತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ HD ದೇವೇಗೌಡರು ಅಲ್ಲೇ ಕುಳಿತಿರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ. ಸಿಎಂ HDK ಕೂಡ ಇದ್ದಾರೆ, ಜೊತೆಗೆ ವೀರಪ್ಪ ಮೊಯ್ಲಿ ಕೂಡ ಆಗಮಿಸಿ ಅವರ ಜೊತೆಗೆ ಅಲ್ಲಿ ಇದ್ದಾರೆ. ಇನ್ನು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ರಂಗಪ್ಪ ಅವರ ಪಾರ್ಥಿವ ಶರೀರವನ್ನು ನೋಡಿ ಅಲ್ಲಿ ಅಂತಿಮ ನಮನ ಸಲ್ಲಿಸಿ ಬಂದಾಯಿತು. ಈಗ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಶಿವಕುಮಾರ್ ಮತ್ತು ಲಕ್ಷ್ಮೀನಾರಾಯಣ್ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಮುಖಂಡರು ಆಗಮಿಸಿರೋದು.
ಶ್ರೀಲಂಕಾದಲ್ಲಿ ಉಗ್ರರ ಅಟ್ಟಹಾಸ ಹೇಗಿತ್ತು ಅನ್ನೋದನ್ನ ಕಣ್ಣಾರೆ ಕಂಡಂತಹ ಕನ್ನಡಿಗರು ನಮ್ಮ ಜೊತೆಗೆ ಅವರ ಅನುಭವ ಹೇಳ್ತಾ ಇದ್ರು. ಕಿಟ್ಟಿ ಅವರೇ, ತಾವು ಹೇಳ್ತಾ ಇದ್ರಿ ಅಂದ್ರೆ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ಭೀಕರ ಆಗ್ತಾ ಇತ್ತು ಅಂತ. ಒಂದೇ ಕಡೆ ಬ್ಲಾಸ್ಟ್ ಆಗ್ತಿರ್ಲಿಲ್ಲ, ಮತ್ತೆ ಅಲ್ಲಲ್ಲಿ ಬ್ಲಾಸ್ಟ್ ಆಗ್ತಾ ಇತ್ತು. ಅದು ನಿಮ್ಮ ಸುದ್ದಿ ಗೊತ್ತಾಗ್ತಾ ಇದ್ದಿದ್ದು ಹೇಗೆ ಆಗಾಗ, ಮತ್ತೆ ಆ ಕ್ಷಣ ಅಂದ್ರೆ ನಾವು ಇಲ್ಲಷ್ಟೇ ಪಾಸ್ ಆಗಿ ಬಂದ್ವಿ ಅಂದ ತಕ್ಷಣ ಒಂದು ಅನುಭವ? ಅದೇ ನಮಗೆ ಡ್ರೈವರ್ಗೆ ಮೆಸೇಜ್ ಬರ್ತಾ ಇತ್ತು. ನಮಗೆ ಡ್ರೈವರ್ಗೆ ಹೇಳ್ತಾ ಇದ್ರು, ಅದೇ ನಿಮ್ಗೆ ಹೇಳಿದ ಸಂಜೆ 4:15 ನಮ್ಮ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ. ಆ ಜಾಗದಿಂದ ನಾವು ಮೂವ್ ಆಗಿ ಒಂದು 10 ನಿಮಿಷ ಆಗಿರ್ಬೋದು, ಒಂದು 10 ಕಿಲೋಮೀಟ್ರ್ ಪಾಸ್ ಆಗಿದ್ದೀವಿ ಅಷ್ಟೇ. ಅದೇ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಅವಾಗ ಅಂದ್ಕೊಂಡು ದೇವರೇ ಉಳಿಸ್ದ ನಮ್ಮನ್ನ ಇವತ್ತು. ನಿಮಗೆ ಎಲ್ಲ ಕಡೆ ಬ್ಲಾಸ್ಟ್ ಆಗೋದು ಗೊತ್ತಾಗ್ತಾ ಇತ್ತು. ನಮ್ಮ ಡ್ರೈವರ್ ಪ್ರತಿ ಮೆಸೇಜ್ ಬರ್ತಾ ಇತ್ತು ನಮಗೆ. ಡ್ರೈವರ್ ಹೇಳ್ತಾರೆ ಇಂಥ ಕಡೆ ಹೋಗೋದು ಬೇಡ, ಇಂಥ ಕಡೆ ಹೋಗೋದು ಬೇಡ ನಾವು. ಒಂದು ಸೆಕೆಂಡ್ ದೇವೇಗೌಡರು ಮಾತಾಡ್ತಾ ಇದ್ದಾರೆ. ಈಗ 4 ಜನದ ಬಾಡಿ ಬಂದಿದೆ, ಇನ್ನೂ 3 ಜನದ ಬರಬೇಕು. ಇವರೆಲ್ಲ ನಮ್ಮ ಪಕ್ಷದ ಒಂದು ಶಕ್ತಿ. ನಮಗೆ 7 ಜನವೇ ನಮಗೆ ಒಂದು ಆಧಾರ ಸ್ತಂಭವಾಗಿದ್ದರು. ಈ ಒಂದು ಟೆರರಿಸ್ಟ್ ಆ್ಯಕ್ಟಿವಿಟೀಸಲ್ಲಿ ಅತ್ಯಂತ ಹೇಯವಾದ ಕೃತ್ಯದಿಂದ ದುರ್ಮರಣ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅವರ ಕುಟುಂಬದವ್ರಿಗೆ ಈ ದುಃಖವನ್ನು ಸಹಿಸಿಕೊಳ್ಳಲಿಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತಾರೆ. ದಿ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಇಸ್ ವರ್ಲ್ಡ್ ಓವರ್ and this is one of the major crises in the whole world. You can't, unless we demolish these terrorist activities, there will be no peace and harmony in the world. And that's why the decision was taken in the United Nations General Assembly. Almost all the countries have agreed to destroy these terrorist activities. But this is a long-drawn battle. I hope and trust almost all the world community should come together to destroy these terrorist activities, to put a peaceful society. Only after destroying this type of heinous terrorist activities. ನೀವು ಹೇಳ್ತಾ ಇದ್ರಿ ಅಂದ್ರೆ ಎಲ್ಲೆಲ್ಲಿ ಬ್ಲಾಸ್ಟ್ ಆಗ್ತಾ ಇತ್ತು ಅಂತ ನಿಮ್ಗೆ ಗೊತ್ತಾಗ್ತಾ ಇತ್ತು ಅಂತ. ಆದ್ರೆ ನೀವು ಹೋಗೋ ಜಾಗ ಕೂಡ ಅಷ್ಟೇ ಭಯ ಹುಟ್ಟಿಸಿರ್ಬೇಕು ನಿಮ್ಗೆ. ಎಲ್ಲಿ ಏನಾಗುತ್ತೆ ಅಂತ ಗೊತ್ತಿರಲ್ಲ, ಜನಸಂದಣಿ ಇರೋಲ್ಲಿ ಹೋಗಬಾರ್ದು ಅನ್ನೋದಷ್ಟೇ ನಿಮ್ಮ ತಲೆಯಲ್ಲಿ ಇತ್ತು ಅನ್ಸುತ್ತೆ. ಅದೇ ಇದ್ದಿದ್ದು, ಎಲ್ಲೂ ಹೋಗ್ತಾನಿಲ್ಲ ನಾವು ಆಕ್ಚುಲಿ 100 ಬರ್ತಾ ಇದ್ದು. ಹೇಳೋದಲ್ಲ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಇವನ್ ನಿಮ್ಗೆ ಟೀ ಕುಡಿಯೋದಕ್ಕೆ ಒಂದು ಅಂಗಡಿ ಇಲ್ಲ, ಒಂದು ಅಂಗಡಿ ಸಹಿತ ಇಲ್ಲ. ಫುಲ್ಲು ಅಷ್ಟು 100 ಅಂತ ಹೇಳಿದ್ರೆ ಕೊಲಂಬೋರು ಪ್ರತಿ ಅಂಗಡಿ ಕ್ಲೋಸ್ ಆಗಿದೆ, ಪ್ರತಿ ಹೋಟೆಲ್ ಕ್ಲೋಸ್ ಆಗಿದೆ. ತಿನ್ನೋ ಊಟಕ್ಕೂ ಪರದಾಟ, ಕಂಪ್ಲೀಟ್ ಬಂದ್. ತಿನ್ನೋ ಊಟಕ್ಕೂ ಪರದಾಟ ಆಗಿದೆ. ಜನನೂ ಇಲ್ಲ. ಎಲ್ಲೋ ಒಂದು ವೆಹಿಕಲ್ ಓಡಾಡ್ತಾ ಇದೆ ಅಷ್ಟೇ. ಅಲ್ಲಿ ಫೋನು ಇಲ್ಲ, ಏನೂ ಇಲ್ಲ. ಹೇಳಿದ್ವಲ್ಲ, ಊಟ ಸಹಿತ ತೊಗೊಳ್ಬೇಕಂದ್ರೆ ನಾವು ಬ್ಲ್ಯಾಕಲ್ಲಿ ತೊಗೊಂಡಿದ್ದೀವಿ. ಊಟನ ಬ್ಲ್ಯಾಕಲ್ಲಿ ತೊಗೊಂಡಿದ್ದೀವಿ. 1 to double ರೇಟ್ ಕೊಟ್ಟು ಬ್ಲ್ಯಾಕಲ್ಲಿ ಕದ್ದಿ ಊಟ ಕೊಟ್ಟಿದ್ದಾರೆ ನಮ್ಗದು. ಮಾರಾಟ ಮಾಡಂಗಿಲ್ಲ. ಫ್ರೆಂಡ್ ಮುಂದೆಗಡೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಹಿಂದೆಗಡೆ ತೊಗೊಂಬಂದಿದ್ದೀವಿ ಹೋಗ್ಬಿಟ್ಟು. ಹೆಚ್ಚು ಹಣ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು 1 to double ದುಡ್ಡು ಕೊಟ್ಟು ತೊಗೊಂಬಂದಿದ್ದೀವಿ ಊಟನ. ಅಂಥ ಪರಿಸ್ಥಿತಿಯಲ್ಲಿ ಅದ್ರಲ್ಲಿ ಬೇರೆ ಅಲ್ಲಿಂದ ಬಂದು ರೂಮ್ ಹುಡುಕಿದ್ರೆ 1 ಗಂಟೆವರೆಗೂ ರೂಮ್ ಹುಡುಕಿದ್ದೀವಿ. ಎಲ್ಲೊಂದು ಕಡೆ ರೂಮ್ ಸಿಗ್ತಾಯಿಲ್ಲ ನಮಗೆ. ನಾವು ಅಂದ್ಕೊಂಡು ಮತ್ತೆ ಹೋಟ್ಲ್ಗಳು ಯಾವುದು ರೂಮ್ ಮಾಡೋದು ಬೇಡ, ಅದನ್ನು ರೆಸ್ಟ್ ಹೌಸ್ ಹೋಟೆಲ್ ಗೆಸ್ಟ್ ಹೌಸ್ ಮಾಡ್ಕೊಂಬಿಡೋಣ. ಭಯ ನಮಗೆ. ಮತ್ತೆ ಯಾವುದೋ ಹೋಟ್ಲ್ ರೂಮ್ ಮಾಡೋದು ಮತ್ತೆ ಎಲ್ಲ ಅಟ್ಯಾಕ್ ಆಗುತ್ತೆ, ಅದು ಬೇರೆ ಭಯ ಇದೆ ನಮಗೆ. ಆಮೇಲೆ ನಮ್ಮ ಡ್ರೈವರ್ಗೆ ಹೇಳ್ದಲ್ಲ, ಹೋಟ್ಲ್ಸ್ ಅವಶ್ಯಕತೆ ಇಲ್ಲ ನಮಗೆ, ಅಂದರೆ ರೆಸಾರ್ಟಲ್ಲಿ ಗೆಸ್ಟ್ ಹೌಸ್ ಮಾಡಿಬಿಡಿ ಪರವಾಗಿಲ್ಲ. ಯಾರು ಕೊಡ್ತಾರ 1 ಗಂಟೆ ರಾತ್ರಿವರೆಗೂ. 1 ಗಂಟೆ ಪಾಪ ಯಾರು ಕೊಟ್ಟರು ಆಮೇಲೆ 1 ಗಂಟೆ ರಾತ್ರಿಯಲ್ಲಿ. ಪ್ರವೀಣ್ ಅವ್ರು ಹೇಳ್ತಾ ಇದ್ರು ತುಂಬಾ ಸಿಟ್ಟು ಬಂದಿತ್ತು ಆ ಸಂದರ್ಭದಲ್ಲಿ ಅಂತ. ಯಾರ ಮೇಲೆ ಸಿಟ್ಟು? ನಂಗೆ ಡ್ರೈವರ್ ಮೇಲೂ ಬಂದ್ಬಿಡ್ತು ಸಿಟ್ಟು. ಯಾಕಂತಂದ್ರೆ ಈಗ ಒಂದು ಕಡೆ ಪ್ಲೇಸ್ ನೋಡೋಕ್ಕಾಯ್ತಲ್ಲ, ಊಟ ಸರಿ ಇಲ್ಲ, ತಿನ್ನೋಕ್ಕೇನು ಸಿಗ್ತಾ ಇಲ್ಲ. ಮತ್ತು ಇನ್ನೊಂದೇನೆಂದರೆ ಈ ಥರ ಈ ಸಿಚುವೇಶನ್ಗಳು ನೋಡ್ಬಿಟ್ಟು ತುಂಬ ತಲೆ ಕೆಟ್ಟೋಗ್ಬಿಡ್ತೀವಿ. ಏನು ನೋಡ್ತಿಲ್ಲ, ಸುಮ್ಮನೆ ಬಂದ್ಬಿಡಿ ಜರ್ನಿ ಹೋಗ್ತಾ ಇದ್ದೀವಿ ಒಂಥರ ಹೋಗ್ತಾನೆ ಇದ್ದೀವಿ. ಆಮೇಲೆ ರೂಮ್ಗಳು ಸಿಗ್ತಾ ಇಲ್ಲ. ಆಮೇಲೆ ತುಂಬ ಅಂದರೆ ಸಿಟ್ಟು ಅಂದರೆ, ಯಾಕಪ್ಪ ನಾಟ್ ಸೇಫ್ ಇನ್ ಶ್ರೀಲಂಕಾ, ಏನು ಸೇಫ್ ಇದೆ ಅವನಿಗೆ ಇಂಗ್ಲೀಷಲ್ಲಿ ಉಗಿತೈತೆ ಅವನಿಗೆ. ಇದು ಏನು ಶ್ರೀಲಂಕಾನ ಇದು ಈ ಥರ ಇದೆಯಲ್ಲ ಹೇಗೆ ಅಂತ.
ನಿಮ್ಗೆ ಶ್ರೀಲಂಕಾದಲ್ಲಿ ಸೆಕ್ಯೂರಿಟಿ ಕಡಿಮೆ ಅಂತ ನಿಮಗೆ ಫೀಲ್ ಆಗಿತ್ತಾ ಹೋದಾಗ್ಲೇ? ಏನು ಆ ಥರ ಏನು ಕಾಣಿಸ್ಲಿಲ್ಲ ಮೇಡಮ್. ಬಟ್ ಈ ಥರ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ವಲ್ಲ ಮೈನು. ಇದಾದ್ಮೇಲೆ ಆಮೇಲೆ ಸೆಕ್ಯೂರಿಟಿ ಫೋರ್ಸ್ ಜಾಸ್ತಿನೇ ಇತ್ತಲ್ಲಿ ಹಾಕಿದ್ರೆ ಹೋಟೆಲ್ ಮುಂದೆ, ಪಾರ್ಲಿಮೆಂಟ್ ಮುಂದೆ ಎಲ್ಲ ನಾವು ನೋಡಿದ್ವಲ್ಲ. ಆಮೇಲೆ ಭಾಳ ಚೆಕಿಂಗ್ ಇತ್ತು. ಅದ್ರ ಜೊತೆಗೆ ಟ್ರಕ್ ತುಂಬಿರೋ ಒಂದು ಸ್ಫೋಟಕ ತುಂಬಿರೋ ಟ್ರಕ್ ಒಂದು ಓಡಾಡ್ತಾ ಇತ್ತು ಪೊಲೀಸ್ ಸ್ಟೇಷನ್ ಅನ್ನ ಟಾರ್ಗೆಟ್ ಮಾಡಿ. ಅದು ನ್ಯೂಸ್ ಬಂತು. ಒಂದು ವ್ಯಾನು ಮತ್ತೆ ಏನೋ ಟ್ರಕ್ ಏನೋ. ಇನ್ನೊಂದೇನು ಲೋಕಲ್ ಚಾನಲ್ ನಮ್ಗೆ ಅಲ್ಲಿ ರೂಮ್ಗಳಲ್ಲೂ ಸಿಗ್ತಾ ಇರಲಿಲ್ಲ, ಎಲ್ಲ ಬಂದ್ ಮಾಡಿ. ಅದೇ ನಮಗೂ ಅಲ್ಲಿ ಮೆಸೇಜ್ಗಳು ಗೊತ್ತಾಗ್ತಾ ಇರಲಿಲ್ಲ. ಬಹುಶಃ ಇಂಥ ಪರಿಸ್ಥಿತಿಲಿ ಫ್ಯಾಮಿಲಿ ಕರ್ಕೊಂಡು ಹೋಗಿದ್ರೆ ಬಹುಶಃ ನರಕ ಪರಿಸ್ಥಿತಿ ಆಗ್ತಿತ್ತೇನೋ ಅಂತ ಅನ್ನೋದನ್ನ ಅಲ್ಲಿ ನೋಡ್ತಿದ್ದ ನಾವು ಅವತ್ತು. ಇಲ್ಲ ಮೇಲೋದ್ಮೇಲೆ ನರಕ ನೋಡ್ತಾರೆ ಅಂತ ಹೇಳ್ತಾರೆ. ಆ ಪರಿಸ್ಥಿತಿ ಹಾಕ್ಸ್ಕೊಂಡು ನಾವು ಕುಟುಂಬದ ಜೊತೆ ನಾವು ಹೋಗಿದ್ದೇನೆ, ನಾವು ಅಲ್ಲಿ ನರಕ ನೋಡ್ತಿದ್ವು. ಅಂದ್ರೆ ನೀವು 3 ಜನದಕ್ಕೆ ಹೆಂಗೋ ಸಂಭಾಳಿಸ್ಕೊಂಡು ಬಂದ್ರಿ? ನಾವು ಸಂಭಾಳಿಸ್ಕೊಂಡು ನಾವು ಹುಡುಗರು ನಾವು ಹೆಂಗೋ ಬಚಾವೋದು ಬಂದು ಕುಟುಂಬನ ಕರ್ಕೊಂಡು ಹೋಗಿದ್ರೆ ನಾವು ಏನು ಮಾಡ್ಬೇಕಾಗ್ತೈತೆ ಹೇಳ್ರಿ. 3 times ಬ್ರೆಡ್ ಬನ್ನು ತಿಂದಿದ್ದೀವಿ, ಒಂದೊಂದು ಬಾಳೆಹಣ್ಣು ತಿಂದಿದ್ದೀವಿ. ಅದೇ ತಿಂಡಿ ಊಟ ಅದೇ 3 ಟೈಮ್ ಬರೀ ಬ್ರೆಡ್ ಜಾಮ್. ಅಂದ್ರೆ ನೀವು ಹೇಳ್ತಾ ಇದ್ರೆ ಡ್ರೈವರ್ ನಿಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು? ಹೆಲ್ಪ್ ಮಾಡಿದ್ರು ಪಾಪ, ಹೆಲ್ಪ್ ಮಾಡಿದ್ರು. ಅಂದ್ರೆ ಈಗ ಅವರು ಬಹುಶಃ ಅಲ್ಲಿ ಅವರೇ ಲೋಕಲ್ಸ್. ಅಂದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ಅವರಿಂದ ಏನಾದ್ರು ಹೆಲ್ಪ್ ನೀವು ತಗೊಂಡ್ರಾ? ಹೆಲ್ಪ್ ಏನು ತಗೊಳಕ್ಕಾಗಿಲ್ಲ, ಪಾಪ ಮೆಸೇಜ್ ಕೊಡ್ತಾರೆ, ಇನ್ಫಾರ್ಮೇಶನ್ ಕೊಡೋರು ಮೇಡಮ್. ಕೊಡ್ತಾ ಇದ್ದಾರೆ, ಏರ್ಪೋರ್ಟ್ ಡ್ರಾಪ್ ಆಗೋರ್ಗೂ ಹೆಲ್ಪ್ ಕೊಟ್ಟಿದ್ದಾರೆ. ನಮ್ಮ ಫ್ಲೈಟ್ ಬಿಡ ಹತ್ತವರೆಗೂ ಅವ್ರು ಇದ್ರು ಒಟ್ಟಿನ ನಮ್ಗಲ್ಲಿ ಹೆಲ್ಪ್ ಮಾಡಿಕೊಟ್ರು. ಅವರೇ ಹೇಳಿದ್ದು ನಿಯರ್ ಬೈ ಏರ್ಪೋರ್ಟೇ ಮಾಡ್ಕೊಳ್ಳೋಣ, ಸುಮ್ಮನೆ ಸಿಟಿಯಿಂದ ಟ್ರಾವೆಲ್ ಮಾಡೋದು ಬೇಡ. 3-4 ಕಿಲೋಮೀಟರ್ಸ್ ನಾನು ಮಾಡ್ಕೊಂಡಿದ್ದೆ, ನಾವು ರೂಮ್ ಮಾಡ್ಕೊಂಡಿದ್ದು. ಅಲ್ಲಿ ಹತ್ರ ಆಗಲಿ ನಮ್ಗೆ ಆದಷ್ಟು ಬೇಗ ರೀಚ್ ಆಗೋಣ ಅಲ್ಲಿಗೆ. ನಾವು ಏರ್ಪೋರ್ಟ್ ಹೋಗೋದಕ್ಕೆ ಹತ್ರ ಆಗತ್ತಲ್ಲ ಅಂತ ಅಲ್ಲಿ ರೂಮ್ ಮಾಡ್ಕೊಂಡು ನಾವು ಏರ್ಪೋರ್ಟ್ ಒಳಗೆ ಹೋಗ್ಬಿಡೋಣ, ಆಮೇಲೆ ಏನಾರು ಆಗ್ಬಿಡಿ ನಮಗೆ ಆ ಥರ ಪರಿಸ್ಥಿತಿ. ಅಂದರೆ ಸೇಫ್ ಆಗಿ ಬರೋದು ಅಷ್ಟೇ ನಿಮ್ಮ ತಲೆಯಲ್ಲಿ ಇದ್ದಿದ್ದು ಪ್ರಯಾರಿಟಿ ಅಂತ. ಕೊನೆಯದಾಗಿ ಮಂಜುನಾಥ್ ಅವರೇ, ಒಟ್ಟಾರೆ ಈ ಒಂದು ಘಟನೆನ ನಿಜಕ್ಕೂ ಕೂಡ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕಷ್ಟ ಆಗುವಂತಹ ಪರಿಸ್ಥಿತಿ. ಯಾಕಂದರೆ ಅಲ್ಲಿ ಬಾಡಿ ಛಿದ್ರ ಆಗೋಗಿದೆ, ಬ್ಲಾಸ್ಟು, ಕ್ಷಣಕ್ಕೂ ನಿಮ್ಗೆ ಆತಂಕ. ಒಂದು ಕಡೆ ಊಟ ತಿಂಡಿ ಇಲ್ಲ, ಇನ್ನೊಂದು ಕಡೆ ಮನೇಲಿ ಬೇರೆ ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ, ನೀವು ಇದ್ದಿರೋ ಇಲ್ವೋ ಅಂತಲೇ ಕನ್ಫ್ಯೂಷನು. ಈ ಒಂದು ಪರಿಸ್ಥಿತಿ ಎಲ್ಲ ಒಂದ್ಸರಿ ರಿಕಾಲ್ ಮಾಡಿ ನೋಡಿದಾಗ ಕೊನೆಯದಾಗಿ ಮೇಡಮ್ ಹೆಂಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಅಲ್ಲಿ ಹೋಗಿ ಆ ಪರಿಸ್ಥಿತಿ ನಿಜವಾಗ್ಲೂ ಯಾರಿಗೂ ಬೇಡ. ಇನ್ನೊಂದು ಏನಂದರೆ ಭಾಳ ಹತ್ರದವ್ರು ಕಳ್ಕೊಂಡ್ವಿ ಅನ್ನೋದು ಭಾಳ ಒಂದು ನೋವಿದೆ ನಮಗೆ. ಬಟ್ ಯಾಕಾದರೂ ಹೋದ್ವೋ, ಯಾಕೆ ಈ ಇನ್ಸಿಡೆಂಟ್ ನಡೀತು ಅಂತ ನಮಗೆ ಬೇಜಾರಾಗ್ಬಿಟ್ಟಿದೆ ಮೇಡಮ್. ಅಂದರೆ ಒಂದು ಪ್ರವಾಸ ಅಂದರೆ ಒಂದು ಭಯ ವಾತಾವರಣ ಈಗ ಹಂಗೆ ಆಗ್ಬಿಟ್ಟಿದೆ ಮೇಡಮ್. ಎಲ್ಲ ನೆಕ್ಸ್ಟ್ ಹೋಗೋಣ ಅಂದರೆ ಬೇಡ, ಎಲ್ಲೂ ಬೇಡ, ಇಲ್ಲೇ ಮನೆ ಹತ್ರನೇ ಎಲ್ಲ ನೋಡ್ಕೊಂಡಿರೋಣ ಅನಿಸುತ್ತೆ. ನಮ್ಮ ಕರ್ನಾಟಕನೇ ಬಿಟ್ಟರು ಸೇಫ್ ಅನ್ನು ಹೇಳಿ ಬರ್ಬೇಕಾದ್ರೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ಸಖತ್ ತುಂಬ ಒಳ್ಳೆ ಜಾಗ ಇದು. ನಮ್ಮ ಕರ್ನಾಟಕದಲ್ಲಿ ನೋಡೋಂಥ ಭಾಳ ಪ್ಲೇಸ್ಗಳು ನಮ್ಮ ಕರ್ನಾಟಕದಲ್ಲಿ ಐತೆ. ಅದನ್ನ ಮೊನ್ನೆ ನೋಡಿದಾಗ ಅದೇ ಅನ್ಕೊಂಡ ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳಿದೆ, ಏನು ಹೊರಗಡೆ ಬಂದ ನಾವು ಸುಮ್ಮನೆ ಆ ಥರದ ಭಾವನೆ ಬಂತು ನಿಮಗೆ ಅಂತ. ಇಡೀ ವಿಶ್ವದ ಫುಡ್ ಎಲ್ಲ ಎಲ್ಲಿ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಫುಡ್ ಮಾತ್ರ ಅಲ್ಲಿ ಎಲ್ಲೂ ಸಿಕ್ಕಲ್ಲ. ಎಲ್ಲೂ ಸಿಕ್ಕಿಲ್ಲ ನಿಮಗೆ, ಅದು ಕಷ್ಟ ಆಯಿತು ನಿಮಗೆ? ಕಷ್ಟನೇ, ಎಲ್ಲೂ ಸಿಕ್ಕಲ್ಲ ಅಲ್ಲಿ. ನಾವು ಇಯರ್ ಒಂದು ಸಂಸ್ಥೆ ಅಬ್ರಾಡ್ ಹೋಗ್ತಾ ಇರ್ತೀವಿ, ಇಯರ್ ಒಂದು ಸಂಸ್ಥೆ ಮುಂದೆ ಟ್ರಿಪ್ ಹೋಗ್ತಾ ಇರ್ತೀವಿ. ಈ ಘಟನೆದಾಗ ಏನಾಗ್ಬಿಟ್ಟಿದೆ ಅಂದರೆ ನೆಕ್ಸ್ಟ್ ಫಾರಿನ್ ಅನ್ನೋದು ಭಾಳ ನಮಗೆ ಅನ್ಸ್ಬಿಟ್ಟಿದೆ. ಇಯರ್ ಒಂದ್ಸರಿ ಹೋಗ್ತಾ ಇರ್ತೀವಿ ಅವಾಗಲೂ. ಅಂದ್ರೆ ನೀವು ಖುಷಿ ಪಡೋದಕ್ಕೆ ಪ್ರವಾಸಕ್ಕೆ ಅಂತ ಹೋಗಿದ್ರ, ಯಾರ್ದೋ ತಪ್ಪಿಗೆ ಯಾರೋ ಅಟ್ಟಹಾಸ ಮಾಡಿದ್ದಕ್ಕೆ ಬಲಿಯಾಗಬೇಕಾದಂತಹ ಪರಿಸ್ಥಿತಿ ಅಂತ? ನಾವು ವರ್ಷ ಒಂದು ಗಂಟೆ ಪ್ಲಾನ್ ಮಾಡ್ತೀವಿ, ಹೋಗ್ತಾ ಇರ್ತೀವಿ. ಈ ವರ್ಷ ಆಕ್ಚುಲಿ ಬೇರೆ ಕಂಟ್ರಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ನಾವು. ಶ್ರೀಲಂಕಾ ಹತ್ರ ಇದ್ದಾರೆ ಬಿಟ್ಟು ಶ್ರೀಲಂಕಾ ಅಂತ ಹೇಳಿ ಹೋಗಿದ್ದು ನಾವು. ಅಂದ್ರೆ ಸಡನ್ ಪ್ಲಾನ್ ಆಗಿತ್ತು ಶ್ರೀಲಂಕಾ? ಅಂದ್ರೆ ಬಹುಶಃ ಇವರು ಕೂಡ ಹನುಮಂತರಾಯಪ್ಪ ಅವರಿಂದ ಹಿಡಿದು ಎಲ್ಲರೂ ಕೂಡ ಮೊದಲೇ ಪ್ಲಾನ್ ಇವರು 18 ನಮಗೆ ಸಿಕ್ಕಿದಾರಲ್ಲಿ ಸಿಕ್ಕಿದ್ದಾರೆ, ಮಾತಾಡಿಸಿದ್ದಾರೆ. ನಾವು 19th ಬಿಡ್ತಿದ್ವಿ, ಅವರು 20th ಏನೋ ಬಂದಿದ್ದಾರೆ. ಬಟ್ ನೀವು ಕಮ್ಯುನಿಕೇಟ್ ಮಾಡಿಲ್ಲ, ಬಹುಶಃ ಮಾಡಿದ್ರೆ ನೀವಲ್ಲ ಅವ್ರ ಜೊತೆ ಇರಬೇಕಾಗಿತ್ತು. ಅವರು ನಾವು ಹೇಳಿಲ್ಲ ಅವ್ರಿಗೆ ಈ ಥರ ಹೋಗ್ತಿದ್ದೀನಿ ಅಂತ, ಅವರು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಖಂಡಿತ ನಾವು ಹೋಗಿ ಮೀಟ್ ಮಾಡ್ತಾ ಇದ್ವಿ. ಅದು ಮುಂದಿದ್ದು ಅದು ಏನಾಗಿರ್ತೈತೋ ಗೊತ್ತಿಲ್ಲ, ನಾವಿಲ್ಲಿ ಇರ್ತಿದ್ವೋ ಇಲ್ವೋ ಅದು ದೇವ್ರನ್ನ ಖಂಡಿತ ಇನ್ವೈಟ್ ಮಾಡಿರೋರು ಅಲ್ಲಿ. ಅವ್ರ ನಮ್ಮನ್ನ ಕರ್ಸ್ಕೊಂಡಿರೋರು ಅವ್ರು, ಅದೇ ಕಣಕ್ಕೂ ಬಿಡ್ತಿರ್ಲಿಲ್ಲ. ಓಕೆ, ಅಂದ್ರೆ ಈಗ ಪಾರಾಗಿ ಬಂದ್ರೆ ನೀವು ಈ ಸಂದರ್ಭದಲ್ಲಿ ಅಂದ್ರೆ ಎಷ್ಟೊಂದು ಜನ ಹೇಳ್ತಾರೆ ತಂದೆ ತಾಯಿ ಪುಣ್ಯ ಇದು, ದೇವರ ಆಶೀರ್ವಾದ ಇದು ಅಂತ. ತಾವು ಏನ್ ಹೇಳಕ್ ಬಯಸ್ತೀರಾ ಮಂಜುನಾಥ್? ಖಂಡಿತ ಮೇಡಮ್, ನೀವು ಹೇಳ್ದಂಗೆ ಯಾವ್ದಾದ್ರು ಜನ್ಮದ ಪುಣ್ಯನೇನೋ ಅದಕ್ಕೆ ನಾವು ಬದುಕಿ ಬಂದಿದ್ದೀವಿ. ನೀವೇನು ಹೇಳ್ತೀರಾ? ಅದೇ ನಮ್ಮ ಮನೇಲಿ ಮಾಡಿರೋ ಪುಣ್ಯ ಅನ್ಸುತ್ತೆ. ಈ ಥರ ಇನ್ನೊಂದ್ಸರಿ ಘಟನೆ ನಮ್ಮ ಜೀವನದಲ್ಲಿ ನೋಡಬಾರ್ದು ಯಾವತ್ತೂ. ಬಹುಶಃ ನಿಮ್ಮ ಮನೆಯವರು ಆನಂದ ಬಾಷ್ಪಕ್ಕೆ ಭಾರವೇ ಇರಲ್ಲ ಅನ್ಸುತ್ತೆ ನಿಮ್ಮ ನೋಡಿ. ಮನೆಗೆ ಹೋದ್ಮೇಲೆ ಅದು ಇನ್ನೊಂದ್ಸರಿ ಹೊರಗಡೆ ನೀವು ಟ್ರಿಪ್ ಹೋಗ್ಬಾರ್ದು ಅಂತ ಆ ಥರ ಕಂಡೀಷನ್ ಮಾಡ್ಬಿಟ್ರೆ ಕಡೆಗೆ. ಏನು ಹೊರಗಡೆ ನೀವು ಹೊರಗಡೆ ಹೋಗ್ಬೇಡ್ರಿ, ನೀವು ಇಲ್ಲೇ ಇರ್ರಿ, ನಮ್ಮ ಕಣ್ಣೆದುರೇ ಇರ್ರಿ, ನಮ್ಮ ಕಣ್ಣೆದುರೇ ಇರ್ರಿ, ನೀವು ಹೊರಗಡೆ ಹೋಗ್ತೀರಾ, ಹೋಗೋದು ಬೇಡ, ನಿಮ್ಮನ್ನ ಸ್ಟಾಪ್ ಮಾಡಿ. ಪ್ರವೀಣ್,
ನಾನು ಹೋಗ್ಬೇಕಾದ್ರೆ ಅದೇ ನಮ್ಮ ಗ್ರಾಮದಲ್ಲಿ ಒಂದು ದೇವತೆ ಇದ್ದದ್ದು ಮಾರಮ್ಮ ಅಂತ, ಅವ್ರು ಪೂಜೆ ಮುಗಿಸ್ಕೊಂಡು ಅವತ್ತು ಬೆಳಗ್ಗೆ ಒಳ್ಳೇದಾಗ್ಲಪ್ಪ ಹೋಗ್ಬಿಟ್ಟು ಬರಂಗೆ ಮಾಡಪ್ಪ ಅಂತ ಕೇಳ್ಕೊಂಡು ಬಂದಿದ್ದೆ. ಹಾಗೆ ನಮ್ಮ ಮನೆಯವ್ರದ್ದೊಂದು ಸ್ವಲ್ಪ ಆಶೀರ್ವಾದ, ನಮ್ಮ ದೇವರು ದೇವರನ್ನ ಬೇಡ್ಕೊಂಡು ಹೋಗಿದ್ದು ಫಲ ಕೊಡ್ತು. ಇಲ್ಲಾಂದ್ರೆ ಎಲ್ಲರಿಗೂ ಏನಾಗ್ತೈತೋ ಅಂತ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಕೂಡ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ತಾವು ಜೀವಿಸ್ಕೊಂಡು ಬಂದಿದ್ದೀರಾ ಇಲ್ಲಿಗೆ. ಆಮೇಲೆ ಯಾವಾಗ ಎಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತಂದೇ ಗೊತ್ತಿಲ್ಲ, ಆ ದಾರಿಲೇ ಓಡಾಡೋದು, ಇನ್ನೆಲ್ಲೋ ಆಗತ್ತೆ ಗೊತ್ತಾಗಲ್ಲ. ನಾವೆಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲಿ ಪಾಸ್ ಆಗ್ತಾ ಇರ್ತೀವಿ, ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ. ನಮ್ಮ ಮನೆ ಬರೋಕ್ಕೇನೋ ಗೊತ್ತಿಲ್ಲ. ನಿಮ್ಮ ಹಣೆ ಬರ ಚೆನ್ನಾಗಿದ್ದಕ್ಕೆ ನೀವು ಇದ್ದೆಲ್ಲ ಅನ್ಕೊಂಡಿದ್ದೀವಿ ಅಷ್ಟೇ. ಓಕೆ, ಧನ್ಯವಾದ 3 ಜನಕ್ಕೂ ಕೂಡ. ನಿಜಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿ ಅನುಭವವನ್ನು ಹೇಳ್ಕೊಳ್ಳೋದು ಕೂಡ ತುಂಬಾ ಕಷ್ಟಕರವಾದಂತಹ ಪರಿಸ್ಥಿತಿ. ಯಾಕಂದ್ರೆ ನೀವು ಆ ನೋವಲ್ಲಿ ಇರ್ತೀರಾ, ಆ ಒಂದು ಆಘಾತದಲ್ಲಿ ಇರ್ತೀರಾ, ಅದನ್ನ ಹೊರಗೆ ಬಂದು ಈ ಎಲ್ಲ ವಿಚಾರಗಳನ್ನ ಹಂಚ್ಕೊಂಡಿರೋದು. ಥ್ಯಾಂಕ್ ಯು 3 ಜನಕ್ಕೂ ಕೂಡ. ಇದು ಅಪಾಯದಿಂದ ಪಾರಾಗಿ ಬಂದಂತಹ ನಮ್ಮ ಹೆಮ್ಮೆಯ ಕನ್ನಡಿಗರು ನಮ್ಮ ಜೊತೆಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿರೋದು. ಯಾವ್ಯಾವ ಕ್ಷಣದಲ್ಲಿ ಅವರು ಸಾವಿನಿಂದ ಪಾರಾದ್ರು, ಕೂದಲೆಳೆ ಅಂತರದಲ್ಲಿ ಹೇಗೆ ಈ ಒಂದು ಬ್ಲಾಸ್ಟ್ನ ಭೀಕರತೆಯಿಂದ ಅವರು ಎಸ್ಕೇಪ್ ಆಗಿ ಬಂದರು, ಪಾರಾಗಿ ಬಂದರು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ರು. ಅಷ್ಟು ಮಾತ್ರ ಅಲ್ಲ, ತುರ್ತು ಪರಿಸ್ಥಿತಿ ಅನ್ನೋದು ಹೇಗಿರುತ್ತೆ, ಯಾವ ರೀತಿ ಊಟ ತಿಂಡಿಗೂ ಪರದಾಡುವಂತಹ ಪರಿಸ್ಥಿತಿ ಉಂಟಾಯಿತು. ಇಲ್ಲೆಲ್ಲ ಬ್ಲ್ಯಾಕಲ್ಲಿ ಟಿಕೆಟ್ ತಗೊಳ್ತಾರೆ, ಸಿನಿಮಾ ಟಿಕೆಟ್ ತಗೊಳ್ತಾರೆ, ಆದರೆ ಅವರು ಬ್ಲ್ಯಾಕಲ್ಲಿ ಫುಡ್ಡನ್ನು ತಗೊಳ್ಳುವಂತಹ, ಆಹಾರವನ್ನು ತಗೊಂಡು ಸೇವನೆ ಮಾಡುವಂತಹ ಪರಿಸ್ಥಿತಿ ಅವರಿಗೆ ಎದುರಾಗಿದೆ. ನಿಜಕ್ಕೂ ಕೂಡ ತುಂಬ ಕಷ್ಟಕರವಾದಂತಹ ಅತ್ಯಂತ ಹೀನಾಯ ಪರಿಸ್ಥಿತಿಯನ್ನು ಅವರು ಕಣ್ಣಾರೆ ನೋಡ್ಕೊಂಡು ಬಂದಿದ್ದಾರೆ. ಜೊತೆಗೆ ತಮ್ಮವರನ್ನ ಕಳ್ಕೊಂಡಂತಹ ಆತಂಕ, ತಮ್ಮವರನ್ನ ಕಳ್ಕೊಂಡಂತಹ ಆಘಾತ ಕೂಡ ಅವ್ರನ್ನ ಇನ್ನೂ ಕಾಡ್ತಾ ಇದೆ. ಇನ್ನು ಶ್ರೀಲಂಕಾದಲ್ಲಿ ನಡೆದಂತಹ ಉಗ್ರರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕಾಗಿದೆ. ಇನ್ನು ಮುಂದೆ ಉಗ್ರರ ದುಷ್ಕೃತ್ಯ ನಡೆದೇ ಇರೋ ತರ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಸುದ್ದಿ ಇದಿಷ್ಟು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.